ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಂದು ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಬರ್ತೀನಿ. ಇಂದಿನ ತರಗತಿಯಲ್ಲಿ ಭಾರತ ಸಂವಿಧಾನದಲ್ಲಿ ಪ್ರಸ್ತಾವನೆಗಳ ಬಗ್ಗೆ ಮಾತಾಡ್ತಾ ಬಂದಿದ್ದೆ. ಈ ದಿನ ಭಾರತದ ಸಂವಿಧಾನದಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸನ್ನು ಮಾತಾಡ್ತಾ ಬರ್ತೀನಿ. ಈ ಟಾಪಿಕ್ಕು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ತುಂಬ ಇಂಪಾರ್ಟೆಂಟು. ಈ ಚಾಪ್ಟರ್ ಭಾಳ ಇಂಪಾರ್ಟೆಂಟು. ಪರೀಕ್ಷೆಗೆ ಮಾತ್ರ ಅಲ್ಲ, ಜೀವನಕ್ಕೂ ಕೂಡ ಭಾಳ ಇಂಪಾರ್ಟೆಂಟು. ಯಾತಕ್ಕಾಗಿ ಜೀವನಕ್ಕೆ ತುಂಬ ಇಂಪಾರ್ಟೆಂಟ್ ಅಂದರೆ, ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾಕೆ ಇಂಪಾರ್ಟೆಂಟ್ ಅಂದಾಗ, ಮೊದಲನೇದು ಬಂದಾಗ ಜೀವನಕ್ಕೆ ಯಾಕೆ ಇಂಪಾರ್ಟೆಂಟ್ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿ ಬದುಕಬೇಕಾದ್ರೆ, ನಮ್ಮ ಸಮಾಜದಲ್ಲಿ ಬದುಕಬೇಕಾದ್ರೆ ಅವನಿಗೆ ಮೂಲಭೂತ ಹಕ್ಕುಗಳು ಗೊತ್ತಿರಬೇಕು. ನನಗೆ ಯಾವ್ಯಾವ ಹಕ್ಕುಗಳಿದೆ, ನಾನು ಯಾವ್ಯಾವ ಹಕ್ಕುಗಳನ್ನು ನಾನು ಹೊಂದಿದ್ದೀನಿ ಅನ್ನೋದ್ರ ಬಗ್ಗೆ ಜ್ಞಾನ ಇರಬೇಕು. ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾಕೆ ಈ ಮೂಲಭೂತ ಹಕ್ಕುಗಳು ಭಾಳ ಮುಖ್ಯವಾದವು ಅಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಅಧಿಕಾರಿಗಳಾದಾಗ ಬ್ಯೂರೋಕ್ರಾಟ್ಸ್ ಆಗ್ತಿದ್ದಂಗೆ ಆ ಮೂಲಭೂತ ಹಕ್ಕುಗಳನ್ನು, ಜನರ ಮೂಲಭೂತ ಹಕ್ಕುಗಳನ್ನು ಕಾಪಾಡಬೇಕು. ಅವರ ಹಕ್ಕುಗಳಿಗೆ ರಕ್ಷಣೆ ಕೊಡಬೇಕಾಗುತ್ತೆ. ಉದಾಹರಣೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದರೆ ಜನಸಾಮಾನ್ಯರ ಮೂಲಭೂತ ಹಕ್ಕುಗಳನ್ನು ಕಾಪಾಡಬೇಕು. ಅವರು PDO ಆದಾಗ ಕಾಪಾಡಬೇಕು, ತಹಸೀಲ್ದಾರ್ ಆದರೆ ಕಾಪಾಡಬೇಕು, DC ಆದರೆ ಕಾಪಾಡಬೇಕು. ಪ್ರತಿಯೊಬ್ಬರೂ ಕೂಡ ಅಧಿಕಾರಿಗಳ ಇದು ಕರ್ತವ್ಯ. ಇದು ಮೂಲಭೂತ ಹಕ್ಕುಗಳ, ಜನರ ಹಕ್ಕುಗಳನ್ನು ಕಾಪಾಡುವಂಥದ್ದು ಅತ್ಯಂತ ಮುಖ್ಯವಾದದ್ದು. ಅಧಿಕಾರಿಗಳಿಗೆ ಮೊಟ್ಟ ಮೊದಲನೇದಾಗಿ ಮೂಲಭೂತ ಹಕ್ಕುಗಳ ಬಗ್ಗೆ ಪರಿಚಯ ಇರಬೇಕು. ಮುಂದಿನ ಅಂಶಕ್ಕೆ ಭಾಳ ಮುಖ್ಯವಾಗಿ ಹೇಳ್ತಾ ಇದ್ದೀನಿ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ಫಂಡಮೆಂಟಲ್ ರೈಟ್ಸ್ ತೆಗಿತಾ ಇದ್ದಾರೆ. ಯಾವುದೇ ಕ್ವಶನ್ ಪೇಪರ್ ತಗೊಳ್ಳಿ, 3-4 ಪ್ರಶ್ನೆಗಳನ್ನು ಫಂಡಮೆಂಟಲ್ ರೈಟ್ಸ್ಗೆ ರಿಲೇಟೆಡೇ ತೆಗೆದಿರ್ತಾರೆ. ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿ ನಡೆಸುವಂಥ ಪರೀಕ್ಷೆಗಳಲ್ಲಿ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಕಾನ್ಸ್ಟೇಬಲ್ ಇರ್ಬೋದು, ಆ ಹುದ್ದೆಗಳಲ್ಲೆಲ್ಲ ಹೆಚ್ಚಿನ ಆದ್ಯತೆಯನ್ನು ಫಂಡಮೆಂಟಲ್ ರೈಟ್ಸ್ಗೆ ಕೊಡ್ತಾ ಬರ್ತಾರೆ. ಹಾಗಾದ್ರೆ ಈ ಚಾಪ್ಟ್ರು ಅತ್ಯಂತ ಮುಖ್ಯವಾದದ್ದು. ನೀವೆಲ್ಲರೂ ಕೂಡ ಶ್ರದ್ಧೆಯಿಂದ ನೋಡ್ಕೋಬೇಕು. ಈ ಚಾಪ್ಟರ್ನ ಚೆನ್ನಾಗಿ ಓದ್ಕೊಂಡೋದ್ರೆ ಒಳ್ಳೆಯ ಅಂಕಗಳನ್ನು ಸ್ಕೋರ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಬರ್ತದೆ. ಕಾನ್ಸ್ಟಿಟ್ಯೂಷನ್ ಅಂತಿದ್ದಂಗೆ ಟಕ್ ಅಂತ ಬರಬೇಕಾದ ಎಲ್ಲಿಗೆ ಅಂದರೆ ಫಂಡಮೆಂಟಲ್ ರೈಟ್ಸನ್ನು ನೋಡ್ಕೋಬೇಕು. ಅಷ್ಟು ಮುಖ್ಯವಾದದ್ದು. ಯಾರೇ ಪೇಪರ್ನ ಸೆಟ್ ಮಾಡಬೇಕಾ ಸಂದರ್ಭದಲ್ಲಿ ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಹಾಕಿ ಮುಂದುವರಿತಾ ಬರ್ತಾರೆ. ಅಲ್ಲಿಗೀಗ ಬರ್ತಾ ಇದ್ದೀನಿ. ಮೂಲಭೂತ ಹಕ್ಕುಗಳು ಎಲ್ಲಿದೆ? ಈ ಮೂಲಭೂತ ಹಕ್ಕುಗಳು ಭಾರತ ಸಂವಿಧಾನದಲ್ಲಿ, ಭಾರತದ ಸಂವಿಧಾನದ ಭಾಗ 3ರಲ್ಲಿ ಕಂಡು ಬರ್ತದೆ. ಭಾಗ 3 ಕ್ವಶನ್ ನಂಬರ್ 1 ಪಾರ್ಟ್ 3ನಲ್ಲಿ ಕಂಡು ಬರ್ತದೆ. ಪಾರ್ಟ್ 3 ಅಂತ ಕರಿತಾ ಬರ್ತೀವಿ. ಪ್ರಶ್ನೆ ಹೆಂಗೆ ಬರ್ತದೆ? ಹಾಗಾದರೆ ಭಾರತದ ಸಂವಿಧಾನದಲ್ಲಿ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳು ಕಂಡು ಬರ್ತವೆ? ಇದನ್ನು ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ ತೆಗೆದಿದ್ದಾನೆ. 1ನೇ ಭಾಗ, ಭಾಗ 2, ಭಾಗ 3, ಭಾಗ 4 ಅಂತ. ಅಲ್ಲಿಗೆ ಅರ್ಥ, ಭಾಗ 3ರಲ್ಲಿ ನಮ್ಮ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಹೇಳಿದ್ದಾರೆ. ಇನ್ನೂ ಒಂದು ಪ್ರಶ್ನೆನ ಈಗ ತೆಗಿಬೋದು. ನಾವೇನೇ ಓದಬೇಕಾದ್ರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪ್ರಶ್ನೆಗಳು ಹೇಗೆ ರೈಸ್ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಭಾಳ ಮುಖ್ಯವಾದದ್ದು. ಒಂದು ಲೈನನ್ನು ಓದ್ತಾ ಇರಬೇಕಾದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂಥವ್ರು ಇದರಲ್ಲಿ ಪ್ರಶ್ನೆಗಳನ್ನು ಹೇಗೆ ರೈಸ್ ಆಗ್ಬೋದು ಅಂತ ನೋಡ್ಕೋಬೇಕು. ನೀವೇ ಪ್ರಶ್ನೆಗಳನ್ನು ಫ್ರೇಮ್ ಮಾಡ್ಕೋಬೋದು. ಇದರಲ್ಲಿ ಇನ್ಯಾಕೆ ತೆಗಿಬೋದು? ಭಾಗ 3 ಏನನ್ನು ವ್ಯವಹರಿಸುತ್ತದೆ ಅಂತ ತೆಗಿಬೋದು. 1ನೇದು ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು, ತುರ್ತು ಪರಿಸ್ಥಿತಿ ಬಗ್ಗೆ ಹೇಳುತ್ತೆ ಅಂತ. ಹಾಗಾದರೆ ಇಲ್ಲಿ ಗೊತ್ತಾಯಿತು ನಿಮಗೀಗ, ಇದು ಮೂಲಭೂತ ಹಕ್ಕುಗಳ ಬಗ್ಗೆ ಬರ್ತದೆ. 2 ವರ್ಷನಲ್ಲೂ ಕ್ವಶನ್ ತೆಗೆದಿದ್ದೀನಿ. ವಿಧಿಗಳು ಯಾವ್ಯಾವುದು? ಅಲ್ಲಿಗೆ ಒಂದು ವಿಷಯವನ್ನು ಚರ್ಚೆ ಮಾಡೋದಕ್ಕಾಗಿ ವಿಧಿಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಭಾಗದೊಳಗಡೆ ವಿಧಿಗಳು ಬರ್ತವೆ. ಹಾಗಾದರೆ ಈ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ಸ್ಪಷ್ಟವಾಗಿ ವಿವರಣೆ ಮಾಡೋದಕ್ಕಾಗಿ, ಕ್ರಮಬದ್ಧವಾಗಿ ವಿವರಣೆ ಮಾಡೋದಕ್ಕಾಗಿ ವಿಧಿಗಳನ್ನು ಕೊಟ್ಟವ್ರೆ. ಆ ವಿಧಿಗಳು 12ನೇ ವಿಧಿಯಿಂದ 35ನೇ ವಿಧಿವರೆಗೆ ವ್ಯವಹರಿಸುತ್ತೆ. 12ನೇ ವಿಧಿಯಿಂದ 35ನೇ ವಿಧಿ. ಆರ್ಟಿಕಲ್ ನಂಬರ್ 12 to 35. ಆರ್ಟಿಕಲ್ ನಂಬರ್ 12 to 35. ಕೆಲವು ಪುಸ್ತಕದಲ್ಲಿ ಅನುಚ್ಛೇದ ಅಂತ ಕೊಡ್ತಾರೆ, ವಿಧಿ ಅಂತ ಕೊಡ್ತಾರೆ, ಕಲಂ ಅಂತ ಕೊಡ್ತಾರೆ. ಎರಡೂ ಒಂದೇ. ಇಂಗ್ಲೀಷಲ್ಲಿ ಆರ್ಟಿಕಲ್ಸ್ ಅಂತ ಕರಿತಾ ಬರ್ತೀವಿ. ಆರ್ಟಿಕಲ್ಸ್ 12 to 35 ಆರ್ಟಿಕಲ್ಸ್. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋಗ್ತೀನಿ. ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿವರೆಗೆ ಮೂಲಭೂತ ಹಕ್ಕುಗಳಿವೆ? ಮೊದಲನೇ ಆಪ್ಷನ್ ಕೊಡ್ತಾನೆ. ಆಪ್ಷನ್ ನಂಬರ್ 1 12ರಿಂದ 36ನೇ ವಿಧಿವರೆಗೆ, 36ನೇ ವಿಧಿವರೆಗೆ ನಂಬರ್ 1 ಆಪ್ಷನ್. ಸೆಕೆಂಡ್ ಆಪ್ಷನ್ ಬರ್ತಾನೆ 12ರಿಂದ 37, 12 to 37. ಇಲ್ಲಿ ಗೊತ್ತಿರಲಿ ನಿಮಗೆ, ಒಂದು ಸಣ್ಣದಾಗಿ ವಿಧಿಗಳನ್ನು ಚೇಂಜ್ ಮಾಡ್ತಾರೆ. ಆರ್ಟಿಕಲ್ ನಂಬರ್ 11 to 36 ಅಂತಾನೆ 36ನೇ ವಿಧಿ. 4ನೇದು 12ರಿಂದ 35ನೇ ವಿಧಿ. ಇಲ್ಲಿ ನೀವು ಗಮನಿಸಬೇಕಾಗಿದೆ, ಯಾವುದೇ ಚಾಪ್ಟರ್ ಓದಬೇಕಾದ್ರೂ ಕೂಡ ಪ್ರತಿ ಒಂದು ಭಾಗದಲ್ಲೂ ಕೂಡ ವಿಧಿಗಳಿವೆ. ಆ ವಿಧಿಗಳು ಮುಂದಿನ ವಿಧಿ ಮುಂದಿನ ಭಾಗಕ್ಕೆ ಹೋಗುತ್ತೆ. ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಆನ್ಸರು 12ರಿಂದ 35. ಇಲ್ಲಿ 12 ಸ್ಟಾರ್ಟ್ ಆಗ್ತದೆ, ಬಟ್ 36 ಅಂದಾಗ
ಮುಂದಿನ ಭಾಗವಾದಂಥ 4ನೇ ಭಾಗವಾದಂಥ ರಾಜ್ಯ ನಿರ್ದೇಶಕ ತತ್ವದ ಬಗ್ಗೆ ಹೇಳುತ್ತೆ 36ನೇ ವಿಧಿ. ಅಲ್ಲಿಗೆ 35ಕ್ಕೆ ಎಂಡ್ ಆಯಿತು. ಆರ್ಟಿಕಲ್ ನಂಬರ್ 12 to 35. ಇಲ್ಲಿ ನೀವೀಗ ಅರ್ಥ ಮಾಡ್ಕೋಬೇಕಾದ್ದೇನೆಂದರೆ, ಮುಂದಿನ ಭಾಗಗಳನ್ನು ಓದಬೇಕಾದ್ರೆ ರಾಜ್ಯ ನಿರ್ದೇಶಕ ತತ್ವ ಬಂತು ಅಂದಾಗ ಮೊದಲನೇ ಪ್ರಶ್ನೆ ಫ್ರೇಮ್ ಮಾಡ್ಕೋಬೇಕು, ಯಾವ ಭಾಗದಲ್ಲಿ ಬರ್ತದೆ. ಎರಡನೇ ಪ್ರಶ್ನೆ ಫ್ರೇಮ್ ಮಾಡ್ಕೋಬೇಕು, ಇದನ್ನು ಯಾವ ವಿಧಿಯಿಂದ ಯಾವ ವಿಧಿವರೆಗೆ, 36ರಿಂದ 51 ಅದು. ಹೀಗೆ ಪ್ರತಿಯೊಂದು ಭಾಗದಲ್ಲೂ ಕೂಡ ಸಂವಿಧಾನದಲ್ಲಿ 22 ಭಾಗಗಳಿತ್ತು ಮೂಲ ಸಂವಿಧಾನದಾಗೆ, ಇವತ್ತು 25 ಭಾಗಗಳಿದೆ. 25 ಭಾಗವನ್ನು ಕೂಡ ಹಿಂಗೆ ನೋಡ್ಕೋಬೋದು, ಜೊತೆಗೆ ಎಷ್ಟೆಷ್ಟು ವಿಧಿಗಳಿವೆ ಅಂತ ನೋಡ್ಕೋಬೋದು. ಅಲ್ಲಿಗೀಗ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೇಗೆ ಫ್ರೇಮ್ ಮಾಡ್ತಾರೆ ಅಂತ ಹೇಳ್ತಾ ಬಂದೆ. ಭಾಗ ಗೊತ್ತಾಯಿತು ಮತ್ತು ವಿಧಿ ಗೊತ್ತಾಯಿತು. ಮುಂದೆ ಬರ್ತಾ ಇದ್ದೀನಿ. ನಮ್ಮ ಭಾರತದ ಸಂವಿಧಾನ ಅತ್ಯಂತ ಮಹತ್ವಪೂರ್ಣವಾದದ್ದು. ಭಾರತ ಸಂವಿಧಾನದಲ್ಲಿ ವಿಶೇಷವಾಗಿ ಮೂಲಭೂತ ಹಕ್ಕುಗಳು ತನ್ನದೇ ಆದಂಥ ವಿಶೇಷತೆಯನ್ನು ಹೊಂದಿವೆ. ಮೂಲಭೂತ ಹಕ್ಕುಗಳು ತನ್ನದೇ ಆದ ವಿಶೇಷತೆ ಹೊಂದಿವೆ. ಸರಿ, ಎಲ್ಲಿಂದ ವಿಶೇಷತೆ ಹೊಂದಿವೆ, ಯಾಕೆ ವಿಶೇಷತೆ ಹೊಂದಿವೆ ಅಂತ ಅಂದರೆ, ಜಗತ್ತಲ್ಲಿರುವಂಥ ಮೂಲಭೂತ ಹಕ್ಕುಗಳಿಗಿಂತ ಬೇರೆ ಬೇರೆ ದೇಶ ಕೊಟ್ಟಿರುವಂಥ ಮೂಲಭೂತ ಹಕ್ಕುಗಳಿಗಿಂತ ನಮ್ಮ ದೇಶದ ಮೂಲಭೂತ ಹಕ್ಕುಗಳು ಭಾಳ ಭಿನ್ನ. ಫಂಡಮೆಂಟಲ್ ರೈಟ್ಸು. ಈ ಫಂಡಮೆಂಟಲ್ ರೈಟ್ಸ್ಗೆ ತಂದೇ ಆದಂಥ ಮಹತ್ವವಿದೆ. ಏನು ಮಹತ್ವ, ಅಷ್ಟು ಇಂಪಾರ್ಟೆಂಟ್ ಇದು ನಮ್ಮ ದೇಶದ ಮೂಲಭೂತ ಹಕ್ಕುಗಳು. ಇವತ್ತ ಜಗತ್ತಿನ ಎಲ್ಲ ಸಂವಿಧಾನದಾಗಿರುವಂಥ ಮೂಲಭೂತ ಹಕ್ಕುಗಳಿಂದ ನಮ್ಮದು ತುಂಬ ಮುಖ್ಯವಾದದ್ದು ಮತ್ತು ಮಹತ್ವವಾದದ್ದು, ಉತ್ಕೃಷ್ಟವಾದದ್ದು. ಯಾತಕ್ಕೆ? ಒಂದೇದು, ವಿಸ್ತೃತವಾದಂಥ ಅಂಶಗಳನ್ನು ಕೊಟ್ಟಿದೆ. ವಿಸ್ತೃತವಾದಂಥದ್ದು ಕೊಡ್ತಿದ್ದಂಗೆ ಇದು ಎಲ್ಲ ವರ್ಗದವ್ರಿಗೂ ಅಪ್ಲೈ ಆಗುತ್ತೆ. ಸ್ವಲ್ಪ ಬ್ರಾಡರ್ ಆಗಿದೆ, ಎಲಾಬ್ರೇಟ್ ಆಗಿದೆ, ವಿಸ್ತೃತವಾಗಿರುವಂಥದ್ದು. ಹಾಗಾದರೆ ಸಂವಿಧಾನ ವಿಸ್ತೃತವಾಗಿ ಕೆಲವು ಇದರಲ್ಲಿ ಸಂವಿಧಾನದಲ್ಲಿ ಕೆಲವು ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಇದಂಗಲ್ಲ, ಎಲ್ಲ ಥರದ ಅಂಶಗಳನ್ನು ಒಳಗೊಂಡಂಥ ಇದು ಕೊಟ್ಟಿದೆ. ಅದಕ್ಕೆ ವಿಸ್ತಾರವಾದದ್ದು. ಮತ್ತು ಎಲ್ಲ ವರ್ಗದವರಿಗೂ ಅನ್ವಯವಾಗುತ್ತೆ. ಅಪ್ಲಿಕಬಲ್ ಟು ದ ಇರ್ರೆಸ್ಪೆಕ್ಟ್ ಆಫ್ ದ ಕ್ಯಾಸ್ಟು, ರಿಲಿಜಿಯನ್ನು, ಸೆಕ್ಸ್, ಎಜುಕೇಷನ್ನು. ಹಾಗಾದರೆ ವಿದ್ಯಾವಂತನಿಗೂ ಅಪ್ಲೈ ಆಗುತ್ತೆ, ಅನಕ್ಷರಸ್ಥನಿಗೂ ಅಪ್ಲೈ ಆಗುತ್ತೆ. ಬರೀ ಎಜುಕೇಟೆಡ್ ಪೀಪಲ್ಸ್ಗಲ್ಲ, ಎಲ್ಲ ಧರ್ಮದವ್ರಿಗೂ ಅಪ್ಲೈ ಆಗುತ್ತೆ. ಆದ್ದರಿಂದ ಈ ಮೂಲಭೂತ ಹಕ್ಕುಗಳನ್ನು ಯಾವುದೋ ಒಂದು ವರ್ಗಕ್ಕೆ ಅಥವಾ ಧರ್ಮಕ್ಕೆ ಅಥವಾ ಶ್ರೀಮಂತರಿಗೆ ಮಾತ್ರ ಬರೆದಿಲ್ಲ, ಮಾಲೀಕನಿಗೂ ಆಗುತ್ತೆ, ಸೇವಕನಿಗೂ ಆಗುತ್ತೆ, ಉಳ್ಳವನಿಗೂ ಆಗುತ್ತೆ, ಇಲ್ಲದವನಿಗೂ ಆಗುತ್ತೆ, ಎಲ್ಲ ಧರ್ಮದವ್ರಿಗೂ ಆಗುತ್ತೆ. ಆದ್ದರಿಂದ ಇದನ್ನು ಎಲ್ಲರಿಗೂ ಕೂಡ ಅನ್ವಯವಾಗುವಂಥದ್ದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಲ್ಲ ವರ್ಗದವರನ್ನು ಕೂಡ ಗಮನದಲ್ಲಿಟ್ಕೊಂಡು ಈ ಮೂಲಭೂತ ಹಕ್ಕುಗಳನ್ನು ಬರೆದಿದ್ದಾರೆ. ಮುಂದೆ ಬರ್ತಾ ಇದ್ದೀನಿ. ಈ ಮೂಲಭೂತ ಹಕ್ಕುಗಳು ವಿಶೇಷವಾಗಿ ಮಾನವೀಯ ನೆಲೆಗಟ್ಟನ್ನು ಹೊಂದಿವೆ. ಹಾಗಾದರೆ ಹ್ಯುಮ್ಯಾನಿಟಿ ಇದೆ ಇದರಲ್ಲಿ. ಸರ್, ಒಂದು ಎಕ್ಸಾಂಪಲ್ ಕೊಡಿ ನೋಡೋಣ, ಹ್ಯುಮ್ಯಾನಿಟಿ ಇದೆ ಅನ್ನೋಕ್ಕೆ. ಹಾಗಾದ್ರೆ ಎಲ್ಲೋ ಒಂದು ಕಡೆ ಮಾನವೀಯ ಕಳಕಳಿಯನ್ನು ಹೊಂದಿದ್ದಾರೆ. ಜೀವಿಸುವ ಹಕ್ಕನ್ನು ಕೊಟ್ಟಿದ್ದೀವಿ, ಯಾರು ಹಿಂಸೆ ಮಾಡೋಂಗಿಲ್ಲ. 21ನೇ ವಿಧಿನಲ್ಲಿ ಜೀವಿಸುವ ಹಕ್ಕನ್ನು ಕೊಟ್ಟಿದ್ದೀವಿ. ಇನ್ನೂ ಮುಂದಕ್ಕೆ ಹೋಗ್ತಾ ಬಂದಾಗ ಮಾನವೀಯ ಗುಣಗಳನ್ನು ಹೊಂದಿದೆ ಅಂತ ಅಂದಾಗ ಯಾವ ಥರದ್ದಂತಂದರೆ, ನಮ್ಮಲ್ಲಿ ಆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸೋದಿದೆ, ನಿವಾರಣೆ ಮಾಡುವಂಥದ್ದಿದೆ. ನೆಕ್ಸ್ಟ್ ಮುಂದೆ ಬರ್ತಾ ಇದ್ದೀನಿ. ಮಾನವೀಯ ಗುಣಗಳನ್ನು ಹೊಂದಿರೋದ್ರ ಜೊತೆಗೆ ಶೋಷಣೆಗಳನ್ನು ತಪ್ಪಿಸುವಂಥ ಗುಣವನ್ನು ಹೊಂದಿದೆ. ಎಕ್ಸ್ಪ್ಲಾಯ್ಟೇಷನ್ಸ್ ಇದೆ. ಅನಾದಿ ಕಾಲದಿಂದಲೂ ಕೂಡ ಅನೇಕ ಶೋಷಿತರಿದ್ರಲ್ಲಿ ಗೊತ್ತಿರಲಿ ನಿಮಗೆ, ಜೀತ ಪದ್ಧತಿಯನ್ನು ಮಾಡ್ಕೊಂಡ್ಬಂದಿದ್ದು ಅನಾದಿ ಕಾಲದಿಂದ. ಕಡಿಮೆ ದುಡಿಮೆ ಮಾಡಿಸ್ಕೊಳೋದು, ಕಡಿಮೆ ದುಡ್ಡಿಗೆ ಹೆಚ್ಚು ದುಡಿಮೆ ಮಾಡಿಸ್ಕೊಳೋದು, ಅಂಥ ದುಡಿಮೆಯನ್ನು ತೆಗೆದುಹಾಕೋದಕ್ಕೆ ಜೀತ ಪದ್ಧತಿಯನ್ನು ಹೋಗಲಾಡಿಸಿ 23-24 ವಿಧಿ ವಿಶೇಷವಾಗಿ ಜೀತ ಪದ್ಧತಿಯನ್ನು ಹೋಗಲಾಡಿಸುವಂಥದ್ದು ಬಹಳ ಮುಖ್ಯವಾದಂಥದ್ದು. ಮುಂದೆ ಬರ್ತಾ ಇದ್ದೀನಿ. ಈ ಮೂಲಭೂತ ಹಕ್ಕುಗಳಿದಾವಲ್ಲ, ಶೋಷಣೆ ಮಾತ್ರ ಅಲ್ಲ, ಜೊತೆಗೆ ವಿದೇಶಿಯರಿಗೂ ಕೂಡ ಅನುಕೂಲ ಆಗುವಂಥವು. ಕೆಲವು ದೇಶಕ್ಕೆ ಆ ದೇಶದವ್ರಿಗೆ ಮಾತ್ರ ಅನುಕೂಲ ಆದರೆ ಇದು ನಮ್ಮದು ವಿದೇಶದವ್ರಿಗೂ ಕೂಡ ಅನುಕೂಲ ಆಗುತ್ತೆ. ನಮ್ಮ ದೇಶದಲ್ಲಿರುವ ಮೂಲಭೂತ ಹಕ್ಕುಗಳನ್ನು ವಿದೇಶವನ್ನು ಕೂಡ ಅನುಭವಿಸ್ಬೋದು, ಕೆಲವನ್ನು ಹೊರತುಪಡಿಸಿ. ಸಾರ್ವಜನಿಕ ಹುದ್ದೆಯನ್ನು ಪಡೆಯೋಕ್ಕಾಗಲ್ಲ ಕೆಲವು ಟೈಮಲ್ಲಿ, ಬೇಡ, ಆದರೆ ನಿರ್ಭಯವಾಗಿ ಬದುಕ್ಬೋದು. ಅವನು ಕೂಡ ಜೀವಿಸುವ ಹಕ್ಕಿದೆ. ಸುಮಾರು ಹಕ್ಕುಗಳನ್ನು ಅವನಿಗೆ ಕೊಟ್ಟಿದ್ದೀವಿ. ಅದಕ್ಕೆ ಅಂಥ ಹಕ್ಕುಗಳನ್ನು ವಿದೇಶದವ್ರಿಗೂ ಕೊಟ್ಟಿದ್ವಿ. ಇಂಥ ವಿಶಾಲವಾದದ್ದು, ಉತ್ಕೃಷ್ಟವಾದದ್ದನ್ನು ಮತ್ತೆಲ್ಲೂ ಕಾಣೋಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಯಾವ ಮಟ್ಟಕ್ಕಿದೆ ಅಂದರೆ, ಅಪರಾಧಿಗಳಿಗೂ ಕೂಡ ನಾವು ಕೆಲವು ಹಕ್ಕುಗಳನ್ನು ಕೊಟ್ಟಿದ್ದೀವಿ. ಅಪರಾಧಿಗಳಿಗೆ ಯಾವುದಾದ್ರು ಅಪರಾಧಿಗಳಿಗೆ ಎಂದಾಗ, ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಅಪರಾಧಿಗಳಿಗೆ ಎಂದಾಗ 20ನೇ ವಿಧಿನಲ್ಲಿ ಒಂದು ಅಪರಾಧ ಮಾಡಿದಂಥ ವ್ಯಕ್ತಿಗೆ ಅವನಿಗೂ ತಂದೆ ಆದ ಹಕ್ಕುಗಳನ್ನು ಕೊಟ್ಟಿದ್ವಿ. ಒಮ್ಮೆ ಅಪರಾಧ ಮಾಡಿದ್ದಕ್ಕೆ ಪನಿಷ್ಮೆಂಟ್ ಆದರೆ ಮುಗಿದೋಯ್ತು, ಅವನಿಗೆ ಮತ್ತೆ ಕೊಡೋಂಗಿಲ್ಲ. ಹಾಗಾದ್ರೆ ಯಾವ ಶಿಕ್ಷೆ ಜಾರಿಲಿರುತ್ತೋ ಆ ಶಿಕ್ಷೆನ ಮಾತ್ರ ಕೊಡಬೇಕಾಗುತ್ತೆ. ಅವನಿಗೂ ತಂದೆ ಆದ ರೈಟ್ಸ್ ಇದೆ. ಯಾತಕ್ಕೆ ಅಂದರೆ ಅವನು ಆಕಸ್ಮಿಕವಾಗಿ ಮಾಡಿದ್ದಾನೆ, ಯಾವುದೋ ಸಂದರ್ಭಕ್ಕೆ ಒಳಪಟ್ಟು ಮಾಡಿರ್ಬೋದು. ಹಾಗಾದರೆ ಹುಟ್ಟುತ್ತಲೇ ಅಪರಾಧಿ ಅಲ್ಲ ಅವನು. ಸನ್ನಿವೇಶಗಳು ಮತ್ತು ಸಮಾಜ ನಮ್ಮನ್ನು ಅಪರಾಧಿ ಮಾಡಿರ್ತದೇನೋ ದೇವನ್ನು ಇಟ್ಕೊಂಡು ಮಾಡ್ತಾ ಬಂದಿದ್ದಾರೆ. ಹಾಗಾದರೆ ಘನತೆಯಿಂದ ಬದುಕೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಘನತೆಯಿಂದ ಬದುಕೋದಕ್ಕೆ, ಗೌರವದಿಂದ ಬದುಕೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ.
ಜೊತೆಗೆ ಆರೋಪಿಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದೆ. ಆರೋಪಿಗಳಿಗೂ ಕೂಡ ಕೆಲವು ಹಕ್ಕನ್ನು ಕೊಟ್ಟಿದ್ದೀವಿ. ಆರೋಪಿಗಳನ್ನು ಯಾವಾಗಲೂ ಯಾವ ಬೇಕಾದ್ರೂ ಬಂಧಿಸಂಗಿಲ್ಲ, ಬಂಧಿಸ್ಬೇಕಾದ್ರೆ ಕಾರಣ ಕೊಡಬೇಕು. ಬಂಧಿಸಿದ ಮೇಲೆ 24 ಗಂಟೆ ಒಳಗಡೆ ತಾಂಡೋಗಿ ನ್ಯಾಯಾಲಯದ ಮುಂದೆ, ನ್ಯಾಯಾಧೀಶರ ಮುಂದೆ ಅವರನ್ನು ತೋರಿಸ್ಬೇಕಾಗುತ್ತೆ. ಅಲ್ಲಿಗೆ ಆರೋಪಿಗಳಿಗೂ ಕೂಡ ರೈಟ್ಸನ್ನು ಕೊಟ್ಟಿದ್ದೀವಿ. 22ನೇ ವಿಧಿನಲ್ಲಿ ಆರೋಪಿಗಳಿಗೆ ತಂದೆ ಆದಂಥ ಹಕ್ಕುಗಳಿವೆ. ಇಂಥ ಬ್ರಾಡರ್ ಆಗಿರುವಂಥ, ಇಂಥ ಎಲ್ಲ ಜನಕ್ಕೂ ಅನುಕೂಲವಾಗುವಂಥ, ಹಾಗಾದರೆ ದೇಶದ ಎಲ್ಲ ಪ್ರಜೆಗೂ ಕೂಡ, ಕಟ್ಟಕಡೆ ವ್ಯಕ್ತಿಗೂ ಕೂಡ ಅನುಕೂಲವಾಗುವಂಥ ಮಹತ್ವಪೂರ್ಣವಾದಂಥ ಮೂಲಭೂತ ಹಕ್ಕುಗಳನ್ನು ನಾವು ಸಂವಿಧಾನದ ಭಾಗ 3ರಲ್ಲಿ ನೋಡ್ಬೋದಾಗಿದೆ. ಇದೊಂದು ಜಗತ್ತಿನಲ್ಲಿ ಅತ್ಯಂತ ವಿಶಿಷ್ಟವಾದಂಥ ಮೂಲಭೂತ ಹಕ್ಕುಗಳಾಗಿವೆ. ಎಲ್ಲ ವರ್ಗದವ್ರಿಗೆ, ಬಡವರಿಗೆ, ಬಲ್ಲಿಗರಿಗೆ, ಭಾರತ ದೇಶ ಬರ್ತಾ ಇರುವಂಥ ಪ್ರತಿಯೊಬ್ಬನಿಗೂ ಕೂಡ ಇದು ಅಪ್ಲಿಕಬಲ್ ಆಗುತ್ತೆ. ಜಾತಿ ನೋಡಲ್ಲ, ಧರ್ಮ ನೋಡಲ್ಲ, ಲಿಂಗ ನೋಡಲ್ಲ, ಅಂತಸ್ತು ನೋಡಲ್ಲ, ಎಲ್ಲರೂ ಕೂಡ ಪಡಿಬೋದಾಗಿದೆ. ಒಂದೊಂದು ಹುದ್ದೆಗಳನ್ನು ಪಡಿಬೋದು ಬೇಕಾರೆ. ಅಂಥ ಹಕ್ಕುಗಳೆಲ್ಲ ಇದೆ. ಅಂಥ ಹಕ್ಕುಗಳನ್ನು ಕೊಟ್ಟಿರೋದೇ ಭಾರತದ ಸಂವಿಧಾನ. ಈ ಮೂಲಭೂತ ಹಕ್ಕುಗಳನ್ನು ಎಲ್ಲಿಂದ ಎರವಲು ಪಡ್ಕೊಂಡ್ರೋ? ಎರವಲು ಅಂತಿದ್ದಂಗೆ ಬಾರೋ ಅಂತ ಕರಿತೀವಿ. ಎರವಲು ಪಡೆದ್ರು, ಬಾರೋ ಮಾಡ್ಕೊಂಡಿದ್ದು, ಬಾರೋಡ್ ಅಂತ. ಎಲ್ಲಿಂದ ಬಾರೋ ಮಾಡ್ಕೊಂಡಿದ್ದು? ಭಗವದ್ಗೀತೆಯಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ, ಉತ್ತಮ ಅಂಶಗಳಿದ್ದರೆ ಎಲ್ಲಿಂದಲಾರ ಬಂದರೂ ಸ್ವೀಕಾರ ಮಾಡು ಅಂತ ಹೇಳ್ತಾ ಬರ್ತಾರೆ. ಅಲ್ಲಿಗೆ ಅರ್ಥ, ನಮ್ಮ ದೇಶದ ಸಂವಿಧಾನಕ್ಕೆ, ಸಂವಿಧಾನವನ್ನು ಬೇರೆ ಬೇರೆ ದೇಶದ ಸಂವಿಧಾನಗಳಿರುವಂಥ ಉತ್ತಮ ಅಂಶಗಳನ್ನು ಎರವಲು ಪಡ್ಕೊಂಡಿದ್ದೀವಿ, ಬಾರೋ ಮಾಡ್ಕೊಂಡಿದ್ದೀವಿ. ಸರ್, ಹಾಗಾದರೆ ಈ ಮೂಲಭೂತ ಹಕ್ಕುಗಳನ್ನು ಎಲ್ಲಿಂದ ಎರವಲು ಪಡ್ಕೊಂಡವ್ರೆ? ಮೂಲಭೂತ ಹಕ್ಕುಗಳನ್ನ ಫಂಡಮೆಂಟಲ್ ರೈಟ್ಸನ್ನು ವಿ ಆರ್ ಬಾರೋಡ್ ಫ್ರಮ್ ದ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್. ಹಾಗಾದರೆ ಅಮೆರಿಕಾದ ಸಂವಿಧಾನದಿಂದ ಪಡ್ಕೊಂಡಿದ್ದಾರೆ. ಅಮೆರಿಕಾದ ಸಂವಿಧಾನದಿಂದ ಬಂದಿದೆ. ಅಲ್ಲಿಗೆ ಈಗ ಕ್ವಶನ್ ರೈಸ್ ಮಾಡ್ತಾರೆ, ಸುಮಾರು ಬಾರಿ ತೆಗೆದಿದ್ದಾರೆ. ಭಾರತದ ಸಂವಿಧಾನವನ್ನು ಎಲ್ಲಿಂದ ಎರವಲು ಪಡ್ಕೊಂಡಿದೆ? ಯಾವ ಸಂವಿಧಾನದಿಂದ? ಮೂಲತಃ ಈ ಭಾರತದ ಸಂವಿಧಾನವನ್ನು ಅಮೆರಿಕಾದ ಸಂವಿಧಾನ, ಅಲ್ಲಿ ಬಿಲ್ ಆಫ್ ರೈಟ್ಸ್ ಅಂತ ಕರೀತಾರೆ. ಬಿಲ್ ಆಫ್ ರೈಟ್ಸ್ ಅಂತ ಕರೀತಾರೆ ಅಮೆರಿಕಾದಲ್ಲಿ. ಕ್ವಶನ್ ರೈಸ್ ಮಾಡ್ತಾನೆ, ಅಮೆರಿಕಾದಲ್ಲಿ ಫಂಡಮೆಂಟಲ್ ರೈಟ್ಸನ್ನು, ಅಲ್ಲಿರುವಂಥ ಹಕ್ಕುಗಳನ್ನು ಏನಂತ ಕರೀತಾರೆ? ಬಿಲ್ ಆಫ್ ರೈಟ್ಸ್ ಅಂತ. ಈ ಬಿಲ್ ಆಫ್ ರೈಟ್ಸು ಇಲ್ಲಿಂದಲೇ, ಯಾಕೆಂದರೆ ಅವರು ಮೊದಲೇ ಸಿದ್ಧವಾಗಿರುವಂಥ ಅಮೆರಿಕ ಸಂವಿಧಾನ, ಅಲ್ಲಿ ಬಿಲ್ ಆಫ್ ರೈಟ್ಸನ್ನು ಕೊಟ್ಟಿದ್ರು. ಗೊತ್ತಿರಲಿ ನಿಮಗೆ, ಆ ಅಂಶಗಳನ್ನು ನಮ್ಮ ದೇಶದ ಅನುಗುಣವಾಗಿ, ಈ ದೇಶಕ್ಕೆ ಅನುಗುಣವಾಗಿ ಸಣ್ಣ ಪುಟ್ಟ ಮಾರ್ಪಾಟುಗಳನ್ನು ಮಾಡಿ, ಬದಲಾವಣೆಗಳನ್ನು ಮಾಡಿ, ಈ ದೇಶದ ನೆಲಕ್ಕೆ ಅನುಕೂಲವಾಗುವಂಥ, ಈ ದೇಶದ ಜನರ ಪರಿಸ್ಥಿತಿಗೆ ಅನುಕೂಲವಾಗುವಂತೆ, ಇಲ್ಲಿದ್ದಂಥ ಕೆಲವು ಮೌಢ್ಯಗಳನ್ನು, ಶೋಷಣೆಗಳನ್ನು ತಪ್ಪಿಸೋದಕ್ಕೆ ಬೇಕಾದಂತೆ ಮಾರ್ಪಾಟುಗಳನ್ನು ಮಾಡಿ, ಅನೇಕ ಮಾರ್ಪಾಟು ಮಾಡಿ ನಾವು ಫಂಡಮೆಂಟಲ್ ರೈಟ್ಸನ್ನು ರೆಡಿ ಮಾಡ್ತಾ ಬಂದು. ಹಾಗಾದರೆ ಈ ಫಂಡಮೆಂಟಲ್ ರೈಟ್ಸು ಅವಾರ್ಡ್ ಆಗಿದೆ ಎಲ್ಲಿಂದ ಅಂದರೆ ಬಿಲ್ಸ್ ಆಫ್ ರೈಟ್ಸಿಂದ. ಯಥಾವತ್ತಿಟ್ಟಿಲ್ಲ. ಅಲ್ಲಿರೋ ಬಿಲ್ಸ್ ಆಫ್ ರೈಟ್ಸ್ ಆಗಿರುವಂಥ ಕೆಲವು ಹಕ್ಕುಗಳೇ ಬೇರೆ, ನಮ್ಮ ಬೇರೆ, ಆ ದೇಶಕ್ಕಾಗುತ್ತೆ. ಆದರೆ ಪರಿಕಲ್ಪನೆ ವಿ ಆರ್ ಬಾರೋಡ್ ಫ್ರಮ್ ದ ಅಮೆರಿಕಾದಿಂದ ತಂದಿದ್ವಿ. ಆದರೆ ಈ ನೆಲಗಟ್ಟಿಗೆ, ಈ ಸಾಮಾಜಿಕ ಮತ್ತು ಆರ್ಥಿಕ ಹಿನ್ನೆಲೆಗೆ, ಈ ದೇಶದಲ್ಲಿರುವಂಥ ಕೆಲವು ಮೌಢ್ಯಗಳನ್ನು ಹೋಗಲಾಡಿಸೋದಕ್ಕೆ, ಶೋಷಣೆಗಳು ಹೋಗ್ಸೋದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ್ಯಾವುದನ್ನು ಸೇರಿಸ್ಬೋದು ಅಂತ ಕೆಲವು ಅಂಶಗಳನ್ನು ಸೇರಿಸ್ತಾ ಬಂದರು. ಈ ಮೂಲಕ ಸಾಧ್ಯವಾದಷ್ಟು ಮಟ್ಟಿಗೆ ಈ ನೆಲದ ಜನಕ್ಕೆ ಏನೇನು ಬೇಕಾಗಿತ್ತೋ ಅಂಥ ಅಂಶಗಳನ್ನು ಸೇರಿಸ್ತಾ ಬಂದಿದ್ದಾರೆ. ಅಲ್ಲಿಗರ್ಥ, ಈ ಕಲ್ಪನೆ ಅಂದಾಗ ಈ ಪರಿಕಲ್ಪನೆಯನ್ನು ಬಾರೋ ಮಾಡೋದು ಅಮೆರಿಕಾದ. ಆಗ ನಿಮಗೆ ಗೊತ್ತಿರಲಿ, ಬೇರೆ ಬೇರೆ ದೇಶದಿಂದ ಬೇರೆವನ್ನು ಆರೋಪ ಪಡ್ಕೊಂಡಿದ್ದೀವಿ. ಸಣ್ಣದಾಗಿ ಒಂದು ಚೂರು ಮಾತಾಡ್ತಾ ಬರ್ತೀನಿ. ಆಸ್ಟ್ರೇಲಿಯಾದಿಂದ ಸಮವರ್ತಿ ಪಟ್ಟಿಯನ್ನು ಬಾರೋ ಮಾಡ್ಕೊಂಡಿದ್ದೀವಿ. ಸಮವರ್ತಿ ಪಟ್ಟಿಯನ್ನು ಬಾರೋ ಮಾಡ್ಕೊಂಡಿದ್ದೀವಿ. ವಿ ಆರ್ ಬಾರೋಡ್ ದ ಕನ್ಕರೆಂಟ್ ಲೀಸ್ಟ್. ಕ್ವಶನ್ ರೈಸ್ ಮಾಡ್ತಾನೆ, 100 ಕೇಂದ್ರ ಪಟ್ಟಿಲ್ಲವೆ, 61 ರಾಜ್ಯ ಪಟ್ಟಿಲ್ಲವೆ, 52 ಸಮವರ್ತಿ ಪಟ್ಟಿಲ್ಲ. ಕನ್ಕರೆಂಟ್ ಲಿಸ್ಟ್ ಅಂದರೆ ಒಂದು ವಿಷಯದ ಮೇಲೆ ಕೇಂದ್ರ ಮತ್ತು ರಾಜ್ಯ ಎರಡೂ ಜವಾಬ್ದಾರಿ ಹೊಂದಿರೋದನ್ನು ಕನ್ಕರೆಂಟ್ ಲಿಸ್ಟ್ ಅಂತ. ಈ ಕಾನ್ಸೆಪ್ಟನ್ನು, ಎರಡೂ ಕಾನೂನು ಮಾಡುವಂಥ ಒಂದು ಅಂಶವನ್ನು ಸಮವರ್ತಿ ಪಟ್ಟಿ ಅಂತ ಕರಿತೀವಿ. ಆ ವಿಷಯಗಳಿಗೆ ಸಮವರ್ತಿ ಪಟ್ಟಿ ಅಂತೇವೆ. ಶಿಕ್ಷಣ, ಆರೋಗ್ಯ, ಅರಣ್ಯ, ಈ ಥರದ ವಿಚಾರಗಳಿವೆ. ಅವುಗಳನ್ನು ಸಮವರ್ತಿ ಪಟ್ಟಿ, ಈ ಕಲ್ಪನೆಯನ್ನು ನಮ್ಮ ದೇಶದಲ್ಲೂ ಕೂಡ ಅಡಪಡ್ಕೊಂಡಿದ್ದೀವಿ. ವಿ ಆರ್ ಬಾರೋಡ್ ಫ್ರಮ್ ದ ಆಸ್ಟ್ರೇಲಿಯಾ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ತಾ ಬರ್ತಾನೆ. ನ್ಯಾಯಾಂಗ ಪರಾಮರ್ಶೆ ಮತ್ತೆ ಅಮೆರಿಕಾದಿಂದಲೇ. ಹಾಗಾದರೆ ನಿಮಗೆ ಗೊತ್ತಿರಲಿ, ಇದನ್ನು ತಿದ್ದುಪಡಿ ಮಾಡೋದನ್ನು ದಕ್ಷಿಣ ಆಫ್ರಿಕಾದಲ್ಲಿ ತಿದ್ದುಪಡಿ ಮಾಡೋ ವಿಧಾನವನ್ನು, ಹಾಗಾದರೆ ಸಂವಿಧಾನದ ತಿದ್ದುಪಡಿ ಮಾಡೋದನ್ನು ಭಾಗ 20ರಲ್ಲಿ 368ನೇ ವಿಧಿನಲ್ಲಿದೆ. ಅಮೆಂಡ್ ಮಾಡುವಂಥದ್ದು ಕಾನ್ಸ್ಟಿಟ್ಯೂಷನನ್ನು. ಹಾಗಾದರೆ ಈ ಕಾಲಘಟ್ಟಕ್ಕೆ ತಕ್ಕಂತೆ ಏನಾದರೂ ಬದಲಾವಣೆ ಮಾಡಬೇಕು ಅಂದರೆ ಪಾರ್ಲಿಮೆಂಟಲ್ಲಿ 2/3 ಮೆಜಾರಿಟಿಯಿಂದ, ವಿಶೇಷ ಬಹುಮತದಿಂದ ಮಾಡ್ತಾ ಬರ್ತೀವಿ. ಆ ಮಾಡುವಂಥ ಕಲ್ಪನೆಯನ್ನು, ಅಮೆಂಡ್ಮೆಂಟ್ ಕಾನ್ಸೆಪ್ಟ್ಸನ್ನು ವಿ ಆರ್ ಬಾರೋಡ್ ಫ್ರಮ್ ದ ದಕ್ಷಿಣ ಆಫ್ರಿಕಾ. 20ನೇ ಭಾಗದಲ್ಲಿದೆ.
ರಾಜ್ಯ ನಿರ್ದೇಶಕ ತತ್ವನ ಐರಿಷಿಂದ ಪಡ್ಕೊಂಡಿದ್ದೀವಿ, ಐರ್ಲ್ಯಾಂಡಿಂದ ಐರಿಷ್ ಸಂವಿಧಾನದಿಂದ ಪಡ್ಕೊಂಡಿದ್ದೀವಿ. ಐರಿಷ್ ಸಂವಿಧಾನದಿಂದ ರಾಜ್ಯ ನಿರ್ದೇಶಕ ತತ್ವಗಳನ್ನು ವಿ ಆರ್ ಬಾರ್ಡರ್ಡ್ ಫ್ರಮ್ ದ ಐರಿಷ್ ಕಾನ್ಸ್ಟಿಟ್ಯೂಷನ್. ಹೀಗೆ ಬೇರೆ ಬೇರೆ ಕಡೆಯಿಂದ ರಷ್ಯಾದಿಂದ ಮೂಲಭೂತ ಕರ್ತವ್ಯಗಳನ್ನು ಕಮ್ಯುನಿಸ್ಟ್ ಪಾರ್ಟಿ ಇದು ಅಥವಾ ದೇಶ ಮೂಲಭೂತ ಹಕ್ಕುಗಳು ಅಮೆರಿಕವಾದರೆ ಮೂಲಭೂತ ಕರ್ತವ್ಯಗಳನ್ನು ರಷ್ಯಾದಿಂದ, ಪೌರತ್ವ ಸಂಸದೀಯ ಪದ್ಧತಿ ಬ್ರಿಟನ್ನಿಂದ ಪಡ್ಕೊಂಡಿದ್ದೀವಿ. ಹಾಗಾದರೆ ಬ್ರಿಟನ್ನಿಂದ ವಿ ಆರ್ ಬಾರೋಡ್ ದ ಯಾವುದನ್ನು ಏಕ ಪೌರತ್ವ ಅಂದರೆ ಸಿಂಗಲ್ ಸಿಟಿಸನ್ಶಿಪ್ಪನ್ನು ನಮ್ಮ ದೇಶದವರೆಲ್ಲ ರಾಜಸ್ಥಾನ ಇರ್ಬೋದು, ಕರ್ನಾಟಕ ಇರ್ಬೋದು, ಆಂಧ್ರ ಇರ್ಬೋದು, ವಿ ಆರ್ ಇಂಡಿಯನ್ಸ್, ವಿ ಆರ್ ಸಿಂಗಲ್ ಸಿಟಿಸನ್. ರಾಜ್ಯಕ್ಕೊಂದು ಇದಿಲ್ಲ. ಅಮೆರಿಕಾದಾಗಿದೆ, ಸ್ವಿಟ್ಜರ್ಲ್ಯಾಂಡ್ಗೆ ದ್ವಿಪೌರತ್ವ ಇದೆ. ಅಮೆರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್ಗೆ ದ್ವಿಪೌರತ್ವ, ನಮ್ಮಲ್ಲಿ ಏಕಪೌರತ್ವ, ಸಿಂಗಲ್ ಸಿಟಿಸನ್ಶಿಪ್ಪು. ಹಾಗಾದರೆ ಸಂಸದೀಯ ಮಾದರಿ ಸರ್ಕಾರ ಪಾರ್ಲಿಮೆಂಟ್ ಈಸ್ ಡಾಮಿನೆಂಟ್. ಹಾಗಾದರೆ ಪಾರ್ಲಿಮೆಂಟೇ ಸುಪ್ರೀಮು. ನಮ್ಮಲ್ಲಿ ಸಂಸತ್ತು ಎಲ್ಲ ಕಾನೂನುಗಳನ್ನು, ದೇಶವಿರುವಂಥ ಕಾನೂನುಗಳನ್ನು ಮಾಡೋ ಸಂಸತ್ತು. ಈ ಸಂಸತ್ತು ಪ್ರಕ್ರಿಯೆನ ಅಥವಾ ಪಾರ್ಲಿಮೆಂಟ್ರಿ ಮೆಥಡನ್ನು ನಾವು ಬ್ರಿಟನ್ನಿಂದ ಪಡ್ಕೊತಿದ್ದೀವಿ. ಅದಕ್ಕೆ ಬ್ರಿಟನ್ ಸಂಸತ್ತನ್ನು ಮಾತೃ ಸಂಸತ್ತು ಅಂತ ಕರಿತಾ ಬರ್ತಾರೆ. ಹೀಗೆ ಬೇರೆ ಬೇರೆ ವಿಷಯಗಳನ್ನು ಬೇರೆ ಬೇರೆ ಕಡೆಯಿಂದ ಎರವಲು ಪಡ್ಕೊಂಡಿದ್ದೀವಿ. ಅದೇ ರೀತಿ ಮೂಲಭೂತ ಹಕ್ಕುಗಳನ್ನು ವಿ ಆರ್ ಬಾರೋಡ್ ಫ್ರಮ್ ದ ಅಮೆರಿಕಾದಲ್ಲಿ ಬಿಲ್ ಆಫ್ ರೈಟ್ಸ್ ಅಂತ ಕರೀತಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಸುಮಾರು ಸರಿ ಕೇಳಿದ್ದಾನೆ. ಮೂಲಭೂತ ಹಕ್ಕುಗಳನ್ನು, ಮೂಲಭೂತ ಕರ್ತವ್ಯ ಅಂದರೆ ಇನ್ನೂ ಬೇಕಾದಷ್ಟಿದೆ. ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆದನ್ನು ಎರವಲು ಪಡ್ಕೊಳ್ತಾ ಬಂದಿದ್ದೀವಿ. ಪ್ರಬಲಗೊಂಡ ಕೇಂದ್ರ ವ್ಯವಸ್ಥೆ ಕೆನಡಾ ದೇಶದಿಂದ ಪಡ್ಕೊಂಡಿದ್ದೀವಿ. ಪ್ರಬಲಗೊಂಡ ಕೇಂದ್ರ ವ್ಯವಸ್ಥೆ ಅಂತ ಕೇಳ್ತಾ ಬರ್ತೇವೆ, ಕೆನಡಾದಿಂದ ಪಡ್ಕೊಂಡಿದ್ದೀವಿ. ಈ ಥರದವೆಲ್ಲ ಬೇಕಾದಷ್ಟು ಅಂಶಗಳಿದೆ. ಇದನ್ನೆಲ್ಲರೂ ಪಡ್ಕೊಂಡಿದ್ದು ಬೇರೆ ಬೇರೆ ದೇಶಗಳ ಉತ್ತಮ ಅಂಶಗಳನ್ನು 60 ದೇಶದ ಪಡ್ಕೊಂಡಿದ್ದೀವಿ. ಮುಂದೆ ಬರ್ತಾ ಇದ್ದೀನಿ. ಈ ಭಾರತದ ಈ ಮೂಲಭೂತ ಹಕ್ಕುಗಳವಲ್ಲ, ಈ ಮೂಲಭೂತ ಹಕ್ಕುಗಳನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಮ್ಯಾಗ್ನಾ ಕಾರ್ಟಾ ಯಾವುದನ್ನು, ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಯಾವುದನ್ನು ಸಂವಿಧಾನದಲ್ಲಿ, ಇಲ್ಲಿ ಭಾರತದ ಮ್ಯಾಗ್ನಾ ಕಾರ್ಟಗಳು 3-4 ಒಂದನೇದು ಬರ್ತೀನಿ, ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಮ್ಯಾಗ್ನಾ ಕಾರ್ಟಗಳು. ಹಾಗಾದರೆ ಸಂವಿಧಾನದಲ್ಲಿ ಮ್ಯಾಗ್ನಾ ಕಾರ್ಟಾ ಅಂತ ಯಾವ್ದು ಕರಿತೀವಿ? ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಮಹಾಸನ್ನದ್ದು ಅಂತ ಕರೀತಾರೆ. ಮ್ಯಾಗ್ನಾ ಕಾರ್ಟಾ ಕನ್ನಡದಲ್ಲಿ ಮಹಾಸನ್ನದ್ದು ಅಂತ. ಇಲ್ಲಿ ಸಂವಿಧಾನದಲ್ಲಿ ಏನಾರ ಬಂತು ಅಂದರೆ ಮ್ಯಾಗ್ನಾ ಕಾರ್ಟವನ್ನು ಯಾವ್ದು ಹಾಕ್ಬಿಡ್ಬೇಕು ಅಂತ, ಫಂಡಮೆಂಟಲ್ ರೈಟ್ಸನ್ನು, ಮೂಲಭೂತ ಹಕ್ಕುಗಳನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. ಮೂಲಭೂತ ಹಕ್ಕುಗಳನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. ಸುಮಾರು ಎಕ್ಸಾಮಿನೇಷನ್ ಕೇಳಿದ್ರೆ ಈ ಕೆಳಗಿನ ಯಾವುದನ್ನು ಭಾರತದ ಸಂವಿಧಾನದ ಪ್ರಶ್ನೆಗಳು ಬಂದಾಗ ಈ ಆಪ್ಷನ್ ಮಾಡಬೇಕು. ಒಂದನೇದು ಆಪ್ಷನ್ ಕೇಳ್ತಾನೆ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು, ತುರ್ತು ಪರಿಸ್ಥಿತಿಗಳು. ಹಾಗಾದರೆ ಮೂಲಭೂತ ಹಕ್ಕುಗಳನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. ಇಲ್ಲಿ ಇದಕ್ಕೆ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರಿಬೇಕಾದ್ರೆ ಕಾರಣ ಏನಂದರೆ, ಮ್ಯಾಗ್ನಾ ಕಾರ್ಟಾ ಅಂತ ಕರಿಬೇಕಾದ್ರೆ ಕಾರಣ ಏನಂದರೆ, ಇಲ್ಲಿ ಯಾವುದನ್ನು ಮ್ಯಾಗ್ನಾ ಕಾರ್ಟಾ ಅಂತ ಕರಿತಿದ್ರು. ಯಾವುದನ್ನು? ಫಾರ್ ಎಕ್ಸಾಂಪಲ್, ಇಲ್ಲಿ 1215ರಲ್ಲಿ ಕ್ರಿಸ್ತಶಕ 1215ರಲ್ಲಿ ಬ್ರಿಟನ್ನಲ್ಲಿ ದೊರೆ ಇದ್ದ. ಬ್ರಿಟನ್ ದೊರೆ ಜಾನ್ ಅಂತ ಇದ್ದ. ಬ್ರಿಟನ್ ದೊರೆ ಜಾನ್ ದೊರೆ ಇದ್ದ. ಈ ಜಾನ್ ದೊರೆ ತನ್ನ ಪ್ರಜೆಗಳಿಗೆ ಲಿಖಿತ ರೂಪದಲ್ಲಿ ಹಕ್ಕುಗಳನ್ನು ಕೊಟ್ಟಿದ್ದ. ಈ ಹಕ್ಕುಗಳನ್ನೇ ಇತಿಹಾಸದಲ್ಲಿ ಮ್ಯಾಗ್ನಾ ಕಾರ್ಟಾ ಅಂತ ಕರಿತಿದ್ರು. ಅದನ್ನೇ ಹೋಲೋದ್ರಿಂದ ಫಂಡಮೆಂಟಲ್ ರೈಟ್ಸನ್ನು ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಅಥವಾ ಭಾರತದ ಮ್ಯಾಗ್ನಾ ಕಾರ್ಟಗಳು ಅಂತ ಕರಿತಾ ಬರ್ತೀವಿ. ಕಾನ್ಸ್ಟಿಟ್ಯೂಷನ್ ಬಂದಾಗ ಮ್ಯಾಗ್ನಾ ಕಾರ್ಟಾ ಅಂದರೆ ಆರಾಮ್ಸೆ ಯಾವ್ದಕ್ಕೆ ಫಂಡಮೆಂಟಲ್ ರೈಟ್ಸ್ಗೆ ಹಾಕಬೇಕು. ಕಾರಣ ಎಲ್ಲಿಗೆ ಹೋಗುತ್ತೆ ಅಂದರೆ, ಇಲ್ಲಿಗೆ 805 ವರ್ಷದ ಹಿಂದೆಯೇ ಜಾನ್ ದೊರೆ ತನ್ನ ಪ್ರಜೆಗಳಿಗೆ ಹಕ್ಕುಗಳನ್ನು ಕೊಟ್ಟಿದ್ದ. ಅದನ್ನು ಕಾಮನ್ಲಿ ಕಾಲ್ಡ್ ಆಸ್ ಏನಂತ ಕರಿತಾ ಇದ್ರು ಅಂದರೆ, ಅವುಗಳನ್ನು ಮ್ಯಾಗ್ನಾ ಕಾರ್ಟಾ ಅಂತ ಕರಿತಾ ಇದ್ರು. ಅದನ್ನೇ ಹೋಲೋದ್ರಿಂದ ಮೂಲಭೂತ ಹಕ್ಕುಗಳನ್ನು ಭಾರತದ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಅಥವಾ ಭಾರತದ ಮ್ಯಾಗ್ನಾ ಕಾರ್ಟಗಳು ಅಂತ ಕರಿತಾ ಬರ್ತೀವಿ. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಬರ್ತಾ ಇದ್ದೀನಿ, ಇನ್ನೂ ಕೆಲವು ಮ್ಯಾಗ್ನಾ ಕಾರ್ಟಗಳಿವೆ. ಭಾರತದ ಇಂಗ್ಲೀಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಇದೆ. ಭಾರತದ ಇಂಗ್ಲೀಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಕೂಡ ಇದೆ. ನಿಮಗೆ ಈಗ ಅರ್ಥ ಆಗಬೇಕು ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಯಾಕೆ ಇಲ್ಲಿ ಬರ್ತಾ ಇದ್ದೀನಿ ಗೊತ್ತಾ? ಎಲ್ಲೋ ಒಂದು ಕಡೆ ನಿಮ್ಗೆ ಅನಿಸುತ್ತೆ ಈ ಮ್ಯಾಗ್ನಾ ಕಾರ್ಟಗಳ ಬಗ್ಗೆ ಒಂಚೂರು ಮಾಹಿತಿ ಬೇಕಾಯ್ತಲ್ಲ ಅನಿಸುತ್ತೆ. ಆಗ ಈಗ ಕೊಡ್ತಾ ಇದ್ದೀನಿ. ಮೊದಲನೇದು ಕಾನ್ಸ್ಟಿಟ್ಯೂಷನ್ ಮ್ಯಾಗ್ನಾ ಕಾರ್ಟಾ ಗೊತ್ತಾಯಿತು. ಈಗ ಮುಂದಿನ ಇದರಲ್ಲಿ ಬರ್ತಾ ಇದ್ದೀನಿ ಇಂಗ್ಲೀಷ್ ಮ್ಯಾಗ್ನಾ ಕಾರ್ಟಾ. ಹಾಗಾದರೆ ಇಂಗ್ಲೀಷ್ನ ಎಜುಕೇಷನ್ ಮ್ಯಾಗ್ನಾ ಕಾರ್ಟಾ ಅಂತ ಭಾರತದ ಇಂಗ್ಲೀಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ
ಮ್ಯಾಗ್ನಾ ಕಾರ್ಟ್ ಆಫ್ ಇಂಡಿಯನ್ ಇಂಗ್ಲೀಷ್ ಸಿಸ್ಟಮ್ ಅಂತ, ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮ್ಮು. ಯಾವುದದು ಗೊತ್ತಿರಲಿ ನಿಮಗೆ. ನಮ್ಮಲ್ಲಿ ವುಡ್ಸ್ ವರದಿಯನ್ನು ನಾವು ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. ಯಾವುದ್ರ ಮ್ಯಾಗ್ನಾ ಕಾರ್ಟಾ? ಹಾಗಾದರೆ ಭಾರತದ ಇಂಗ್ಲೀಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. ವುಡ್ಸ್ ವರದಿ 1854 ವುಡ್ಸ್ ವರದಿಯನ್ನು ನಾವು ಮ್ಯಾಗ್ನಾ ಕಾರ್ಟಾ ಅಂತ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ. ಒಂಚೂರು ಹಿಂದ್ಗಡೆ ಬರ್ತೀನಿ. ವುಡ್ಸ್ ಬರೋದಕ್ಕಿಂತ ಮುಂಚಿತವಾಗಿ ನಮ್ಮಲ್ಲಿ ಇಂಗ್ಲೀಷ್ ಸಿಸ್ಟಮ್ ಎಜುಕೇಷನ್ ಹೆಂಗೆ ಬಂತು? ಬ್ರಿಟಿಷರು ಬಂದು ಕಂಪ್ನಿಯನ್ನು ಆರಂಭ ಮಾಡ್ತಾ ಬಂದರು. 1813 ಚಾರ್ಟರ್ ಆ್ಯಕ್ಟಲ್ಲಿ 1813 ಚಾರ್ಟರ್ ಕಾಯ್ದೆನಲ್ಲಿ ಚಾರ್ಟರ್ ಕಾಯ್ದೆ 20 ವರ್ಷಕ್ಕೊಮ್ಮೆ ಒಂದೊಂದು ಕಾಯ್ದೆ ಆಗ್ತಾಯಿದ್ರು. ಆ ಕಾಯ್ದೆನಲ್ಲಿ 1 ಲಕ್ಷ ರೂಪಾಯಿಯನ್ನು ಮೊದಲ ಬಾರಿಗೆ ಶಿಕ್ಷಣಕ್ಕಾಗಿ ನೀಡ್ತಾ ಬರ್ತಾರೆ. 1 ಲಕ್ಷ ರೂಪಾಯಿಯನ್ನು ಶಿಕ್ಷಣಕ್ಕಾಗಿ ಕೊಡ್ತಾ ಬರ್ತಾರೆ. ಈ ಶಿಕ್ಷಣಕ್ಕಾಗಿ ಅದನ್ನು ಇಂಗ್ಲೀಷ್ ಶಿಕ್ಷಣಕ್ಕೆ ಬಳಸೋದಕ್ಕೆ ಮೆಕಾಲೆ ಒಂದು ವರದಿ ಕೊಡ್ತಾ ಬರ್ತಾನೆ. ಹಾಗಾದರೆ ಮೆಕಾಲೆ ವರದಿ 1835 ಮೆಕಾಲೆ ವರದಿ ಪ್ರಕಾರ ವಿಲಿಯಂ ಬೆಂಟಿಕ್ರವರು ಭಾರತದಲ್ಲಿ ಇಂಗ್ಲೀಷ್ ಪದ್ಧತಿಯನ್ನು ಸಿಸ್ಟಮನ್ನು ಜಾರಿ ಮಾಡ್ತಾರೆ. ಯಾವ ವರದಿ ಪ್ರಕಾರ? ಮೆಕಾಲೆ ವರದಿ ಪ್ರಕಾರ ವಿಲಿಯಂ ಬೆಂಟಿಕ್ರವರು ಶಿಕ್ಷಣ ಪಡೆದು ಮಾಡ್ತಾರೆ. ಜೊತೆಗೆ ಈ ಚಾರ್ಲ್ಸ್ ವುಡ್ ಅನ್ನೋನು ಒಂದು ವರದಿ ಕೊಡ್ತಾನೆ. ಏನಂತ? ಭಾರತದಲ್ಲಿ ಈ ಎಜುಕೇಷನ್ ಸಿಸ್ಟಮ್ ಹೇಗಿರಬೇಕು ಅಂತ ಕೊಡ್ತಾನೆ. ಆ ವರದಿಯನ್ನು ಬ್ರಿಟಿಷ್ ಪಾರ್ಲಿಮೆಂಟ್ ಅಪ್ರೂವ್ ಮಾಡ್ತದೆ. ಆ ಮೂಲಕ ಅವರು 3 ಥರದ ಎಜುಕೇಷನ್ ಹೇಳ್ತಾ ಬರ್ತಾನೆ. ಯಾವ್ಯಾವುದಂದರೆ ಒಂದನೇದು ಮಹಿಳಾ ಶಿಕ್ಷಣ, ಎರಡನೇದು ಬಂದಾಗ ವೃತ್ತಿಪರ ಶಿಕ್ಷಣದ ಬಗ್ಗೆ ಹೇಳ್ತಾ ಬರ್ತಾನೆ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಮತ್ತು ಇಂಗ್ಲೀಷ್ ಶಿಕ್ಷಣದ ಬಗ್ಗೆ ಹೇಳ್ತಾ ಬರ್ತಾನೆ. ಇಂಗ್ಲೀಷ್ ಶಿಕ್ಷಣವನ್ನು ಕೊಡಿ ಅಂತವ. ಹಾಗಾದ್ರೆ ಇವೆಲ್ಲವೂ ಕೂಡ ವುಡ್ಸ್ ವರದಿನಲ್ಲಿದ್ದವು. ಅದಕ್ಕೆ ವುಡ್ಸ್ ವರದಿಯನ್ನು ನಾವು ಕಾಮನ್ನಾಗೆ ಇದನ್ನು ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಈ ಜೊತೆಗೆ ಈ ಅಂಶಗಳು ತುಂಬ ಇಂಪಾರ್ಟೆಂಟ್. 1813 ಚಾರ್ಟರ್ ಆ್ಯಕ್ಟಲ್ಲಿ 1 ಲಕ್ಷ ರೂಪಾಯಿಯನ್ನು ಭಾರತದಲ್ಲಿ ಶಿಕ್ಷಣ ಕೊಟ್ಟಿದ್ದು. ಕೋಟ್ಯಾಂತರ ರೂಪಾಯಿ ಇವತ್ತಿನ ವ್ಯಾಲ್ಯೂ ಆಗುತ್ತದು. 1 ಲಕ್ಷ ಇವತ್ತ ದೊಡ್ಡ ಮೊತ್ತ. ಜೊತೆಗೆ ಮೆಕಾಲೆ ವರದಿ ಜಾರಿ ಮಾಡ್ತು. ಆಮೇಲೆ 1854 ಡಾಲೌಸಿ ಕಾಲದಲ್ಲಿ ನಮ್ಮ ಭಾರತದಲ್ಲಿ ಗವರ್ನರ್ ಜನರಲ್ ಆಗಿದ್ದಂಥ ಡಾಲೌಸಿ ಇವರನ್ನು ಕರೆಸಿ ಅಧ್ಯಯನ ಮಾಡಿಸ್ತಾನೆ. ಆ ವರದಿಯನ್ನು ಸಲ್ಲಿಸ್ತಾರೆ. ಆ ವರದಿನಲ್ಲಿ ಮುಖ್ಯವಾಗಿ ಮಹಿಳಾ ಶಿಕ್ಷಣ, ಎರಡನೇದು ಬಂದಾಗ ವೃತ್ತಿಪರ ಶಿಕ್ಷಣ, ಇಂಗ್ಲೀಷ್ ಶಿಕ್ಷಣದ ಬಗ್ಗೆ ಹೇಳ್ತಾ ಬರ್ತಾರೆ. ಈ ವರದಿಯೇ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಅತ್ಯಂತ ಮುಖ್ಯವಾದ ವರದಿ. ಇದನ್ನು ಭಾರತದ ಇಂಗ್ಲೀಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತಾ ಬರ್ತಾರೆ. ಮುಂದೆ ಬರ್ತಾ ಇದ್ದೀನಿ. ಇನ್ನೊಂದಿದೆ 1986 ಬಂದಂಥ ಗ್ರಾಹಕ ಶಿಕ್ಷಣದ ಭಾರತದ ಗ್ರಾಹಕರ ಶಿಕ್ಷಣದ ಕನ್ಸ್ಯೂಮರ್ ಎಜುಕೇಷನ್ಗೆ ಸಂಬಂಧ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಮ್ಯಾಗ್ನಾ ಕಾರ್ಟಾ ಇದು ಗ್ರಾಹಕ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ. 1986 ಡಿಸೆಂಬರ್ 24 ನಮ್ಮಲ್ಲಿ ಒಂದು ರಾಜೀವ್ ಗಾಂಧಿಯವರ ಅವಧಿನಲ್ಲಿ ಒಂದು ಇದು ಬರ್ತದೆ, ಆ್ಯಕ್ಟ್ ಬರ್ತದೆ, ಗ್ರಾಹಕರಿಗೆ ಸಂಬಂಧಪಟ್ಟ ಹಿತರಕ್ಷಣೆ ಕಾಪಾಡುವಂಥದ್ದು. ಅದನ್ನು 1986 ಬಂದಂಥ ಈ ಕಾಯ್ದೆಯನ್ನೇ ನಾವು ಭಾರತದಲ್ಲಿ ಗ್ರಾಹಕರ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. ಗ್ರಾಹಕರ ಶಿಕ್ಷಣಕ್ಕೆ ಬಂದುಬಿಟ್ರೆ, ಗ್ರಾಹಕರ ಕನ್ಸ್ಯೂಮರ್ ಎಜುಕೇಷನಿಗೆ ಬಂದರೆ 86 ಹಾಕಬೇಕು. ಹಾಗಾದರೆ ವುಡ್ಸ್ ಇದಕ್ಕೆ ಬಂದುಬಿಟ್ರೆ, ಇಂಗ್ಲೀಷ್ ಶಿಕ್ಷಣಕ್ಕೆ ಬಂದುಬಿಟ್ರೆ 1854 ಹಾಕಬೇಕು. ಭಾರತದಲ್ಲಿ ಸಂವಿಧಾನಾತ್ಮಕವಾಗಿ ಕಾನ್ಸ್ಟಿಟ್ಯೂಷನ್ ಕೇಳ್ತಾ ಬಂದರೆ 3 ಕೂಡ, ಒಂದು ಭಾರತದ ಮಾನಕಾಡ ಸಂವಿಧಾನಕ್ಕೆ, ಎರಡನೇದು ಬಂದಾಗ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು, ಮೂರನೇದು ಬಂದಾಗ ಕನ್ಸ್ಯೂಮರ್ಸು ಭಾರತದಲ್ಲಿ ಗ್ರಾಹಕರಿಗೆ ಸಂಬಂಧಪಟ್ಟಂಥ ಕಾಯ್ದೆ ತಂದಿದ್ದು ರಾಜೀವ್ ಗಾಂಧಿಯವರು 1986 ಡಿಸೆಂಬರ್ 24 ಬರುತ್ತೆ. ಇದನ್ನು ಗ್ರಾಹಕರ ದಿನಾಚರಣೆಯಾಗಿಯೂ ಕೂಡ ಆಚರಣೆ ಮಾಡ್ತಾ ಬರ್ತೀವಿ. ಗ್ರಾಹಕರ ಶಿಕ್ಷಣ ದಿನ ಅಂತ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಕ್ರಾಂತಿಕಾರಿ ಬದಲಾವಣೆ ಮಾಧ್ಯಮದಿಂದ ಮ್ಯಾಗ್ನಾ ಕಾರ್ಟಾನ ಮಹಾಸನ್ನದ್ದು ಅಂತ ಕರಿತೀವಿ. ಇನ್ನೊಂದು ಭಾಳ ಮುಖ್ಯವಾದದ್ದು ನಮ್ಮ ಆಡಳಿತದಲ್ಲೂ ಕೂಡ ಒಂದು ಇದಿದೆ. ಅದು ಯಾವುದು ಅಂದರೆ 1858 ರಾಣಿ ಘೋಷಣೆನೂ ಕೂಡ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಇದನ್ನು ಆಡಳಿತದ ಮ್ಯಾಗ್ನಾ ಕಾರ್ಟಾ, ಭಾರತದ ಆಡಳಿತದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಮ್ಯಾಗ್ನಾ ಕಾರ್ಟಾ ಇದು ಭಾರತದ ಆಡಳಿತದ ಮ್ಯಾಗ್ನಾ ಕಾರ್ಟಾ ಅಂತ ಯಾಕೆ ಕರೀತಾರೆ ಅಂದರೆ, ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಎಂಥ ಬದಲಾವಣೆ ಬಂತು ಅಂದರೆ 1857 ಸಿಪಾಯಿ ದಂಗೆ ಆಯಿತು. ಹಾಗಾದರೆ ಗೊತ್ತಿರಲಿ ನಿಮಗೆ, 1600 ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆದಮೇಲೆ ತಾನು ಆಳ್ವಿಕೆ ನಡೆಸ್ಕೊಳ್ತಾ ಬರ್ತಾಯಿತ್ತು. ಒಂದಲ್ಲ ಒಂದು ರೂಪದಲ್ಲಿ ಯುದ್ಧಗಳನ್ನು ಮಾಡ್ತಾ ಕೊನೆಗೆ ತಾನೇ 1773 ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಮಾಡಿ
773ರಲ್ಲಿ 1773 ರೆಗ್ಯುಲೇಟಿಂಗ್ ಆಕ್ಟನ್ನು ಹಾಕೋದ್ರ ಮುಖಾಂತರ ಕಂಪನಿ ತನ್ನ ಆಕ್ಟ್ಗಳನ್ನು ಹಾಕ್ತಾ ಬಂತು. 57ಕ್ಕೆ ಸಿಪಾಯಿ ದಂಗೆ ಮೂಲಕ ತನ್ನ ಅಸ್ತಿತ್ವವನ್ನು ಕಳ್ಕೊಂತು. ಸಿಪಾಯಿ ದಂಗೆ ಆ ಮೂಲಕ ಕಂಪನಿ ಆಡಳಿತ ಬ್ರಿಟನ್ ಪಾರ್ಲಿಮೆಂಟ್ಗೆ ಹೋಯ್ತು. ಹಾಗಾದರೆ ಬ್ರಿಟಿಷ್ ಪಾರ್ಲಿಮೆಂಟ್ಗೆ ರಾಣಿ ಹತ್ರ ಕೊಟ್ಟೋಯ್ತಿದ್ದು, ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಹೋಯ್ತು. ಆ ಪಾರ್ಲಿಮೆಂಟ್ಗೆ ಏನು ಮಾಡ್ತಾ ಬಂದ್ರಂದರೆ ಇದನ್ನು ಕಂಪನಿಯ ಆಡಳಿತವನ್ನು ಕೊನೆಗೊಳಿಸಿ ಅವರೇ ಘೋಷಣೆ ಮಾಡ್ತಾ ಬಂದರು, ಕಾನೂನನ್ನು ಮಾಡ್ತಾ ಬಂದರು. ಅಲ್ಲಿಂದ ಮುಂದಕ್ಕೆ ಗೊತ್ತಿರಲಿ ನಿಮಗೆ, ವೈಸ್ರಾಯ್ಗಳನ್ನು ನೇಮಕ ಮಾಡ್ತಾರೆ, ಕ್ಯಾನಿಂಗು ನೇಮಕ ಆಗ್ತಾ ಬರ್ತಾರೆ. 58ರಿಂದ ರಾಣಿ ಘೋಷಣೆ ಆಗುತ್ತೆ. ಇದನ್ನು ಆಡಳಿತದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಇಲ್ಲಿಂದ ಕಂಪನಿ ಆಡಳಿತ ನೇರವಾಗಿ ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಹೊರಟೋಯ್ತು. ಮೊದಲ ಬ್ರಿಟಿಷ್ ಪಾರ್ಲಿಮೆಂಟು ಏರಿಕೆ ಮಾಡಿದಂಥ ಒಂದು ಕಾಯ್ದೆಯೇ 1858ರ ರಾಣಿಯ ಘೋಷಣೆ. ಅಲ್ಲಿಂದ ತಕ್ಕ ಹಿಂದಕ್ಕೆ ಕಂಪನಿ ಆಡಳಿತ 1773 ರೆಗ್ಯುಲೇಟಿಂಗ್ ಆಕ್ಟಿಂದ ಹಿಡಿದು ಮುಂದಕ್ಕೆ 57 ತನಕ 1857 ತನಕ ಕಂಪನಿ ಆಡಳಿತ ಇತ್ತು. 58ರಿಂದ ಆದ್ದರಿಂದ ಇದನ್ನು ಆಡಳಿತದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತಾ ಬರ್ತೀವಿ. ಈಗ ನಾನು ಮುಂದೆ ಹೋಗ್ತಾ ಇದ್ದೀನಿ. ನಮ್ಮ ಭಾರತದಲ್ಲಿ ಮೂಲಭೂತ ಹಕ್ಕುಗಳು ಹೇಗೆ ಬಂದೋ ಬರಬೇಕಾದ್ರೆ ಅದಕ್ಕೆ ತಂದೆ ಆದ ಹಿನ್ನೆಲೆ ಇರುತ್ತೆ. ಏಕಾಏಕಿ ನಮ್ಮ ಸಂವಿಧಾನದಲ್ಲಿ ಆಡ ಮಾಡಲಿಲ್ಲ. ಅದಕ್ಕೆ ಈಗ ಭಾರತದಲ್ಲಿ ಮೂಲಭೂತ ಹಕ್ಕುಗಳು ಬೆಳೆದು ಬಂದ ದಾರಿ, ಮೂಲಭೂತ ಹಕ್ಕುಗಳು ಬೆಳೆದು ಬಂದ ದಾರಿ ಅಥವಾ ಐತಿಹಾಸಿಕ ಹಿನ್ನೆಲೆಯನ್ನು ಆಗ್ತಾ ಬರ್ತೀನಿ. ಐತಿಹಾಸಿಕ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡನ್ನು ಮಾಡ್ತಾ ಬರ್ತೀನಿ. ಹಿನ್ನೆಲೆಯನ್ನು ಮಾತಾಡ್ತಾ ಬರ್ತೀನಿ. ಈ ಯಾವುದದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್, ಯಾವುದ್ರದ್ದು ಫಂಡಮೆಂಟಲ್ ರೈಟ್ಸ್ ಹಿನ್ನೆಲೆ. ಈಗ ನಾನು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡು ಅದು ನಮ್ಮ ಸಂವಿಧಾನಕ್ಕೆ 3ನೇ ಭಾಗದಾಗ ಸೇರಬೇಕಾದ್ರೆ ಹೇಗೆಲ್ಲ ಅವಾರ್ಡ್ ಆಯಿತು ಅಂತಂತೂ ಬಂತು. ಇದನ್ನು ಸುಮಾರು ಕಾಂಪಿಟೇಟಿವ್ ಎಕ್ಸಾಮ ಕೇಳಿದ್ದಾನೆ. ನೀವು ಮುಂದೆ ಬರಿಬೇಕಾದ್ರೆ ಕೂಡ ಇದು ಅವಶ್ಯಕವಾಗುತ್ತೆ. ಮೊಟ್ಟ ಮೊದಲನೇ ಬಾರಿಗೆ ಸರ್ ಎಲ್ಲಿಂದ ಬಂತಿದ್ದು? 1895ರಲ್ಲಿ 1895 ಮೊಟ್ಟ ಮೊದಲ ಬಾರಿಗೆ ಒಂದು ಬಿಲ್ಲನ್ನು ಮಂಡನೆ ಮಾಡ್ತಾರೆ. ಹಾಗಾದರೆ ತಿಲಕ್ ಅವರ ಮಾರ್ಗದರ್ಶನದಲ್ಲಿ ಒಂದು ಬಿಲ್ಲನ್ನು ಮಾಡ್ತಾರೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬಿಲ್ ಅಂತ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬಿಲ್ ಅಂತ. ಇಂಡಿಯಾ ಬಿಲ್ ಅನ್ನೋದು ಈಗ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬಿಲ್. ಇದರಲ್ಲಿ ಯಾರ್ದು ನೇತೃತ್ವ? ಹಾಗಾದರೆ ಬಾಲಗಂಗಾಧರನಾಥ್ ತಿಲಕ್ ರವರ ನೇತೃತ್ವದಲ್ಲಿ ಮಂಡನೆ ಮಾಡ್ತಾರೆ. ತಿಲಕ್ ಲಾಲ್ ಬಾಲ್ ಪಾಲ್ ಅಂತ ಕರಿತೀವಲ್ಲ, ತೀವ್ರಗಾಮಿಗಳವರು ತಿಲಕ್ ರವರ ನೇತೃತ್ವದಲ್ಲಿ. ಇದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯರಿಗೆ ಫಂಡಮೆಂಟಲ್ ರೈಟ್ಸನ್ನು ಕೊಡಬೇಕು ಅಂತ ಹೇಳ್ತಾ ಬರ್ತಾರೆ. ಫಂಡಮೆಂಟಲ್ ರೈಟ್ಸ್ ಬೇಕು ಅಂತ ಹೇಳ್ತಾ ಬರ್ತಾರೆ. ಅಲ್ಲಿಗೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ ಮಸೂದೆಯಲ್ಲಿ ಭಾರತೀಯರು ತಮಗೆ ಫಂಡಮೆಂಟಲ್ ರೈಟ್ಸ್ ಬೇಕು ಅಂತ ಬ್ರಿಟಿಷರನ್ನು ಕೇಳಿದ್ರು ಅಂದರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬಿಲ್ 1895. ಇದನ್ನು ಸ್ವರಾಜ್ ಬಿಲ್ 1895 ಅಂತ ಕೂಡ ಕರೀತಾರೆ. ಸ್ವರಾಜ್ ಬಿಲ್ 1895 ಅಂತ ಕರೀತಾರೆ. ಕಾರಣ ಇದಕ್ಕೆ ಸ್ವರಾಜ್ ನನ್ನ ಆಜನ್ಮ ಸಿದ್ಧಕ್ಕೂ ಅಂತ ಕರೆದಂಥವ್ರು ಯಾರು? ಬಾಲಗಂಗಾಧರ ತಿಲಕ್. 1906ರ ಕಲ್ಕತ್ತಾ ಅಧಿವೇಶನದಲ್ಲಿ ದಾದಾಬಾಯಿ ನವರೋಜಿ ಅವರ ಅಧ್ಯಕ್ಷತೆಯಲ್ಲಿ ಭಾರತೀಯರ ಗುರಿಯೇ ಸ್ವರಾಜ್ ಅಂತ ನಿರ್ಣಯ ಕೈಗೊಂಡು 1906ರಲ್ಲಿ ದಾದಾಬಾಯಿ ನವರೋಜಿಯವರ ನೇತೃತ್ವದಲ್ಲಿ ನಡೆದಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವರಾಜ್ ಅನ್ನೋದು ನಮ್ಮ ಭಾರತೀಯರ ಗೋಲು ಅಥವಾ ಗುರಿಯಾಗಿದೆ, ಅದೇ ಗುರಿ ಅಂತ ಆ ವರ್ಡನ್ನು ಸ್ವರಾಜ್ ಅನ್ನೋ ಪದವನ್ನು ಬಳಕೆ ಮಾಡಿದ್ದು ಕಲ್ಕತ್ತಾ ಅಧಿವೇಶನ 1906ಅಲ್ಲಿ ದಾದಾಬಾಯಿ ನವರೋಜಿಯವರ ಅಧ್ಯಕ್ಷತೆಯಲ್ಲಿ. ಬಟ್ ಸ್ವರಾಜನನ್ನು ಆಜನ್ಮ ಸಿದ್ಧಕ್ಕೂ ಅಂತ ಕರೆದವರು ಯಾರು ಅಂದರೆ ತಿಲಕ್ ಅವರು ಕರಿತಾ ಬರ್ತಾರೆ. ಮರಾಠ, ಕೇಸರಿ ಅವರ ಪತ್ರಿಕೆಗಳಾಗಿದೆ. ಇದು ಗೊತ್ತಿದೆ ನಿಮಗೆ. ಭಾರತೀಯರಿಗೆ ಫಂಡಮೆಂಟಲ್ ರೈಟ್ಸ್ ಬೇಕು ಅಂತ ಹೇಳ್ತಾ ಬಂದರು. ಹಾಗಾದರೆ ಅಭಿವ್ಯಕ್ತ ಸ್ವಾತಂತ್ರ್ಯ, ನಮಗೆಲ್ಲ ಮತದಾನ ಮಾಡುವ ಸ್ವಾತಂತ್ರ್ಯ ಬೇಕು, ಈ ಥರದವನ್ನೆಲ್ಲ ಈ ಬಿಲ್ಲಲ್ಲಿ ಮೆನ್ಷನ್ ಮಾಡಿದ್ರು. ಹಾಗಾದರೆ ಅದರ ನೇತೃತ್ವವನ್ನು ಯಾರು ವಹಿಸಿದ್ದರು ಅಂದರೆ ತಿಲಕ್ ಅವರು ವಹಿಸಿದ್ರು. ಎಷ್ಟನೇ ಇಸ್ವಿ? 1895ರಲ್ಲಿ. ಮುಂದೆ ಬರ್ತಾ ಇದ್ದೀನಿ. 1925ರಲ್ಲಿ 1925 ಅನಿ ಬೆಸೆಂಟ್, ಐರಿಷ್ ಮಹಿಳೆ ಅನಿ ಬೆಸೆಂಟ್ ಇವ್ರನ್ನ ಅನಿ ಬೆಸೆಂಟ್ ಅಂತಿದ್ದಂಗೆ ನಮಗೆ ಟಕ್ ಅಂತ ಬರೋದು ಓಮ್ ರೂಲ್ ಚಳವಳಿ. ಭಾರತದಲ್ಲಿ ಓಮ್ ರೂಲ್ ಚಳವಳಿ ಭಾಳ ಮುಖ್ಯವಾಗಿ ಇವ್ರ ಜ್ಞಾಪಕ ಬರ್ತದೆ. ಥಿಯೋಸಾಫಿಕಲ್ ಸೊಸೈಟಿ ಜ್ಞಾಪಕ ಬರ್ತದೆ. ಈ ಅನಿ ಬೆಸೆಂಟ್ ಅವರು ಮೊಟ್ಟ ಮೊದಲ ಬಾರಿಗೆ ಕಾಮನ್ವೆಲ್ತ್ ಆಫ್ ಇಂಡಿಯಾ ಬಿಲ್ ಅಂತೇಳಿ ಆ ಬಿಲ್ಲಲ್ಲಿ, ಕಾಮನ್ವೆಲ್ತ್ ಆಫ್ ಇಂಡಿಯಾ ಬಿಲ್ಲಲ್ಲಿ 7 ಮೂಲಭೂತ ಹಕ್ಕುಗಳನ್ನು, 7 ಫಂಡಮೆಂಟಲ್ ರೈಟ್ಸನ್ನು, ಮೂಲಭೂತ ಹಕ್ಕುಗಳನ್ನು ಭಾರತೀಯರಿಗೆ ಬೇಕು ಅಂತೇಳಿ ಡಿಮ್ಯಾಂಡ್ ಮಾಡ್ತಾ ಬಂದರು. ಕಾಮನ್ವೆಲ್ತ್ ಆಫ್ ಇಂಡಿಯಾ ಬಿಲ್, ಆ ಬಿಲ್ಲಲ್ಲಿ 7
ಫಂಡಮೆಂಟಲ್ ರೈಟ್ಸ್ ಬೇಕು ಅಂತ ಹೇಳ್ತಾ ಬಂದರು. ಯಾವ್ಯಾವು? ವ್ಯಕ್ತಿ ಸ್ವಾತಂತ್ರ್ಯ ಇರಲಿ, ಹಾಗಾದರೆ ಆ ಜನಗಳಿಗೆ ತಮ್ಮದೇ ಆದಂಥ ಲಿಂಗ ತಾರತಮ್ಯವನ್ನು ತಡೆಯುವಂಥದ್ದಿರಲಿ, ಅಭಿವ್ಯಕ್ತ ಸ್ವಾತಂತ್ರ್ಯ ಇರಲಿ, ಈ ಥರದವನ್ನು 7 ಫಂಡಮೆಂಟಲ್ ರೈಟ್ಸನ್ನು ಹೇಳ್ತಾ ಬಂದರು. ಗೊತ್ತಿರಲಿ ನಿಮಗೆ, ಈ ಅನಿ ಬೆಸೆಂಟ್ ಅವರು 1917 1917 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ INCನಲ್ಲಿ ಕಲ್ಕತ್ತಾದಲ್ಲಿ ಜರುಗಿದ ಅಧಿವೇಶನದಲ್ಲಿ ಅಧ್ಯಕ್ಷತೆ ವಹಿಸಿದರು. ಹಾಗಾದರೆ ಇವರು ಅನಿ ಬೆಸೆಂಟ್ ಅವರು ಅಧ್ಯಕ್ಷತೆ ವಹಿಸಿದ ಕಲ್ಕತ್ತಾ ಅಧಿವೇಶನ 1917. ಈ ಮೂಲಕ ಅಧ್ಯಕ್ಷತೆ ವಹಿಸಿದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧ್ಯಕ್ಷದ ಮೊದಲ ಮಹಿಳೆ ಫಸ್ಟ್ ವುಮೆನ್ನು. ಇದನ್ನು ಸುಮಾರು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಅನಿ ಬೆಸೆಂಟ್. ಹಾಗಾದರೆ ಅನಿ ಬೆಸೆಂಟ್ ಅವರು ಮೊಟ್ಟ ಮೊದಲವರೆಗೆ ಫಂಡಮೆಂಟಲ್ ರೈಟ್ಸ್ ಬೇಕು ಭಾರತೀಯರಿಗೆ ಅಂತ ಹೇಳ್ತಾ ಬಂದರು. ಜೊತೆಗೆ ಇನ್ನೊಂದು ಕ್ವಶನ್ ಪದೇ ತೆಗಿತಾ ಇರ್ತಾರೆ. 1925 ಕಾನ್ಪುರ ಅಧಿವೇಶನ ಸರೋಜಿನಿ ನಾಯ್ಡುರವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸ್ತಾರೆ, INC ಅಧ್ಯಕ್ಷತೆ ವಹಿಸ್ತಾರೆ. ಅವರು ಸರೋಜಿನಿ ನಾಯ್ಡು ಮೊದಲ ಭಾರತೀಯ ಮಹಿಳೆ ಅಂದರೆ ಸರೋಜಿನಿ ನಾಯ್ಡು ಅವರು ಭಾರತೀಯ ಮಹಿಳೆ. ಸರೋಜಿನಿ ನಾಯ್ಡುರವರು ಇಲ್ಲಿ ಗೊತ್ತಿರಲಿ ನಿಮಗೆ, ಇವೆರಡರ ಬಗ್ಗೆ ಪದೇ ಕ್ವಶನ್ ತೆಗಿತಾನೆ. ಒಂದೇದು ಅನಿ ಬೆಸೆಂಟ್ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿದ ಮೊದಲ ಮಹಿಳೆ, ಆದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿದ ಮೊದಲ ಭಾರತೀಯ ಮಹಿಳೆ ಅಂದರೆ ಸರೋಜಿನಿ ನಾಯ್ಡನ್ನು ಬರೀಬೇಕಾಗ್ತದೆ. ಇದು 25/17. ಆದರೆ ನಾನೀಗ ಮಾತಾಡ್ತಾ ಇರೋದು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. 7 ರೈಟ್ಸನ್ನು ಕೊಡಿ ಅಂತ ಹೇಳ್ತಾ ಬಂದರು. ನಮ್ಮ ಭಾರತೀಯರಿಗೆ 7 ರೈಟ್ಸನ್ನು ಕೊಡಬೇಕು, ಆ ಮೂಲಕ ಆ ರೈಟ್ಸನ್ನು ಅವರು ಅನುಭವಿಸಂಗಾಗಬೇಕು ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ಹೇಳಿದಂಥವ್ರೆ ಅನಿ ಬೆಸೆಂಟ್ ಅವರು 1925 ಹೇಳ್ತಾ ಬರ್ತಾರೆ. 1928 ನೆಹರು ವರದಿನಲ್ಲೂ ಕೂಡ, ನೆಹರು ವರದಿ 28ಗೆ 11 ಜನರು ಒಳಗೊಂಡ ಮೋತಿಲಾಲ್ ನೆಹರು ಒಳಗೊಂಡಂತೆ 11 ಮಂದಿಯ ಒಂದು ಆಯೋಗ ಒಂದು ವರದಿ ಕೊಡ್ತದೆ. ಅದನ್ನು ನೆಹರು ವರದಿ ಅಂತ ಕರಿತೀವಿ. ಇದು ಮೋತಿಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ನೇಮಕವಾದ ಆಯೋಗ. ಈ ಸಮಿತಿ ಒಂದು ವರದಿ ಕೊಡ್ತಾ ಬರ್ತದೆ. ಆ ವರದಿಯನ್ನೇ ಮೋತಿಲಾಲ್ ನೆಹರು ವರದಿ ಅಂತ ಕರಿತೀವಿ, ನೆಹರು ರಿಪೋರ್ಟ್ ಅಂತ ಕರಿತೀವಿ. ಈ ರಿಪೋರ್ಟಲ್ಲಿ ಕೂಡ ಭಾರತೀಯರಿಗೆ ಫಂಡಮೆಂಟಲ್ ರೈಟ್ಸನ್ನು ಕೊಡಬೇಕು ಅಂತ ಹೇಳಲಾಗಿತ್ತು. ಹಾಗಾದರೆ ಭಾರತದಲ್ಲಿ ಫಂಡಮೆಂಟಲ್ ರೈಟ್ಸ್ಗಳನ್ನು ಕೊಡಬೇಕು ಅಂತ ಯಾವ್ಯಾವ್ದ್ರಾಗ ಹೇಳ್ತು ಅಂದರೆ ಅನಿ ಬೆಸೆಂಟ್ ಹೇಳಿದ್ರು, ಮತ್ತೆ ಬಂದಾಗ ನೆಹರು ವರದಿನಲ್ಲೂ ಹೇಳ್ತಾ ಬಂದಿದೆ. ಅತ್ಯಂತ ಮುಖ್ಯವಾಗಿ ನಾವು ಗಮನಿಸಲೇಬೇಕಾದದಂದರೆ 1931 ಕರಾಚಿ ಅಧಿವೇಶನ. ಇದು ಭಾರತದ ಇತಿಹಾಸದಲ್ಲಿ ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧಿವೇಶನ ಭಾಳ ಮುಖ್ಯವಾದದ್ದು. 1885 ಡಿಸೆಂಬರ್ 28ರಿಂದ ಮೊದಲ ಸಭೆ ಸೇರ್ತಾ ಬರ್ತದೆ WC ಬ್ಯಾನರ್ಜಿ ಅವರ ಅಧ್ಯಕ್ಷತೆಯಲ್ಲಿ. ಅಲ್ಲಿಂದ ಇಲ್ಲಿವರೆಗೆ ಕೆಲವು ಅಧಿವೇಶನಗಳು ಭಾಳ ಮುಖ್ಯವಾದವು, ಕೆಲವು ಅವುಗಳ ಕೈಗೊಂಡ ನಿರ್ಣಯಗಳು ಭಾಳ ಮುಖ್ಯವಾದವು. ಕರಾಚಿ ಅಧಿವೇಶನ ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ನೇತೃತ್ವದಲ್ಲಿ ಕೈಗೊಂಡಂಥ ಒಂದು ನಿರ್ಣಯವೇನೆಂದರೆ, ಕರಾಚಿ ಅಧಿವೇಶನ ನಿರ್ಣಯವೇ ಭಾರತೀಯರಿಗೆ ಮೂಲಭೂತ ಹಕ್ಕುಗಳನ್ನು ಕೊಡಿ ಅಂತ. ಹಾಗಾದರೆ ಇದ್ರಾಗೆ ಒಂದು ರೆಸಲ್ಯೂಷನನ್ನು ಪಾಸ್ ಮಾಡಿದ್ರು, ಫಂಡಮೆಂಟಲ್ ರೈಟ್ಸು ಭಾರತೀಯರಿಗೆ ಬೇಕೇ ಬೇಕು ಅಂತೇಳಿ. ಆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಈ ಅಧಿವೇಶನದು ಭಾಳ ಮುಖ್ಯವಾದದ್ದು. 1929 ಲಾಹೋರ್ ಅಧಿವೇಶನ ಅಂದರೆ ಪೂರ್ಣ ಸ್ವರಾಜ್ ನಿರ್ಣಯವನ್ನು ಕೈಗೊಂಡಿದ್ದು. ಏನಂತ 1930 ಜನವರಿ 26 ಪೂರ್ಣ ಸ್ವರಾಜ್ಯಾಗ ಆಚರಣೆ ಮಾಡೋಣ ಅಂತವ. 29 ಕೈಗೊಂಡರು ನೆಹರು ಅವರ ಅಧ್ಯಕ್ಷತೆಯಲ್ಲಿ, 30 ಜನವರಿ 26 ಆಚರಣೆ ಮಾಡಿದ್ರು. ಇದರಲ್ಲಿ ನಮ್ಮ ದೇಶದ ಜನರಿಗೆ ಮೂಲಭೂತ ಹಕ್ಕನ್ನು ಕೊಡಿ ಅಂತ ಹೇಳ್ತಾ ಬಂದರು. ಕರಾಚಿ ಅಧಿವೇಶನ ಅಂದರೆ ಹಿಸ್ಟ್ರಿನಲ್ಲಿರ್ಬೋದು, ಕಾನ್ಸ್ಟಿಟ್ಯೂಷನಾಗಿರ್ಬೋದು, ಒಂದು ಪಾಯಿಂಟನ್ನು ನೀವು ಗಮನಿಸಲೇಬೇಕು. ಅದು ಯಾವುದಂದರೆ ಮೂಲಭೂತ ಹಕ್ಕಿಗೆ ಯಾರ ಅಧ್ಯಕ್ಷತೆ? ಸರ್ದಾರ್ ವಲ್ಲಭಾಯ್ ಪಟೇಲ್. ಮುಂದೆ ಈ ಸರ್ದಾರ್ ವಲ್ಲಭಾಯ್ ಪಟೇಲ್ರವರನ್ನು ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿಗೆ ಅಧ್ಯಕ್ಷರು ಮಾಡ್ತಾರೆ. ಮೂಲಭೂತ ಹಕ್ಕುಗಳ ಸಮಿತಿಗೆ ಅಧ್ಯಕ್ಷರು ಮಾಡ್ತಾ ಬರ್ತಾರೆ. ಸಮಿತಿಗೆ ಅಧ್ಯಕ್ಷತೆ ವಹಿಸ್ತಾರೆ. ಕ್ವಶನ್ ರೈಸ್ ಮಾಡ್ತಾರೆ, ಯಾರು ಮೂಲಭೂತ ಹಕ್ಕುಗಳ ಸಮಿತಿಗೆ ಅಧ್ಯಕ್ಷರಾಗಿದ್ದವರು ಅಂತ. ಸರ್ ಯಾಕೆ ಇವ್ರನ್ನೇ ಮಾಡಿದ್ರು ಅಂದರೆ, ಇವರಿಗೆ ತಂದೆ ಆದಂಥ ಇಲ್ಲಿ ಆಲ್ರೆಡಿ ಅವರು ಒಂದು ಕರಾಚಿ ಅಧಿವೇಶನದಾಗೆ ಅಧ್ಯಕ್ಷತೆ ವಹಿಸಿದರು. ನಿಮಗೆ ಗೊತ್ತಿರಲಿ, ಸಂವಿಧಾನ ರಚನೆ ಆದಾಗ 22 ಸಮಿತಿಗಳನ್ನು ನೇಮಕ ಮಾಡಲಾಗುತ್ತೆ. 10 ಮೇಜರ್ ಕಮಿಟಿ, 12 ಸಬ್ ಕಮಿಟೀಸ್. ಪ್ರಮುಖವಾದ ಕಮಿಟಿ ಕರಡು ಸಮಿತಿ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಕರಡು ಸಮಿತಿ ರೆಡಿ ಆಗುತ್ತೆ, ಡ್ರಾಫ್ಟ್ ಕಮಿಟಿ ರೆಡಿ ಆಗುತ್ತೆ. ಇವ್ರದ್ದು ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟಂಥ ಕಮಿಟಿ.
ಇದಕ್ಕೆ ಇನ್ನೊಂದು ಉಪಸಮಿತಿ ಕೂಡ ನೇಮಕ ಮಾಡ್ತಾರೆ. ಮೂಲಭೂತ ಹಕ್ಕುಗಳ ಉಪಸಮಿತಿ ಕೃಪಲಾನಿಯವರು, ಆಚಾರ್ಯ ಕೃಪಲಾನಿಯವರು ಅಧ್ಯಕ್ಷರಾಗಿರ್ತಾರೆ. ಕೃಪಲಾನಿ ಹಿಂತಿದ್ದಂಗೆ ನಿಮಗೆ ಗೊತ್ತಿರಬೇಕು, 1947 ಆಗಸ್ಟ್ 15 ಭಾರತಕ್ಕೆ ಸ್ವತಂತ್ರ ಬಂದಾಗ INC ಅಧ್ಯಕ್ಷರಾಗಿದ್ದವರೇ ಆಚಾರ್ಯ ಕೃಪಲಾನಿ. ಇವರು ಕೃಪಲಾನಿಯವರು INC ಅಧ್ಯಕ್ಷರಾಗಿದ್ದರು. ಯಾವ ಟೈಮಲ್ಲಿ ಅಂದರೆ ಫ್ರೀಡಮ್ ಬಂದಾಗ. ಆಚಾರ್ಯ ಕೃಪಲಾನಿ, ಸುಚೇತ ಕೃಪಲಾನಿ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿಯಿಂದಾಗ ಸುಚೇತ ಕೃಪಲಾನಿಯವರು ಉಪಸಮಿತಿ ಸಬ್ ಕಮಿಟಿಗೆ, ಇವರು ಕಮಿಟಿಗೆ ಫಂಡಮೆಂಟಲ್ ರೈಟ್ಸ್ ಕಮಿಟಿ ಯಾರ್ದು ಅಂದರೆ ಇಟ್ಸ್ ಅಂಡರ್ ದ ಚೇರ್ಮನ್ಶಿಪ್ ಆಫ್ ದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರನ್ನ ಯಾಕೆ ಮಾಡಬೇಕು ಅಂದರೆ ಅವ್ರು ಆಲ್ರೆಡಿ ಕರಾಚಿ ಅಧಿವೇಶನದಲ್ಲಿ ಒಂದು ಅಧ್ಯಕ್ಷತೆ ವಹಿಸಿ ನಿರ್ಣಯವನ್ನು ಕೈಗೊಂಡಿರ್ತಾರೆ. ಏನಂತ, ಫಂಡಮೆಂಟಲ್ ಹಕ್ಕುಗಳು ಯಾವ್ಯಾವ ಬೇಕು ಅನ್ನೋದ್ರ ಬಗ್ಗೆ, ನಮಗೆ ಕೊಡಬೇಕು ಅನ್ನೋದ್ರ ಬಗ್ಗೆ. ಅದರಲ್ಲಿ ಆಲ್ರೆಡಿ ಅಲ್ಲಿ ಕೃಷಿ ಆಗಿತ್ತು, ಅದಕ್ಕೆ ಆ ಮಹಾಶಯರನ್ನು ಮತ್ತೆ ಮಾಡ್ತಾ ಬಂದರು. ಹಾಗಾದರೆ ಮೂಲಭೂತ ಹಕ್ಕುಗಳ ಸಂವಿಧಾನ ರಚನಾ ಸಭೆಯಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಫಂಡಮೆಂಟಲ್ ರೈಟ್ಸ್ ಕಮಿಟಿಗೆ ಈ ಥರದವು 22 ಕಮಿಟಿಗಳು, 10 ಮೇಜರ್ ಕಮಿಟಿ, 12 ಸಬ್ ಕಮಿಟೀಸು. ಆದರೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆನೇ ಮಾಹಿತಿ ಕೊಡುವಂಥದ್ದು ಯಾರು ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ನೇತೃತ್ವದ ಸಮಿತಿ. ಉಪಸಮಿತಿ ಯಾರು ಅಂದರೆ ಕೃಪಲಾನಿ. ಒಂದು ಸಾರಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಮೇನ್ ಕಮಿಟಿ ಕೇಳಿಲ್ಲ, ಸಬ್ ಕಮಿಟಿ ಕೇಳಿಬಿಟ್ಟಿದ್ದ. ಸಬ್ ಕಮಿಟಿ ಕೇಳಿದಾಗ ನೀವು 100% ಬರೀಬೇಕು. ಸಬ್ ಕಮಿಟಿ ಯಾರ್ದಂದರೆ ಕೃಪಲಾನಿ. 31ರ ಕರಾಚಿ ಅಧಿವೇಶನ ನಿರ್ಣಯ ಏನಂದರೆ ಅದು ಮೂಲಭೂತ ಹಕ್ಕುಗಳ ಬಗ್ಗೆ ನಿರ್ಣಯ ಕೈಗೊಂಡಿತು. ಅಲ್ಲಿಗೆ ಒಂದೊಂದು ಅಧಿವೇಶನಲ್ಲೂ ಕೆಲವು ರೆಸೊಲ್ಯೂಷನನ್ನು ಪಾಸ್ ಮಾಡ್ತಾರೆ. ಇದು 29ರಾಗ ಏನು ಪಾಸ್ ಮಾಡಿದ್ರು ಅಂತ ಹೇಳಿದೆ ನಾನು. 1906ರಲ್ಲಿ ದಾದಾಬಾಯಿ ನವರೋಜಿ ಅವರ ನೇತೃತ್ವದಲ್ಲಿ ಏನು ಮಾಡಿದ್ರು ಅಂದರೆ, ದಾದಾಬಾಯಿ ನವರೋಜಿ ಅವರಲ್ಲಿ ಸ್ವರಾಜ್ ಅನ್ನೋದು ನಮ್ಮ ಗೋಲ್ ಅಂದರು. 29ಕ್ಕೆ ಏನು ಮಾಡಿದ್ರು, ಲಾಹೋರ್ ಅಧಿವೇಶನಕ್ಕೆ 30 ಜನವರಿ 26 ಪೂರ್ಣ ಸ್ವರಾಜ್. ಅದೇ ಥರ ಇಲ್ಲಿ ಮೂಲಭೂತ ಹಕ್ಕುಗಳು ನಮ್ಮ ಇದು ಅಂತ ಹೇಳ್ತಾ ಬಂದರು. ಹಾಗಾದರೆ 31ಕ್ಕೆ ಬಂದೆ. ಭಾಳ ಮುಖ್ಯವಾದದ್ದಂದರೆ ಈ ಇನ್ಸಿಡೆನ್ಸು ನಮ್ಮ ಫಂಡಮೆಂಟಲ್ ರೈಟ್ಸ್ಗೆ ಅತ್ಯಂತ ಮುಖ್ಯವಾದದ್ದು. 1945ರಲ್ಲಿ ಸಪ್ರೂ ವರದಿ 1945ಗೆ ಸಪ್ರೂ ವರದಿನಲ್ಲೂ ಕೂಡ ಭಾಳ ಮುಖ್ಯವಾಗಿ ಫಂಡಮೆಂಟಲ್ ತೇಜ್ ಬಹದ್ದೂರ್ ಸಪ್ರೂ ಅವ್ರ ನೇತೃತ್ವದಲ್ಲಿ ಆಗಲೂ ಕೂಡ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ತನ್ನ ವರದಿಯಲ್ಲಿ ನೀಡ್ತಾ ಬಂತು, ಮೂಲಭೂತ ಹಕ್ಕುಗಳನ್ನು ಕೊಡಿ ಭಾರತೀಯರಿಗೆ. ಇದು ಕೂಡ ಭಾಳ ಐತಿಹಾಸಿಕವಾದಂಥ ವರದಿ. ಆ ವರದಿನಲ್ಲಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಸ್ಟ್ರೆಸ್ ಮಾಡಿದ್ರು, ಭಾರತೀಯರಿಗೆ ಮೂಲಭೂತ ಹಕ್ಕುಗಳನ್ನು ಕೊಡಿ. ಮುಂದೆ ಬರ್ತಾ ಇದ್ದೀನಿ, 1946ರಲ್ಲಿ ಬಂದಂಥ ಕ್ಯಾಬಿನೆಟ್ ಆಯೋಗ. ಇಲ್ಲಿ ನಿಮಗೆ ಅರ್ಥ ಮಾಡ್ಕೋಬೇಕಿದ್ದನ್ನು, ಕ್ಯಾಬಿನೆಟ್ ಆಯೋಗ ಅಂತಿದ್ದಂಗೆ ನಮ್ಮ ಸಂವಿಧಾನ ರಚನಾ ಸಭೆ ಸ್ಥಾಪನೆ ಆಗಿದೆ ಅಂದರೆ ಬಿಕಾಸ್ ಆಫ್ ದ ನಮ್ಮ ಕ್ಯಾಬಿನೆಟ್ ಆಯೋಗದ ಶಿಫಾರಸ್ಸಿನ ಮೇಲೆ. ನಾವು ಭಾಳ ಡಿಮ್ಯಾಂಡ್ ಮಾಡಿದ್ವು. 1934ಗೆ MN ರಾಯ್ ಅವರು ಸಂವಿಧಾನ ರಚನಾ ಸಭೆಯನ್ನು ರಚಿಸಿ ಅಂತ ಹೇಳಿದ್ರು. ಸಂವಿಧಾನ ರಚನಾ ಸಭೆ ಆ ಒತ್ತಾಯದ ಮೇಲೆ ಮುಂದಕ್ಕೆ ಹಂಗೆ ಹೋರಾಟ ಆರಂಭ ಆಯಿತು. 46ಕ್ಕೆ ಕ್ಯಾಬಿನೆಟ್ ಆಯೋಗ ಬಂತು. ಕ್ಯಾಬಿನೆಟ್ ಆಯೋಗ 389 ಜನರೊಳಗೊಂಡಂಥ 389 ಸದಸ್ಯರನ್ನೊಳಗೊಂಡಂಥ ಸಂವಿಧಾನ ರಚನಾ ಸಭೆಗೆ ಅವಕಾಶವನ್ನು ಮಾಡಿಕೊಡ್ತು. ಹಾಗಾದರೆ ಭಾರತದಲ್ಲಿ ಸಂವಿಧಾನ ರಚನಾ ಸಭೆ ಆಗಿದ್ದು ಯಾವ ಆಯೋಗದ ಶಿಫಾರಸು ಅಂದರೆ ಕ್ಯಾಬಿನೆಟ್ ಆಯೋಗ. ಯಾಕೆಂದರೆ 1945ಕ್ಕೆ ಯುದ್ಧ ಮುಗಿದಿದೆ, ಸೆಕೆಂಡ್ ವರ್ಲ್ಡ್ ವಾರು, ಲೇಬರ್ ಪಕ್ಷ ಬಂದಿದೆ ಬ್ರಿಟನ್ನಾಗೆ. ಇಲ್ಲಿ ಭಾರತೀಯರಿಗೆ ಸಂವಿಧಾನ ಬರೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆಗ ಬ್ರಿಟನ್ನಿಂದ ಬಂದಂಥ ಒಂದು ಆಯೋಗವೇ 1946 ಮಾರ್ಚ್ ತಿಂಗಳಲ್ಲಿ ಕ್ಯಾಬಿನೆಟ್ ಆಯೋಗ. ಆ ಆಯೋಗ ಏನು ಹೇಳ್ತಾ ಅಂದರೆ 389 ಜನ ಇರಿ, ಬೇರೆ ಬೇರೆ ಪ್ರಾಂತ್ಯದಿಂದ ಬರಬೇಕು, ದೇಶದ ಬೇರೆ ಬೇರೆ ಅಥವಾ ವಿವಿಧ ಪ್ರಾಂತ್ಯದಿಂದ ಬರಬೇಕು. ಹಾಗಾದರೆ ಪ್ರಾಂತ್ಯದಿಂದ ಆಯ್ಕೆಯಾಗಿ ಬರಬೇಕು ಜನ, ವಯಸ್ಕ ಮತದಾನದಿಂದ ಬರಬೇಕು. ವಯಸ್ಕರು ಮತದಾನ ಮಾಡಿ ಆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ಜನಗಳನ್ನು ಆಯ್ಕೆ ಮಾಡಬೇಕು. ಅದರಿಂದಲೇ ಪ್ರಜ್ಞಾವಂತರು, ವಿದ್ಯಾವಂತರು, ವಿದ್ವಾಂಸರು ಬರೋದಕ್ಕೆ ಸಾಧ್ಯ ಆಯಿತು. ಜೊತೆಗೆ ಇನ್ನೂ ಒಂದು ಪಾಯಿಂಟನ್ನು ಭಾಳ ಸ್ಟ್ರೆಸ್ ಮಾಡ್ತು, ಎಲ್ಲ ವರ್ಗದವರು ಬರಬೇಕು. ಎಲ್ಲ ವರ್ಗದವರು, ಯಾವುದೋ ಒಂದು ವರ್ಗದವರು ಸಂವಿಧಾನ ರಚನೆ ಮಾಡಬಾರ್ದು. ಆಂಗ್ಲೋ ಇಂಡಿಯನ್ಸ್ ಕೂಡ ಇದ್ದರು, ಕಮ್ಯುನಿಸ್ಟರು ಕೂಡ ಇದ್ದರು. ಸೋಮನಾಥ್ ಲಹರಿ ಕಮ್ಯುನಿಸ್ಟು, ಫ್ರಾಂಕ್ ಆಂಥೋನಿ ಇದ್ದ ಆಂಗ್ಲೋ ಇಂಡಿಯನ್ನು. ಆದರೆ ನಿಮ್ನ ವರ್ಗವನ್ನು ಪ್ರತಿನಿಧಿಸುವ ಡಾಕ್ಟರ್ BR ಅಂಬೇಡ್ಕರ್ ಅವರಿದ್ದರು. ಎಲ್ಲರೂ ಇರಬೇಕು, ಎಲ್ಲ ವರ್ಗದಿಂದಲೂ ಬರಬೇಕು. ಯಾಕೆಂದರೆ ಅವರ ದುಃಖ ದುಮ್ಮಾನಗಳನ್ನು, ಅವರ ಆಶೋತ್ತರಗಳನ್ನು ಹೇಳೋಕ್ಕೆ ಮತ್ತು ಅವರ ಪ್ರತಿನಿಧಿ ಆಗಬೇಕು. ಮತ್ತು ಎಲ್ಲ ನಮ್ಮ ಪ್ರಾಂತ್ಯದಿಂದ ಆಗರೆ ಚೆನ್ನಯ್ಯ, ನಿಜಲಿಂಗಪ್ಪನವರು, ಆಗರೆ ಕೆಂಗಲ್ ಹನುಮಂತಯ್ಯ, ಸಿದ್ಧಲಿಂಗಯ್ಯ, ಸುಮಾರು ಜನ ನಮ್ಮ ಪ್ರಾಂತ್ಯದಿಂದ ಹೋಗ್ತಾರೆ. ಎಲ್ಲ ಪ್ರಾಂತ್ಯದಿಂದ ಬಂದರು. ವಯಸ್ಕ ಮತದಾನ ಅಂದಾಗ
ನಮ್ಮ ಪ್ರಜ್ಞಾವಂತ ಮತದಾರರು ಯೋಗ್ಯರನ್ನು ಆಯ್ಕೆ ಮಾಡಿ ಕಳಿಸಿದ್ರು. ಆಗ ಉತ್ತಮವಾದ ಸಂವಿಧಾನ ಹೊರಬರೋಕ್ಕೆ ಬೇರೆ. ಹಾಗಾದರೆ ಮಹಿಳೆಯರು ಕೂಡ ಬಂದಿದ್ದರು. ಹಾಗಾದರೆ ಮಹಿಳೆಯರು ಬೇಕೇ ಬೇಕು ಅಂದರು. 15 ಮಂದಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಮಹಿಳೆಯರಿದ್ದರು. ಇವೆಲ್ಲ ಬರೋ ಕಾರಣ ಈ ಕ್ಯಾಬಿನೆಟ್ ಆಯೋಗ ಕೊಟ್ಟಂಥ ಒಂದು ರೂಪುರೇಷೆಗಳು. ಇದೇ ಕ್ಯಾಬಿನೆಟ್ ಆಯೋಗ ಗಮನಿಸಬೇಕಾಗಿದೆ. ಇವೆಲ್ಲ ಸಂವಿಧಾನ ರಚನಾ ಸಭೆ ಕೊಟ್ಟಂಥದ್ದು. ಅದೇ ಕ್ಯಾಬಿನೆಟ್ ಆಯೋಗ ಹೇಳ್ತೋ, ನೀವು ಬರೆಯುವಂಥ ಸಂವಿಧಾನದಲ್ಲಿ ಮೂಲಭೂತ ಹಕ್ಕಿಗೂ ಕೂಡ ಅವಕಾಶ ಮಾಡಿಕೊಡಿ. ನೀವು ಬರೆಯುವಂಥ ಸಂವಿಧಾನದಲ್ಲಿ ನೀವು ಫಂಡಮೆಂಟಲ್ ರೈಟ್ಸನ್ನು ಕೂಡ ಹಾಕಿರಿ. ಇಲ್ಲಿ ಗೊತ್ತಿರಲಿ ನಿಮಗೆ, ಏನನ್ನು ಬರೀಬೇಕು ಅಂತಲೂ ಸ್ವಲ್ಪ ಮಾಹಿತಿ ಕೊಟ್ಟೋಗಿತ್ತು. ಏನನ್ನು ಕೊಡಿ ಅಂದರೆ ಫಂಡಮೆಂಟಲ್. ಬಟ್ ಯಾವ ಮಟ್ಟದವು ಕೊಡಿ, ಇಂಥವು ಕೊಡಿ ಅಂತ ಹೇಳಿರಲಿಲ್ಲ. ಅಂಥವನ್ನು ಉತ್ಕೃಷ್ಟವಾದನ್ನು ಕೊಡುವಂಥ ಜ್ಞಾನ ಮತ್ತು ಆ ದೂರದೃಷ್ಟಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗಿತ್ತು. ಅದನ್ನು ಕೊಟ್ಟರು. ಬಟ್ ಮೂಲಭೂತ ಹಕ್ಕನ್ನು ಕೊಡಿ ಅಂತ ಹೇಳಿದ್ದೀವರು. ಇಂಥವೇ ಕೊಡಿ ಅನ್ನಲ್ಲ, ನಮ್ಮ ನೆಲೆಗಟ್ಟಿಗೆ, ನಮ್ಮ ಜನರಲ್ಲಿರುವಂಥ ದುಃಖ ದುಮ್ಮಾನವನ್ನು ತೆಗೆಯೋದಕ್ಕೆ, ನಮ್ಮ ಜನರಲ್ಲಿ ಸಮಾನತೆಯನ್ನು ಕಾಪಾಡೋಕ್ಕೆ, ನಮ್ಮ ಜನರ ದೂರದೃಷ್ಟಿಗೆ ಬೇಕಾದಂಥವನ್ನು ಕೊಡೋದಕ್ಕೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಶ್ರಮಿಸ್ತಾ ಬರ್ತಾರೆ. ಮತ್ತು ಸಂವಿಧಾನ ರಚನಾಕಾರರು ಕೂಡ ಶ್ರಮಿಸ್ತಾ ಬರ್ತಾರೆ. ಗೊತ್ತಿರಲಿ, ಈಗ ಇವರು ಕ್ಯಾಬಿನೆಟ್ ಆಯೋಗ ಕೂಡ ಹೇಳ್ತಾ ಬಂದು. ಇನ್ನೊಂದು, ನಾವು ಮೂಲಭೂತ ಹಕ್ಕು ಬರಬೇಕಾದ್ರೆ ಒಂದು ಮರಿಲಾರದಂಥ ಒಂದು ಸಂಗತಿ ಇದೆ, ಅತ್ಯಂತ ಮುಖ್ಯವಾದದ್ದು. ಅದೇ 1948 ಡಿಸೆಂಬರ್ 10ರಂದು ವಿಶ್ವಸಂಸ್ಥೆ ಹೊರಡಿಸಿದ ಘೋಷಣೆಗಳು, ಅಳವಡಿಸಿಕೊಂಡ ಘೋಷಣೆಗಳು. ವಿಶ್ವಸಂಸ್ಥೆ 1948 ಡಿಸೆಂಬರ್ 10ರಂದು ಒಂದು ಘೋಷಣೆ, ಮಾನವ ಹಕ್ಕುಗಳ ಘೋಷಣೆನ ಹೊಡಿಸ್ತಾ ಬಂತು. ಮಾನವ ಹಕ್ಕುಗಳ ಘೋಷಣೆ, ಹ್ಯೂಮನ್ ರೈಟ್ಸ್ ಡಿಕ್ಲರೇಷನ್ಸ್. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋದ್ರೂ ಕೂಡ ಇದು ಪರೀಕ್ಷೆಗೆ ಹೋಗಲಿ, ನಮ್ಮ ಜೀವನಕ್ಕೂ ಭಾಳ ಮುಖ್ಯವಾದದ್ದು. ಎಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದು ಅಂದರೆ ಪ್ಯಾರಿಸ್ನಲ್ಲಿ ಇದನ್ನು ಯುನೈಟೆಡ್ ನೇಷನ್ನವರು ಹ್ಯೂಮನ್ ರೈಟ್ ಡಿಕ್ಲರೇಷನ್ಸನ್ನು ಯೂನಿವರ್ಸಲ್, ಇದು ಸಾರ್ವತ್ರಿಕವಾದಂಥ ಎಲ್ಲರಿಗೂ ಬೇಕಾದಂಥ ಜಗತ್ತಿನ ಎಲ್ಲ ಜನರು ಕೂಡ ಅನುಸರಿಸಬೇಕಾದ ಘೋಷಣೆಗಳು ಮಾಡಿದ್ರು. ಈ ಘೋಷಣೆಗಳು ಎಷ್ಟು ಚೆನ್ನಾಗಿದೆ ಅಂದರೆ, ಜಗತ್ತಿನ ಎಲ್ಲರೂ ಕೂಡ ಇದನ್ನು ಅನುಭವಿಸಿದ್ರೆ ಅಥವಾ ಅಳವಡಿಸ್ಕೊಂಡ್ರೆ ಜಗತ್ತು ಶಾಂತಿ ಮತ್ತು ನೆಮ್ಮದಿಯಿಂದ ಇರ್ತದೆ. ಹಾಗಾದರೆ ಜಗತ್ತಲ್ಲಿ ಶಾಂತಿ ಬೇಕು ಅಂದರೆ, ಇವತ್ತಿನ ಎಲ್ಲ ಸಮಸ್ಯೆಗಳು ಬಗೆಹರಿಬೇಕು ಅಂದರೆ ಈ ಡಿಕ್ಲರೇಷನ್ಸನ್ನು, ನಿಮ್ಗೆ ಇನ್ನೊಂದು ಅನಿಸ್ತದೆ, ಆಶ್ಚರ್ಯ ಅನಿಸ್ತದೆ. ಈ ಡಿಕ್ಲರೇಷನ್ಸನ್ನು ಔಪಚಾರಿಕವಾಗಿ ವಿಶ್ವಸಂಸ್ಥೆ ತಂದರೆ ನಮ್ಮ ಬಸವಣ್ಣವರು 12ನೇ ಶತಮಾನದಲ್ಲೇ ನಮ್ಮ ಬಸವಣ್ಣನವರು ಇಂಥವನ್ನೆಲ್ಲವನ್ನೂ ಹೇಳಿದರು. ಅದ್ರಾಗಿದ್ದಂಥ ಇವೆಲ್ಲ ಇದರಾಗೆ ಸಾಮಾನ್ಯವಾಗಿ ಹೊರಹೊಮ್ಮೆ ಇಟ್ ಈಸ್ ಇನ್ ದ ರಿಟರ್ನ್ ಫಾರಮ್. ಅವರು ಬಾಯಿನಲ್ಲಿ ವಚನಗಳ ಮೂಲಕ ಹೇಳ್ಕೊಂಡೋದು. ಕಳಬೇಡ, ಕೊಲಬೇಡ, ಹುಸಿಯನ್ನು ಉಡಿಯಲೇಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ಇದನ್ನೇನಾರ ನಾವೆಲ್ಲ ಅಡಾಪ್ಟ್ ಮಾಡಿಕೊಂಡ್ರೆ ಯಾವುದೂ ಬೇಡ. ಇವತ್ತು ಕೂಡ ಈ ಕಾಲಘಟ್ಟಕ್ಕೂ ಕೂಡ ಮುಂದಿನ ಕಾಲಘಟ್ಟಕ್ಕೂ ಜಗತ್ತಿನ ಎಲ್ಲರೂ ಕೂಡ ತಲೆಬಾಗುವಂಥದ್ದು ಯಾವ್ದಾರ ಇದ್ದರೆ ಬಸವಣ್ಣರು. ಕಾಯಕವೇ ಕೈಲಾಸ. ಈ ನಮ್ಮನ್ನು ಬೇರೆ ಬೇರೆ ಟೈಟ್ಲಾಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಬೇರೆ ಬೇರೆ ಹೇಳ್ಕೊಂಡು ಹೋಗ್ತೀವಿ. ಎಲ್ಲವೂ ನಿಂತಿರೋದು ಕಾಯಕವೇ. ಕಾಯಕ ಮಾಡ್ತಾ ಹೋದ್ರೆ ಕೈಲಾಸ ಸಿಕ್ಕುತ್ತೆ. ಕಾಯಕ ಮಾಡ್ತಲೇ ಕೈಲಾಸನೂ ನೋಡ್ಬೋದು, ಪಾಠ ಮಾಡ್ತಲೇ ಕೈಲಾಸ ನೋಡ್ಬೋದು. ಒಬ್ಬೊಬ್ಬ ಒಂದೊಂದರಲ್ಲಿ ಎಂಜಾಯ್ ಮಾಡ್ತಾ ಹೋಗ್ತಾನೆ. ಒಬ್ಬ ಕಮ್ಮಾರ ಅವನ ಕೆಲಸದಲ್ಲಿ ಕೈಲಾಸ ಕಾಣ್ಬೋದು, ಖುಷಿ ಪಡ್ಬೋದು, ಎಂಜಾಯ್ ಮಾಡಬೇಕು. ನಾವು ಪಾಠ ಮಾಡಬೇಕಾದ್ರೆ ನಾನು ಎಂಜಾಯ್ ಮಾಡಬೇಕು, ನಾನು ಖುಷಿ ಪಡಬೇಕು, ನಾನು ದೇವರನ್ನು ಕಾಣಬೇಕು ನಾನು ಇದರಲ್ಲಿ, ಆಗ ಕೈಲಾಸ ಅಂತ ಕರಿತೀವಿ. ಇದೆಲ್ಲದೂ ಕೂಡ ನಮ್ಮ ಬಸವಣ್ಣರಿಗೆ ಹೋಗುತ್ತೆ. 800 ವರ್ಷಗಳ ಹಿಂದೆಯೇ ಬಸವಣ್ಣರು ಹೇಳಿದ್ದಾರೆ, 12ನೇ ಶತಮಾನದಲ್ಲೇ ಹೇಳಂತ. ಈಗ ಇವರು ರಿಫ್ಲೆಕ್ಟ್ ಆದರು. ಇವರು ಟೈಪ್ ಮಾಡಿಕೊಂಡು ಅದನ್ನು ಹೇಳೋರಷ್ಟೇ. ಅವ್ರು ನಿಂತಿತ್ತಲೇ ಹೇಳ್ಕೊಂಡು ಹೋದರು. ಜಾತ್ಯತೀತ ಕಲ್ಪನೆ, ಸಮ ಸಮಾಜ ಎಲ್ಲ ಈಕ್ವಲ್ ಆಗಿರ್ಬೇಕು ಸಮಾಜ ಅಂತೇಳಿ ಅವರ ಎಲ್ಲ ಇದರಲ್ಲೂ ಕೂಡ ಬಸವಣ್ಣವರಲ್ಲಿ ನಾವು ಇದನ್ನು ಕಾಣ್ಬೋದು. ಇದು ರಿಟರ್ನ್ ಫಾರ್ಮ್ ಆಗಿದೆ. ಇವತ್ತೇನು ಬರ್ತಾ ಇದೆ ಎಲ್ಲವೂ ಕೂಡ ನಮ್ಮ ಬಸವಣ್ಣವ್ರು ಹಾಕ್ಕೊಟ್ಟಂಥ ಬುನಾದಿ. ಇವತ್ತೇನಾರ ಉತ್ತಮ ಅಂಶಗಳು ಹೊರಗಡೆ ಬರ್ತಾ ಇದೆ ಅಂದರೆ ಅದೆಲ್ಲರೂ ಕೂಡ ಬಸವಣ್ಣ, ಗಾಂಧಿಯವರು, ಬುದ್ಧ ಅವರು ಹಾಕ್ಕೊಟ್ಟಿರುವಂಥ ಧ್ಯೇಯಗಳಾಗಿದೆ. ಹಾಗಾದ್ರೆ ಇವತ್ತು ಕೂಡ ಜಗತ್ತಲ್ಲಿ ಗಾಂಧಿ ತತ್ವವನ್ನು ಅಳವಡಿಸ್ಕೊತಾ ಇದ್ದಾರೆ, ಬುದ್ಧನ ತತ್ವಗಳನ್ನು ಅಳವಡಿಸ್ಕೊತಾರೆ. ಎಲ್ಲ ಬುದ್ಧನ ತತ್ವ ಅಂದರೆ ವಸುದೈವ ಕುಟುಂಬ ಆಗ್ತಾ ಬರ್ತದೆ, ವಿಶ್ವವೇ ಒಂದು ಕುಟುಂಬ ಆಗ್ತಾ ಬರ್ತದೆ, ಶಾಂತಿಯ ನೆಲೆಸಿರುವಂಥ ಕುಟುಂಬ ಆಗ್ತಾ ಬರ್ತದೆ. ಈ ಘೋಷಣೆಗಳು ಇವತ್ತು 500 ಭಾಷೆಗಳಿಗೆ ತರ್ಜುಮೆಗೊಂಡಿವೆ. 500 ಭಾಷೆಗಳಿಗೆ ತರ್ಜುಮೆಗೊಂಡಿವೆ. ಜಗತ್ತಿನಲ್ಲಿ 500 ಭಾಷೆಗೆ ಇದೊಂದು ಘೋಷಣೆ ಇದಾಗ್ತಾ ಬಂದಿದೆ. 30 ಆರ್ಟಿಕಲ್ಸ್ ಇವೆ, 30 ವಿಧಿಗಳನ್ನು ಹೊಂದಿವೆ. ವಿಧಿಗಳಿವೆ, ಆರ್ಟಿಕಲ್ಸ್ಗಳಾರ್ದಿ 30 ವಿಧಿಗಳಿವೆ. ಹಂಗಾರೆ 30 ವಿಧಿಗಳಿವೆ ಅಂದರೆ 30
ಹ್ಯೂಮನ್ ರೈಟ್ಸ್ಗೆ ಸಂಬಂಧಪಟ್ಟಂಥವೆ. ಇದರಾಗೆ ಭಾಳ ಚೆನ್ನಾಗಿ ಹೇಳ್ತಾರೆ, ಯಾರನ್ನು ಯಾರು ಕೂಡ ಹಿಂಸಿಸಬಾರ್ದು, ಯಾರನ್ಯಾರು ಕೂಡ ಗುಲಾಮರಾಗಿ ಮಟ್ಕೋಬಾರ್ದು, ಎಲ್ಲವೂ ಕೂಡ, ಮತ್ತು ಯಾರನ್ನು ಕೂಡ ನಿಂದನೆ ಮಾಡೋದು ಕೂಡ ತಪ್ಪು, ಎಲ್ಲವೂ ಕೂಡ ಇದರೊಳಗಡೆ ಇವೆ. ಈ 30 ಅಡಾಪ್ಟ್ ಮಾಡಿಕೊಂಡ್ರೆ ಭಯೋತ್ಪಾದನೆಯೂ ಇಲ್ಲ, ಒಂದು ದೇಶ ಇನ್ನೊಂದು ದೇಶವನ್ನು ಪ್ರೀತಿಸ್ತಾ ಬರ್ತದೆ. ನಮ್ಮ ಸಂವಿಧಾನದಲ್ಲೂ ಹಾಕ್ಕೊಂಡಿದ್ದೀವಿ. ನಮ್ಮ ಮೂಲ ಇದರಾಗೆ ರಾಜ್ಯ ನಿರ್ದೇಶಕ ತತ್ವದಲ್ಲಿ 51ನೇ ವಿಧಿನಲ್ಲಿ 51ನೇ ವಿಧಿ ಅಂತಾರಾಷ್ಟ್ರೀಯ ಮನೋಭಾವ ಅಂತ ಇದೆ, ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ನಮ್ಮ ಸಂವಿಧಾನದಲ್ಲೂ ಕೂಡ. ಬಟ್ 30 ವಿಧಿಗಳವೆ, ಅವೆಲ್ಲವೂ ಕೂಡ ಮನುಷ್ಯನನ್ನು ಉತ್ತಮವಾಗಿ ಬದುಕೋದಕ್ಕೆ, ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡೋದಕ್ಕೆ, ಮಾನವೀಯ ನೆಲೆಗಟ್ಟಲ್ಲಿರುವಂಥವು. ಇದನ್ನು 30 ಅವೆ. ಈ 30 ವಿಧಿಗಳು ಇರುವಂಥ ಮಾನವ ಹಕ್ಕುಗಳು ಕೂಡ ನಮ್ಮ ಇದಕ್ಕೆ ಪ್ರೇರಣೆ ಆಗ್ತಾ ಇದೆ. ಇದನ್ನು 500 ಭಾಷೆಯಲ್ಲಿ ತರ್ಜುಮೆ ಮಾಡಿದ್ದಾರೆ ಅಂತ ಹೇಳ್ತಾ ಬಂದೆ. ಪ್ರತಿ ವರ್ಷ ಈ ಹಿನ್ನೆಲೆ ಒಳಗಡೆ ಡಿಸೆಂಬರ್ 10 ವಿ ಆರ್ ಸೆಲೆಬ್ರೇಟಿಂಗ್ ಆಸ್ ಎ ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಹ್ಯೂಮನ್ ರೈಟ್ಸ್ ಡೇ, ಮಾನವ ಹಕ್ಕುಗಳ ದಿನವನ್ನಾಗಿ. ಇದನ್ನು ಸುಮಾರು ಬಾರಿ ಪ್ರಶ್ನೆ ಕೇಳಿದ್ದಾರೆ, ಹ್ಯೂಮನ್ ರೈಟ್ಸ್ ಡೇ ಯಾವುದು ಅಂತ. ಯಾಕೆ ಅಂದರೆ 1948 ಡಿಸೆಂಬರ್ 10 ಮಾಡ್ಕೊಂಡಿದ್ದಕ್ಕೆ ಇದನ್ನು ನಾವು ಹ್ಯೂಮನ್ ರೈಟ್ಸ್ ಡೇ ಅಂತ ಕರಿತಾ ಬರ್ತೀವಿ. ಮಾನವ ಹಕ್ಕುಗಳ ದಿನ ಡಿಸೆಂಬರ್ 10. ಪೊಲೀಸ್ ಡಿಪಾರ್ಟ್ಮೆಂಟ್ಗಂತೂ ಕಾಮನ್ ಇದು. ಯಾತಕ್ಕೆ ಅಂದರೆ ಹ್ಯೂಮನ್ ರೈಟ್ಸ್ಗಳಿಗೂ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ತುಂಬ ಸಂಬಂಧ ಇದೆ. ಅದಕ್ಕೆ ಆಸ್ಕಿಂಗ್ ದ ಕ್ವಶನ್ಸ್ ಅಬೌಟ್ ಹ್ಯೂಮನ್ ರೈಟ್ಸ್ ಡೇ. ಯೂತ್ ಸ್ಟ್ಯಾಂಡಿಂಗ್ ಅಪ್ ಫಾರ್ ದ ಹ್ಯೂಮನ್ ರೈಟ್ಸ್ ಅಂತೇಳಿ 2019 ಡಿಸೆಂಬರ್ 10 ಕಳೆದ ಬಾರಿ ಮಾನವ ಹಕ್ಕುಗಳ ದಿನ ವಿಶ್ವಸಂಸ್ಥೆಯ ದೇಶಗಳೆಲ್ಲ ಏನಂತ ಆಚರಣೆ ಮಾಡ್ದು? ಸ್ಟ್ಯಾಂಡಿಂಗ್ ಅಪ್ ಫಾರ್ ಹ್ಯೂಮನ್ ರೈಟ್ಸ್. ಇದು ಹ್ಯೂಮನ್ ರೈಟ್ಸ್, ಇದು ಧ್ಯೇಯವಾಕ್ಯ, ಒಂದೊಂದು ಥೀಮ್ ಲೈನು. ಸ್ಟ್ಯಾಂಡಿಂಗ್ ಅಪ್ ಫಾರ್ ದಿ ಹ್ಯೂಮನ್ ರೈಟ್ಸ್. ಇದು ಪ್ರತಿ ವರ್ಷ ಒಂದೊಂದು ಥೀಮನ್ನು ಇಟ್ಕೊಂಡು ಆಚರಣೆ ಮಾಡ್ತಾ ಬರ್ತಾರೆ. ಅದಕ್ಕೆ ಇದರ ಥೀಮೆ ಬದುಕಲು ಬಿಡಿ, ಬೇರೆನೂ ಬದುಕಲು ಬಿಡಿ, ನೀವು ಬದುಕಲು ಬಿಡಿ. ಇದು 30 ವಿಧಿಗಳಲ್ಲಿರುವಂಥ ಒಟ್ಟು ಸಾರಾಂಶವೇ ನೀನು ಬದುಕಲು ಬಿಡಿ. ಹಾಗಾದರೆ ಇದು ಕೂಡ ನಮ್ಮ ವಿಶ್ವಸಂಸ್ಥೆ ಕೊಟ್ಟಂಥ ಮಾನವ ಹಕ್ಕುಗಳ ಘೋಷಣೆ ಕೂಡ ನಮಗೆ ಪ್ರೇರೇಪಿತವಾಯಿತು. ನಾವು ಮುಂದಿನ ದಿನಗಳಲ್ಲಿ ಆಗಿನ ಸಂವಿಧಾನ ಬರಿತಾ ಇತ್ತು. ನಿಮಗೆ ಗೊತ್ತಿರಲಿ, 1946 ಡಿಸೆಂಬರ್ 9 ಮೊದಲ ಸಭೆ, ಭಾರತದ ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ಪಾರ್ಲಿಮೆಂಟ್ ಹಾಲ್ಗೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರು ಅಧ್ಯಕ್ಷತೆಯಲ್ಲಿ ಮೊದಲ ಸಭೆ ಸೇರ್ತು. ನಿಮಗೆ ಗೊತ್ತಿರಲಿ, ಈ ಕಾಲಘಟ್ಟದಾಗಿನ್ನೂ 46 ಸ್ಟಾರ್ಟ್ ಮಾಡಿದ್ದೀವಿ, 49 ನವಂಬರ್ 26 ಅಂಗೀಕಾರವಾಗುತ್ತೆ. 1950 ಜನವರಿ 26 ಜಾರಿ ಬರ್ತದೆ. 49 ಅಂಗೀಕಾರವಾಗ್ತೈತೆ ಅಂದರೆ ಆ ಬರೆಯುವಂಥ ಸಂದರ್ಭದಲ್ಲಿ ಇದು ನಮಗೆ ಭಾಳಷ್ಟು ಪ್ರೇರಣೆ ನೀಡಿತು. ನಮ್ಮಲ್ಲಿ ಮಾನವೀಯ ಅಂಶಗಳನ್ನು ಸೇರಿಸ್ಬೇಕಾದ್ರೆ ಇದರ ಅಂಶಗಳು ಕೂಡ ಭಾಳ ರಿಫ್ಲೆಕ್ಟ್ ಆಗಿದ್ದಾವೆ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ. ಇದನ್ನು ನಾವು ಮರೆಯೋಂಗಿಲ್ಲ. ಡಿಸೆಂಬರ್ 10 ಪ್ರೀಷಿಯಸ್ ಡೇ. ಮತ್ತು 1945 ಅಕ್ಟೋಬರ್ 24 ವಿಶ್ವಸಂಸ್ಥೆ ಸ್ಥಾಪನೆ ಆಗಿದೆ. ಸ್ಥಾಪನೆ ಆದ ವಿಶ್ವಸಂಸ್ಥೆ ಮನುಕುಲ ಎಲ್ಲೋ ಒಂದು ಕಡೆ ಅಶಾಂತಿಯತ್ತ ಸಾಗ್ತಾ ಇದೆ, ಹಿಂಸೆಯತ್ತ ಸಾಗ್ತಾ ಇದೆ. ಅಹಿಂಸೆ ಮೂಡಬೇಕು, ಶಾಂತಿ ಬರಬೇಕು ಅಂದರೆ ಅವ್ರಿಗೆ ನಾವು ಏನಾರು ಮಾಡಿ ಅವ್ರಿಗೆ ಒಳ್ಳೆಯ ಇದನ್ನು ಕೊಡಬೇಕು ಅಂತ ಇದು ಮಾಡ್ತಾ ಬಂತು. ಈ ಮೂಲಕ ಭಾರತಕ್ಕೆ ಸಂವಿಧಾನಕ್ಕೆ ಮೂಲಭೂತ ಹಕ್ಕುಗಳು ಬರೋದಕ್ಕೆ ಐತಿಹಾಸಿಕ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ಸು. ಈಗ ಭಾರತದ ಸಂವಿಧಾನದಾಗೆ ಎಷ್ಟು ಮೂಲಭೂತ ಹಕ್ಕುಗಳು ಯಾವ್ಯಾವೇ ನೋಡ್ತಾ ಬರೋಣ. ಈ ಮೂಲಭೂತ ಹಕ್ಕುಗಳು 12ನೇ ವಿಧಿಯಿಂದ 35ನೇ ವಿಧಿವರೆಗೆ ಆರಂಭವಾಗಿ ಇಲ್ಲಿಂದ ಕೈದೆ ಹೇಳ್ತಾ ಬಂದೆ. 3ನೇ ಭಾಗ 12ರಿಂದ 35. ನೀವು ಅರ್ಥ ಮಾಡ್ಕೋಬೇಕು, 12 ಮತ್ತು 13ನೇ ವಿಧಿ ಇದು ಜನರಲ್ ಇನ್ಫಾರ್ಮೇಷನ್ಸು, ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ಆಗ ಮಾಹಿತಿ ಸಾಮಾನ್ಯವಾದಂಥ ಮಾಹಿತಿ, ಅದಕ್ಕೆ ರಿಲೇಟೆಡ್ ಮಾಹಿತಿ. 12 ಮತ್ತು 13 ಮಾತಾಡ್ತೀನಿ ನಾನೀಗ. ನಿಜವಾದ ವಿಧಿಗಳು ಆರಂಭವಾಗೋದೆ 14ರಿಂದ 32ರವರೆಗೆ. ಹಾಗಾದರೆ ಇಲ್ಲಿ ಇದು 6 ಪ್ರಕಾರದ 6 ವಿಧದ ಮೂಲಭೂತ ಹಕ್ಕುಗಳಿವೆ. ದರ್ ಆರ್ ಫಂಡಮೆಂಟಲ್ ರೈಟ್ಸ್ ಆರ್ ದೇರ್. 6 ಟೈಪ್ಸ್ ಆಫ್ ಫಂಡಮೆಂಟಲ್ ರೈಟ್ಸ್ ಆರ್ ದೇರ್. ಇಲ್ಲಿ ಬರ್ತೀನಿ ಸರ್. ಹಾಗಾದರೆ 35 ಹೇಳಿದ್ರಲ್ಲ,
33, 34, 35 ಎ ಇತ್ತು, ತೆಗೆದಾಕಿದ್ದಾರೆ. ಇದು ಜನರಲ್ ಇನ್ಫಾರ್ಮೇಷನ್ಸ್. ಯಾವುದಕ್ಕೆ ಸಂಬಂಧಪಟ್ಟಂತೆ? ಮೂಲಭೂತ ಹಕ್ಕಿಗೆ ಸಂಬಂಧಪಟ್ಟಂತೆ, ಮೂಲಭೂತ ಹಕ್ಕಿಗೆ ಸಂಬಂಧಿಸಿದಂತೆ ಇದು ಜನರಲ್ ಇನ್ಫಾರ್ಮೇಷನ್ನು, ಸಂಬಂಧಿಸಿದಂತೆ ಸಾಮಾನ್ಯ ಮಾಹಿತಿ, ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು. ಹಕ್ಕುಗಳು ಅಂತ ಕೇಳಿದರೆ 14ರಿಂದ 32. ಮೂಲಭೂತ ಹಕ್ಕುಗಳು ಬಗ್ಗೆ ಎಲ್ಲಿಂದ ತನಕ ಮಾಹಿತಿ ಇದೆ ಅಂತ ಕೇಳಿದ್ರೆ 12ರಿಂದ ಕ್ವಶನ್ಸ್ ಹೆಂಗೆ ಬರ್ಬೋದು ಅಂತ ನಾನು. ಹಕ್ಕುಗಳು ಸ್ಟಾರ್ಟ್ ಆಗೋದೇ 14ರಿಂದ. ಸರ್ 12 ರಿಲೇಟೆಡ್ ಟು ದ ಮ್ಯಾಟರ್ ರಿಗಾರ್ಡಿಂಗ್ ದ ಯಾವುದಕ್ಕೆ? ಫಂಡಮೆಂಟಲ್ ರೈಟ್ಸ್ಗೆ. 33, 34, 35 ಅದಕ್ಕೆ ಸಂಬಂಧಪಟ್ಟ ಮ್ಯಾಟ್ರೆ. ಹಕ್ಕುಗಳಿರೋದೇ 6. ಎಲ್ಲಿಂದ? 14ರಿಂದ. ಎಷ್ಟು ಟೈಪ್ ಹಕ್ಕುಗಳು? 6 ವಿಧದ ಮೂಲಭೂತ ಹಕ್ಕುಗಳಿವೆ. ಈಗ ಬರ್ತಾ ಇದ್ದೀನಿ, ಯಾವ್ಯಾವೇ 6 ವಿಧದ ಹಕ್ಕುಗಳು ಯಾವೆ, ಆಮೇಲೆ ಎತ್ಕೊತ ಬರ್ತೀನಿ. ಮೊದಲನೇದು ಸಮಾನತೆ ಹಕ್ಕು. ಸಮಾನತೆಯ ಹಕ್ಕು. ಫಸ್ಟು 6 ಹಕ್ಕುಗಳು ಸಮಾನತೆ ಹಕ್ಕು. ಕ್ವಶನ್ ರೈಸ್ ಮಾಡ್ತಾರೆ, ಎಷ್ಟು ವಿಧದ ಹಕ್ಕಿದೆ ಅಂತ. ಸಮಾನತೆ ಹಕ್ಕು ಆರ್ಟಿಕಲ್ ನಂಬರ್ 14 to 18, 14ರಿಂದ 18. ಕ್ವಶನ್ ಏನು ತೆಗೆದಿದ್ದೇನೆ? ರೈಟ್ ಟು ಈಕ್ವ್ಯಾಲಿಟಿ ಎಲ್ಲಿಂದ ಎಲ್ಲಿಗೆ ಅಂತ. 14ರಿಂದ 18. ಎರಡನೇದು ಸ್ವಾತಂತ್ರ್ಯದ ಹಕ್ಕು. ರೈಟ್ ಟು ಫ್ರೀಡಮ್. ಸ್ವಾತಂತ್ರ್ಯದ ಹಕ್ಕು, ರೈಟ್ ಟು ಫ್ರೀಡಮ್ ಅಂತ ಕರೆದೆ. 19ರಿಂದ 22 ಇಲ್ಲಿ ಬೇರೆ ಬೇರೆ ಸ್ವಾತಂತ್ರ್ಯಗಳಿವೆ, ಬಟ್ ಅವೆಲ್ಲವೂ ಕೂಡ ಫ್ರೀಡಮ್. 19ರ ಫ್ರೀಡಮ್ ಅಂತು. 20ಗೆ ಅಪರಾಧಿಗೆ ಸ್ವಾತಂತ್ರ್ಯ. 21 ಜೀವಿಸುವ ಹಕ್ಕು. ಇವೆಲ್ಲ ಸ್ವಾತಂತ್ರ್ಯದ ಹಕ್ಕಳೆ. ನೆಕ್ಸ್ಟು 3ನೇದು ಬರ್ತಾ ಇದ್ದೀನಿ, ಶೋಷಣೆ ವಿರುದ್ಧದ ಹಕ್ಕು. ರೈಟ್ ಟು ಎಗನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್ಸ್ ವಿರುದ್ಧದ ಹಕ್ಕು. 23 ಮತ್ತು 24, 23 ಮತ್ತು 24 ಇವನ್ನ ಸವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಮೊದಲು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಂಗೆ ಬರ್ಬೋದು ಕ್ವಶನ್ಸ್ ನೋಡ್ಬಿಡೋಣ. ಮೊದಲನೇದು 4ನೇದು ಬರ್ತಾ ಇದ್ದೀನಿ. ಈಗ ಧಾರ್ಮಿಕ ಹಕ್ಕು. ನಮ್ಮ ದೇಶಕ್ಕೆ ಅನೇಕ ಧರ್ಮಗಳಿವೆ, ಅವ್ರಿಗೆಲ್ಲರಿಗೂ ಕೂಡ ಕೆಲವು ಹಕ್ಕನ್ನು ಕೊಟ್ಟಿದ್ದಾರೆ. ರೈಟ್ ಟು ರಿಲಿಜಿಯನ್ ಅಂದರೆ ಧರ್ಮವನ್ನು. ಯಾವ ಆರ್ಟಿಕಲ್ಗಳು? ಆರ್ಟಿಕಲ್ ನಂಬರ್ 25 to 28. ಈ ಮೂಲಕವೇ ಸೆಕ್ಯುಲರ್ ದೇಶವಾಯಿತು. ಜಾತ್ಯತೀತ ದೇಶವಾಗಬೇಕಾದ್ರೆ ಈ ಆರ್ಟಿಕಲ್ಗಳು ಭಾಳ ಮುಖ್ಯವಾದವು. ಧರ್ಮ ನಿರಪೇಕ್ಷ, ಎಲ್ಲ ಧರ್ಮಗಳು ಸಮಾನ, ಯಾವುದು ಕೀಳಲ್ಲ ಯಾವುದು ಮೇಲಲ್ಲ. ಅವ್ರವ್ರ ಧರ್ಮಗಳ ಆಚರಣೆಗಳನ್ನು ನಾವು ಮಾಡ್ಕೋಬೋದು, ಧಾರ್ಮಿಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ಕೋಬೋದು, ದಾನದತ್ತಿಗಳನ್ನು ಸ್ವೀಕಾರ ಮಾಡೋದು ಎಲ್ಲ ಇದರಲ್ಲಿ ಬರ್ತದೆ. ಮುಂದೆ 5ನೇದು ಬಂದಾಗ ಸಾಂಸ್ಕೃತಿಕ, ರೈಟ್ ಟು ಕಲ್ಚರ್ ಆ್ಯಂಡ್ ಎಜುಕೇಷನ್. ಹಾಗಾದ್ರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಯಾರಿಗೆ ಗೊತ್ತಾ ಇದು ಶೈಕ್ಷಣಿಕ ಹಕ್ಕು? ವಿಶೇಷವಾಗಿ ಮೈನಾರಿಟೀಸ್ಗೆ. ನಮ್ಮ ಮೈನಾರಿಟೀಸ್ದು ಕಾಲ್ಪಡಿದ್ದೀವಿ. ಅಲ್ಪಸಂಖ್ಯಾತರನ್ನ ನಾನು ಆಗಲೇ ಹೇಳಿದೆ, ನಮಗೆ ಎಲ್ಲ ವರ್ಗದವ್ರನ್ನ, ಎಲ್ಲ ಜಾತಿಯವ್ರನ್ನ. ಇಲ್ಲಿ ಬರ್ತಾ ಇದ್ದೀನಿ 29 ಮತ್ತು 30. 29 ಕಲ್ಚರ್ ಆದರೆ 30 ಎಜುಕೇಷನಲ್. 6ನೇದು 6(1) ಇಲ್ಲಿ 31 ಬರ್ತದೆ, ತೆಗೆದುಬಿಟ್ಟವ್ರೆ. ಸರ್ ಆರ್ಟಿಕಲ್ ನಂಬರ್ 31 ಬಂದರೆ ಅದು ಆಸ್ತಿ ಹಕ್ಕಾಗಿತ್ತು. ಆಸ್ತಿ ಹಕ್ಕು ಇಸ್ ನಾಟ್ ಎ ಫಂಡಮೆಂಟಲ್ ರೈಟ್ಸ್. ಪ್ರೆಸೆಂಟ್ ರೈಟ್ ಟು ಪ್ರಾಪರ್ಟಿ ಇಸ್ ನಾಟ್ ಎ ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕಲ್ಲ. ಆಸ್ತಿ ಹಕ್ಕು 31ನೇ ವಿಧಿನಲ್ಲಿತ್ತು. 31ನೇ ವಿಧಿನಲ್ಲಿ ತೆಗೆದುಬಿಟ್ಟಿದ್ದಾರೆ. ಈಗ 31ನೇ ವಿಧಿನಲ್ಲಿ ಇತ್ತು, ಅದನ್ನು 44ನೇ ತಿದ್ದುಪಡಿ 1978ರಲ್ಲಿ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವ ಸರ್ಕಾರ ತೆಗೆದಾಕ್ತು. ಇದನ್ನು ಇಟ್ಸ್ ಎ ಲೀಗಲ್ ರೈಟ್ ಅಂತ ಮಾಡಿದೆ. 300A ಇದನ್ನು ಕಾನೂನಿನ ಹಕ್ಕನ್ನಾಗಿ ಮಾಡಿದೆ. ಕಾನೂನಿನ ಹಕ್ಕು, ಇಟ್ಸ್ ಎ ಲೀಗಲ್ ರೈಟ್. ಆರ್ಟಿಕಲ್ ನಂಬರ್ 300A. ಕ್ವಶನ್ ತೆಗಿತಾನೆ, ಈ ಕೆಳಗಿನ ಯಾವುದು ಹಕ್ಕಲ್ಲ, ಮೂಲಭೂತ ಹಕ್ಕಲ್ಲ? ಇದು ಕಾನೂನು ಹಕ್ಕು. ಮುಂದಿನ ಅವಧಿನಲ್ಲಿ ಕಾನೂನಿನ ಹಕ್ಕು ಮೂಲಭೂತ ಹಕ್ಕುಗಳಿಗೆ ವ್ಯತ್ಯಾಸ ಕೊಡ್ತಾ ಬರ್ತೀನಿ. ಕಾನೂನಿನ ಹಕ್ಕಂದ್ರೇನು, ಮೂಲಭೂತ ಹಕ್ಕಂದ್ರೇನು, ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಅಂದ್ರೇನು? ವೋಟಿಂಗ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್, ನಾಟ್ ಎ ಫಂಡಮೆಂಟಲ್ ರೈಟ್ಸ್. ಆಸ್ತಿ ಅನ್ನೋದು ಇದೊಂದು ಆಸ್ತಿ ಅನ್ನೋದು ಲೀಗಲ್ ರೈಟು. ನನ್ನ ಜಮೀನಿದೆ, ಸರ್ಕಾರ ಬೇಕು ಅಂದರೆ ಬಿಟ್ಕೊಡ್ಬೇಕು ನಾನು ಬಾಯಿ ಬಿಚ್ಕೊಂಡು. ಯಾಕೆಂದರೆ ನಂದು ಏನಲ್ಲ ಫಂಡಮೆಂಟಲ್ ರೈಟ್ಸ್ ಅಲ್ಲ.
ನನ್ನ ಜಮೀನಿಗೆ ಬೇರೆಯವ್ರು ಬರೋಂಗಿಲ್ಲ. ಯಾಕೆ ಬರೋಂಗಿಲ್ಲ ಅಂದರೆ ನಾನು ಕಾನೂನಾತ್ಮಕ ಹೋರಾಟ ಮಾಡ್ತೀನಿ. ಬಟ್ ಸರ್ಕಾರದ ಯಾವುದೋ ಒಂದು ಯೋಜನೆಗೆ, ಅಣೆಕಟ್ಟು ಕಟ್ಟಕ್ಕೆ, ಅಥವಾ ಯಾವುದೋ ಒಂದು ರಸ್ತೆ ಕಾಮಗಾರಿಗೆ, ರೈಲ್ವೆ ಕಾಮಗಾರಿಗೆ, ಒಂದು ಕಾರ್ಖಾನೆ ತೆಗೆಯಬೇಕು ಅಂದಾಗ ನಾವು ಜಮೀನನ್ನು ಅವರು ಸ್ವಾಧೀನಪಡಿಸ್ಕೊತಾರೆ. ಫಂಡಮೆಂಟಲ್ ರೈಟ್ಸ್ ಆಗಿಲ್ಲ ನಮ್ಮದು, ಕಿತ್ತಾಕಿದ್ರು. ಇಲ್ಲಿ ಗೊತ್ತಿಲ್ಲಿ, ಇಲ್ಲೂ ಕೂಡ ಅಷ್ಟೇ. ಇನ್ನೂ ಒಂದನ್ನು ಹಾಡು ಮಾಡಿದ್ದಾರೆ. 21 ಏನಲ್ಲಿ ಹಾಡು ಮಾಡಿದ್ದಾರೆ ಇಲ್ಲಿ? 21 ಶಿಕ್ಷಣದ ಹಕ್ಕನ್ನು ಹಾಡು ಮಾಡಿದ್ದಾರೆ. ಶಿಕ್ಷಣದ ಹಕ್ಕು, ಶಿಕ್ಷಣದ ಹಕ್ಕು, ಎಜುಕೇಷನ್ ರೈಟ್ಸು ಇದ್ರೊಳಗಡೆ ಬರ್ತದೆ ಶಿಕ್ಷಣದ ಹಕ್ಕು. ಆದರೆ ಅದು ಕೂಡ ಸ್ವಾತಂತ್ರ್ಯದಕ್ಕೆ. ಸರ್ ಏನಂತ ನಮ್ಮ ಸಂವಿಧಾನದಲ್ಲಿ ಇರುವಂಥವನ್ನು ಕಾಲಕಾಲಕ್ಕೆ ತಿದ್ದುಪಡಿ ಮಾಡ್ಬೋದು. 1973 ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಆ ಕೇಸಲ್ಲಿ ಹೇಳ್ತಾ ಬಂತು ಅಮೆಂಡ್ ಮಾಡ್ಬೋದು ಅಂತ. 86ನೇ ತಿದ್ದುಪಡಿ, 86 ಅಮೆಂಡ್ಮೆಂಟ್, 86ನೇ ತಿದ್ದುಪಡಿ 2002ರಲ್ಲಿ ತಿದ್ದುಪಡಿ 2002ರಲ್ಲಿ ಅಮೆಂಡ್ ಮಾಡಿದ್ದಾರೆ. 2002ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದವರು. 21 ಏನಲ್ಲಿ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪಡಿಬೋದು, ಅವರ ಮಕ್ಕಳ ಹಕ್ಕಾಗಿದೆ. ಅದೇ 51 ಏನಲ್ಲಿ, ಇದೇ ವಿಧಿನಲ್ಲಿ 51 ಏನಲ್ಲಿ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸೋದು ಪೋಷಕರ ಕರ್ತವ್ಯವಾಗಿದೆ. ಪೋಷಕರ ಕರ್ತವ್ಯ ಇದು ಫಂಡಮೆಂಟಲ್ ಡ್ಯೂಟೀಸ್ ಅವಂತು. ಕೆ ಸಬ್ ಕಾಲಮ್ ಕೆ, 51 ಸಬ್ ಕಾಲಮ್ ಕೆ. ಈಗ ನಿಮಗೆ ಗೊತ್ತಿರಲಿ, ಇದ್ರ ಒಳಗಡೆ ಇದೆ, ಸಬ್ ಕಾಲಮ್ ಮಾಡಿ ಸೇರಿಸಿದ್ದಾರೆ. ಆದರೆ 6 ಬಿಟ್ಟರೆ ಎಕ್ಸ್ಟ್ರಾ ಬರಲ್ಲ. 6ನೇದು ಯಾವುದದು? ಸಂವಿಧಾನ ಪರಿಹಾರ ಹಕ್ಕು. ಈ ಪರಿಹಾರ ಹಕ್ಕು ಅಂತಿದ್ದಂಗೆ ಆರ್ಟಿಕಲ್ ನಂಬರ್ 32 ಇದನ್ನು ಮಾತಾಡಲೇಬೇಕು ನಾನೀಗ ಸ್ವಲ್ಪ. 32ನೇ ವಿಧಿ ಗೊತ್ತಿರಲಿ ನಿಮಗೆ. ನಮ್ಮ ಭಾರತ ದೇಶದ ಮೂಲಭೂತ ಹಕ್ಕುಗಳು ಯಾಕೆ ಹೆಚ್ಚು ಬಲಿಷ್ಠ ಅಂದರೆ ನ್ಯಾಯಾಲಯದಿಂದ ರಕ್ಷಣೆ ಪಡೆದಿದೆ. ಮುಂದೆ ಬರ್ತಾ ಇದ್ದೀನಿ. ಎಷ್ಟು ಇವೆ ಅಂದರೆ 6 ಮೂಲಭೂತ ಹಕ್ಕುಗಳು ಯಾವ್ಯಾವುದು? ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು, ಧಾರ್ಮಿಕ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಅದೊಂದೇ ಅದು. ನೆಕ್ಸ್ಟ್ ಮುಂದೆ ಬಂದಾಗ ಸಂವಿಧಾನ ಪರಿಹಾರ ಹಕ್ಕು. ಇಲ್ಲಿ ಗೊತ್ತಿರಲಿದ್ದು ಭಾಳ ಮುಖ್ಯ. ಸಂವಿಧಾನದ ಆರ್ಟಿಕಲ್ 32ರಲ್ಲಿ 32ನೇ ವಿಧಿಯನ್ನು ಸಂವಿಧಾನ ಪರಿಹಾರ ಹಕ್ಕು. ಇದಿಲ್ಲ ಅಂದಿದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ನಾಗಿರುವ ಫಂಡಮೆಂಟಲ್ ರೈಟ್ಸ್ಗೆ ಸಂವಿಧಾನ ಪರಿಹಾರ ಹಕ್ಕು ಇಲ್ಲ ಅಂದಿದ್ರೆ ಅಷ್ಟು ಬೆಲೆ ಬರ್ತಿರಲಿಲ್ಲ. ಹಾಗಾದರೆ ನಮ್ಮ ಬಲಿಷ್ಠ ಯಾಕೆ ಅಂದರೆ 32ರಲ್ಲಿ ಸಂವಿಧಾನ ಪರಿಹಾರ ಹಕ್ಕಿದೆ. ಆದ್ದರಿಂದ ಇದು ನ್ಯಾಯಾಲಯದಿಂದ ರಕ್ಷಣೆ ಹೊಂದಿದೆ. ನ್ಯಾಯಾಲಯದಿಂದ ರಕ್ಷಣೆ ಇದೆ. ಇವಕ್ಕೆ ಮೂಲಭೂತ ಹಕ್ಕುಗಳಿಗೆ ನ್ಯಾಯಾಲಯದ ಪ್ರೊಟೆಕ್ಷನ್ಸ್ ಇದೆ. ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾಳ ಚೆನ್ನಾಗಿ ಹೇಳಿದ್ರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾ ಬರ್ತಾರೆ, ಇದನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೀತಾರೆ. ಸಂವಿಧಾನದ ಆತ್ಮ ಮತ್ತು ಹೃದಯ ಹೇಳ್ತಾ ಬಂದರು. ಇದಿಲ್ಲ ಅಂದಿದ್ರೆ ಅನೇಕ ದೇಶದಲ್ಲಿ ಮೂಲಭೂತ ಹಕ್ಕುಗಳಿರ್ಬೋದು, ಆದರೆ ಅವುಗಳ ರಕ್ಷಣೆ ಮಾಡೋಕ್ಕೆ ನ್ಯಾಯಾಲಯದಿಂದ ಅವಕಾಶ ಇಲ್ಲ. ಸರಿ, ಹೆಂಗೆ ರಕ್ಷಣೆ ಮಾಡ್ತವೆ ಇವು? ಇದನ್ನು ರಿಟ್ಗಳ ಮೂಲಕ ರಕ್ಷಣೆ ಮಾಡ್ತವೆ. ರಿಟ್ಗಳ ಮೂಲಕ ನನಗೇನಾರ ಮೂಲಭೂತ ಹಕ್ಕನ್ನು ಪಡೆಯೋಕ್ಕಾಗಲಿಲ್ಲ ಅಂದರೆ ನಾನು ನ್ಯಾಯಾಲಯದ ಬಾಗಿಲು ಬಡಿತಾ ಬರ್ತೀನಿ. ಸ್ವಾಮಿ ನನಗೆ ಸಿಕ್ಕಿಲ್ಲ, ಥ್ರೂ ದ ರಿಟ್ಸ್ಗಳ ಮೂಲಕ ನಾನು ಅವುಗಳನ್ನು ರಕ್ಷಣೆ ಪಡಿತಾ ಬರ್ತೀನಿ. ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾ ಬಂದರು, ಬಾಬು ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಬರ್ತಾರೆ, ಭಾರತದ ಸಂವಿಧಾನದ ಆತ್ಮ ಮತ್ತು ಯಾವ ಆರ್ಟಿಕಲನ್ನು ಅಂತ ಕೇಳ್ತಾರೆ. ಯಾವ ಆರ್ಟಿಕಲ್ ನಂಬರ್ 32. ಯಾಕೆ ಅಂದರೆ ಕಡೆ ವ್ಯಕ್ತಿ ಕೂಡ ಮೂಲಭೂತ ಹಕ್ಕುಗಳನ್ನು ಅನುಭವಿಸೋಕ್ಕಾಗಲಿಲ್ಲ ಅಂದರೆ, ಅಳವಡಿಸ್ಕೊಡೋಕ್ಕಾಗಲಿಲ್ಲ ಅಂದರೆ ಅವನು ನ್ಯಾಯಾಲಯಕ್ಕೆ ರಕ್ಷಣೆ ಕೇಳ್ಬೋದು. ಆ ನ್ಯಾಯಾಲಯಕ್ಕೆ ಹೋಗ್ಬೇಕಾದ್ರೆ ಅವನು ರಿಟ್ಗಳ ಮೂಲಕ ಹೋಗ್ಬೋದು. 5 ಪ್ರಕಾರದ ರಿಟ್ಗಳನ್ನ ಕೊಟ್ಟಿದೆ. ಎಬಿಎಸ್ ಕಾರ್ಪಸ್, ಮ್ಯಾಂಡಮಾಸ್, ಸರ್ಶಿಯೋರರಿ, ಕೋವಾರೆಂಟ್, ಪ್ರೊಹಿಬಿಷನ್ ರಿಟ್ಗಳನ್ನು. ಯಾವ ಹಕ್ಕು ಉಲ್ಲಂಘನೆ ಆಗಿದೆ, ಯಾವ ಹಕ್ಕನ್ನು ನಾವು ಪಡೆಯೋಕ್ಕಾಗ್ತಾ ಇಲ್ಲ, ಅದಕ್ಕೆ ತಕ್ಕಂತೆ ಇದು ಮಾಡಿ. ಯಾರೋ ಬಂಧಿಸಿದ್ದಾರೆ ಒಬ್ಬನ್ನ, ಅವನಿಗೆ ಸಂಚರಿಸೋ ಸ್ವಾತಂತ್ರ್ಯ ಇದೆ, ವ್ಯಕ್ತಿ ಸ್ವಾತಂತ್ರ್ಯ ಇದೆ, ಬಂಧಿಸಿದ್ದಾರೆ, ಅವನು ಎಬಿಎಸ್ ಕಾರ್ಪಸ್ ತರ್ತಾನೆ. ಹಾಗಾದರೆ ತನಗೆಲ್ಲ ಅರ್ಹತೆ ಇದೆ, ತನ್ನ ಹುದ್ದೆಯಿಂದ ವಂಚಿತ ಆಗ್ತಾ ಇದ್ದಾನೆ, ಯಾರೋ ಬೇರೆಯನ್ನು ಪಡ್ಕೊಂಡಿದ್ದಾನೆ, ತನ್ನ ಹಕ್ಕನ್ನು ಕಿತ್ಕೊಂಡಿದ್ದಾನೆ. ಆಗ ಕೋವಾರೆಂಟ್ ಮಾಡ್ತಾನೆ, ಕೋವಾರೆಂಟ್ ರಿಟ್ಟನ್ನು ಹೋಗ್ತಾ ಬರ್ತಾನೆ. ಈ ರಿಟ್ಗಳನ್ನು 2 ನ್ಯಾಯಾಲಯಗಳಲ್ಲಿ ತರ್ಬೋದು. ಒಂದನೇದು ಬಂದಾಗ ಹೈಕೋರ್ಟಲ್ಲಿ ತರ್ಬೋದು,
ಇನ್ನೊಂದು ಹಾಗಾದರೆ ಸುಪ್ರೀಂ ಕೋರ್ಟಲ್ಲಿ ಹಾಗಾದರೆ ಹೈಕೋರ್ಟ್ಗೆ 226ನೇ ವಿಧಿ ಅನ್ವಯ. ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಅತ್ಯುನ್ನತ ಕೋರ್ಟ್ಗಳೇ ಹೈಕೋರ್ಟ್ಗಳು. ದೇಶದಲ್ಲಿ 25 ಹೈಕೋರ್ಟ್ಗಳಿವೆ. 25 ಹೈಕೋರ್ಟ್ಗೆ ಅಮರಾವತಿ ಹೈಕೋರ್ಟು 25ನೇ ಹೈಕೋರ್ಟಾಗಿ ಸ್ಥಾಪನೆಗೊಂಡಿತು. ಈಗ ಬರ್ತಾ ಇದ್ದೀನಿ, ಇನ್ನೊಂದು ಯಾವುದಿದೆ, ಸುಪ್ರೀಂ ಕೋರ್ಟು ಕೊಡ್ಬೋದು. ಹಂಗಾರೆ ಇವೆರಡೂ ಕೂಡ ಈ ಕೋರ್ಟ್ಗಳು ಆರ್ಟಿಕಲ್ ನಂಬರ್ 32 ಪ್ರಕಾರ ದೇ ಕ್ಯಾನ್ ಇಶ್ಯೂ ದ ರಿಟ್ಸ್. 139 ವಿಧಿ ಪ್ರಕಾರ ಆರ್ಟಿಕಲ್ ನಂಬರ್ 139 ಆರ್ಟಿಕಲ್ಲು ಇದನ್ನು ಸುಮಾರು ಬಾರಿ ಕೇಳವ್ರೆ. ಏನಂದರೆ ಯಾವ್ಯಾವ ನ್ಯಾಯಾಲಯಗಳು ರಿಟ್ಗಳನ್ನು ಹೊಡಿಸ್ಬೋದು, ಯಾವ್ಯಾವುದು ಅಂದರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್. ಎಲ್ಲ ನ್ಯಾಯಾಲಯಗಳು ಅಲ್ಲ, ಸೆಷನ್ ನ್ಯಾಯಾಲಯಗಳು ಹೊಡ್ಸೋಕ್ಕಾಗಲ್ಲ, ಮುನ್ಸಿಪ್ ನ್ಯಾಯಾಲಯಗಳು ಹೊಡ್ಸಂಗಿಲ್ಲ, ಟ್ರಿಬ್ಯುನಲ್ಗಳು ಹೊಡ್ಸಲ್ಲ. ಹೊಡ್ಸೋದು ಯಾವುದು ಹೈಕೋರ್ಟು. ಮತ್ತು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಯಾರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿರೋರು ಅಂತ ಕೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಜೊತೆಗೆ ಇನ್ನೊಂದು ಕೇಳ್ತಾರೆ, ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದಾರೆ, ಯಾವ ಆರ್ಟಿಕಲ್ನ ಅಂತ ಕೇಳ್ತಾರೆ. ಜೊತೆಗೆ ಹೈಕೋರ್ಟ್ಗಳು ತಮ್ಮ ರಿಟ್ಗಳನ್ನು ಎಷ್ಟನೇ ಆರ್ಟಿಕಲ್ ಪ್ರಕಾರ 226, ಸುಪ್ರೀಂ ಕೋರ್ಟು 139. ಬಟ್ ಯಾವುದು ಬೇಸ್ ಅಂದರೆ 32 ಆರ್ಟಿಕಲ್ ಇಸ್ ದ ಬೇಸ್. ಆದ್ದರಿಂದ ಇವತ್ತು ಜನಸಾಮಾನ್ಯರಿಗೆ ಹಕ್ಕುಗಳನ್ನು ಕೊಟ್ಟವ್ರೆ. ಹಕ್ಕುಗಳನ್ನು ಪಡೆಯೋದಷ್ಟು ನಿಶಕ್ತನಾದರೆ, ಕಟ್ಕಡೆನಾದರೆ, ಅವನು ಪಾಪ ಅಬಲನಾದರೆ, ದುರ್ಬಲನಾದರೆ ಅವನು ನ್ಯಾಯಾಲಯದಿಂದಲೂ ಕೂಡ ಏನು ಮಾಡಬಹುದು, ಯಾರನ್ನು ಕೂಡ ಶೋಷಿಸೋಂಗಿಲ್ಲ, ಯಾರನ್ನು ಕೂಡ ಹಿಡಿಟ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ನಮಗೆ ನ್ಯಾಯಾಲಯದಿಂದ ರಕ್ಷಣೆ ಇದೆ. ನ್ಯಾಯಾಲಯದ ರಕ್ಷಣೆ ಇದೆ, ಅದು ಭಾಳ ಮುಖ್ಯವಾದಂಥದ್ದು. ಮೂಲಭೂತ ಹಕ್ಕುಗಳನ್ನು ರಕ್ಷಿಸೋದಕ್ಕೆ ನ್ಯಾಯಾಲಯದ ಬೆಂಬಲವಿದೆ. ಹೈಕೋರ್ಟ್ಗಳು ಮತ್ತು ಸುಪ್ರೀಂ ಕೋರ್ಟ್ಗಳು ಇದನ್ನು ಸುಮಾರು ಬಾರಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಫ್ರೇಮ್ ಮಾಡಿದ್ದಾನೆ. ಯಾವ ಕೋರ್ಟ್ಗಳು ರಿಟ್ಗಳನ್ನು ಇಶ್ಯೂ ಮಾಡ್ತವೆ ಗೊತ್ತಿರಲಿ ನಿಮ್ಗೆ. ಇನ್ನೊಂದು, ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವ್ಯಾಖ್ಯಾನ ಕೊಡೋದು, ಸಲಹೆ ಕೊಡೋದು ಮಾತ್ರ ಸುಪ್ರೀಂ ಕೋರ್ಟು. ರಿಟ್ಟನ್ನು ಹೊಡ್ಸೋಕ್ಕೆ ಮಾತ್ರ 2 ಕೋರ್ಟ್ ಇದೆ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು. ವಿಧಿಗಳು ಕೇಳಿದ್ದಾನೆ, ನಮ್ಮ FDA ಎಕ್ಸಾಮಿನೇಷನ್ ಕೇಳಿದ್ದಾನೆ. 226 ಫಾರ್ ದ ಹೈಕೋರ್ಟ್, 139 ಫಾರ್ ದ ಸುಪ್ರೀಂ ಕೋರ್ಟ್. ಜೊತೆಗೆ ಇವೆರಡಕ್ಕೂ ಬೇಸಾಗಿರೋದೆ 32 ವಿಧಿ. ಇದನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದೀವಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇದು ಅತ್ಯಂತ ಮುಖ್ಯವಾದಂಥ ವಿಧಿಯಾಗಿದೆ. ಅದರಿಂದಲೇ ನಮ್ಮ ಸಂವಿಧಾನದಲ್ಲಿರುವಂಥ ಮೂಲಭೂತ ಹಕ್ಕುಗಳು ಎಲ್ಲರೂ ಬಳಕೆ ಮಾಡೋಕ್ಕೆ, ಎಲ್ಲರೂ ಅನುಭವಿಸೋಕ್ಕೆ ಸಾಧ್ಯ ಇದೆ. ಇಲ್ಲದಿದ್ದರೆ ಪುಸ್ತಕದಲ್ಲಿರಬೇಕಾಗಿತ್ತು, ಸುಮ್ಮನೆ ಓದ್ಕೋಬೇಕಾಗಿತ್ತು, ಯಾರೂ ಅನುಭವಿಸೋಕ್ಕಾಗ್ತಿರಲ್ಲ. ಯಾಕೆ ಅನುಭವಿಸೋಕ್ಕಾಗ್ತಿರಲ್ಲ ಅಂದರೆ ಉಳ್ಳವರು ಇಲ್ದವ್ರಿಗೆ, ಅಥವಾ ಬಲಿಷ್ಠರು ಕನಿಷ್ಠರಿಗೆ, ಅಥವಾ ಶೋಷಿತರಿಗೆ, ಕಟ್ಟಕಡೆಯವರಿಗೆ ಅನುಭವಿಸೋದಕ್ಕೆ ಬಿಡ್ತಿರಲಿಲ್ಲ. ಈಗ ಅನುಭವಿಸೋಕ್ಕಾಗಲ್ಲ ಅಂದರೆ ನಾವು ನಮ್ಮದೇ ಆದ ರಿಟ್ಗಳನ್ನು ಇದು ಮಾಡ್ಬೋದು. ನನಗೆ ಅನ್ಯಾಯ ಆಗ್ತಾಯಿದೆ ಅಂದರೆ ನ್ಯಾಯಾಲಯಕ್ಕೂ ಕೇಳಿದಾಗ ನನಗೆ ಆ ಹಕ್ಕುಗಳನ್ನು ನಾನು ಪಡೆಯೋದಕ್ಕೆ, ಅನುಭವಿಸೋದಕ್ಕೆ ಅವಕಾಶವನ್ನು ನ್ಯಾಯಾಲಯ ಒದಗಿಸ್ಕೊಡ್ತಾ ಬರ್ತದೆ. ಅದಕ್ಕೆ ಕೇವಲ ನಮ್ಮ ದೇಶದ ಮೂಲಭೂತ ಹಕ್ಕನ್ನು ಮಾತ್ರ ಕೊಟ್ಟಿಲ್ಲ, ಜೊತೆಗೆ ಹಕ್ಕುಗಳನ್ನು ಪಡ್ಕೊಳೋಕ್ಕೆ, ಅನುಭವಿಸೋದಕ್ಕೂ ಕೂಡ ಪ್ರಜೆಗೆ ಅವಕಾಶ ಮಾಡಿಕೊಟ್ಟಿದೆ. ಇದು ಅತ್ಯಂತ ಮುಖ್ಯವಾದಂಥದ್ದು. ಮುಂದೆ ಬರ್ತಾ ಇದ್ದೀನಿ, ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳಿಗೆ ಹೋಗ್ತಾ ಇದ್ದೀನಿ. ಮೊದಲನೇದು ಹೇಳಿದೆ ಜನರಲ್ ಇನ್ಫಾರ್ಮೇಷನ್ನು, ಮೊದಲ 2 ಆರ್ಟಿಕಲ್ಲು ಅಂತ ಹೇಳಿದೆ. ಯಾವ್ಯಾವ ಆರ್ಟಿಕಲ್ಲು ಜನರಲ್ ಇನ್ಫಾರ್ಮೇಷನ್ಸು ಅಂದರೆ ಆರ್ಟಿಕಲ್ ನಂಬರ್ 12 and 13 ಜನರಲ್ ಇನ್ಫಾರ್ಮೇಷನ್ಸು. ಈ ಜನರಲ್ ಇನ್ಫಾರ್ಮೇಷನ್ಸು ಆ ನಂತರ 6 ವಿಧದ ಮೂಲಭೂತ ಹಕ್ಕುಗಳವೆ. ಅಲ್ಲಿಗೀಗ ಮೊದಲು ಜನರಲ್ ಇನ್ಫಾರ್ಮೇಷನ್ಸನ್ನು ಮಾತಾಡಿಬಿಡ್ತೀನಿ. 12ನೇ ವಿಧಿ ಮತ್ತು 13ನೇ ವಿಧಿ ಮಾತಾಡ್ತೀನಿ. ಆರ್ಟಿಕಲ್ ನಂಬರ್ 12, 12ನೇ ವಿಧಿ, ಇವು 6 ಬರ್ತವೆ ಅಂತ ಮೇಜರಾಗಿ ಹೇಳಿದ್ದೀನಿ. ಮುಂದೆ 12ನೇ ವಿಧಿ ಬರ್ತಾ ಇದ್ದೀನಿ. ಆರ್ಟಿಕಲ್ ನಂಬರ್ 12 ಫಸ್ಟ್ ಒನ್ 12ನೇ ವಿಧಿ. ಏನು ಹೇಳ್ತದೆ 12ನೇ ವಿಧಿ? ಮೂಲಭೂತ ಹಕ್ಕು ಸ್ಟಾರ್ಟ್ ಆಗೋದೇ 12ನೇ ವಿಧಿಯಿಂದ. 12ನೇ ವಿಧಿ ರೈಟ್ಸ್ ಹೇಳಲ್ಲ. ಮೊದಲು ಏನು ಮಾಡಿದ್ದಾರೆ ಅಂದರೆ ಇದರೊಳಗಡೆ ರಾಜ್ಯದ ಅರ್ಥವನ್ನು ಹೇಳಿದ್ದಾರೆ. ರಾಜ್ಯದ ಅರ್ಥ ಇಂಗ್ಲೀಷಲ್ಲಿ ಸ್ಟೇಟ್ ಅಂತ ಹೇಳಿದ್ದಾರೆ. ಮೀನಿಂಗ್ ಆಫ್ ದ ಸ್ಟೇಟ್. ನೀವು ಯಾವುದೇ ಒಂದು ಕಾಯ್ದೆ ತಕ್ಕಂಡ್ರೆ ಅದರ ಬರುವಂಥ ಪ್ರಮುಖ ಪದಗಳ ವ್ಯಾಖ್ಯಾನವನ್ನು ಮೊದಲೇ ಕೊಡ್ತಾರೆ. ಪಂಚಾಯತ್ ರಾಜ್ ಕಾಯ್ದೆ ಇರ್ಬೋದು, ಯಾವುದೇ ಒಂದು ಕಾಯ್ದೆ ಇರ್ಬೋದು, ಗ್ರಾಹಕರ ಹಕ್ಕುಗಳ ಕಾಯ್ದೆ ಇರ್ಬೋದು. ಆ ಕಾಯ್ದೆನಲ್ಲಿ ಮುಂದೆ ಬರುವಂಥ ಚಾಪ್ಟರ್ಗಳಲ್ಲಿ ಅಥವಾ ವಿಧಿಗಳಲ್ಲಿ ಏನು ಅರ್ಥ ಕೊಡ್ತವೆ ಅನ್ನೋದು ಮೊದಲೇ ಕೊಡ್ತಾರೆ. ಅದು ಸಾಮಾನ್ಯವಾಗಿ ಕೊಡ್ತಾರೆ. ಅದರಿಂದ 3ನೇ ಭಾಗದಲ್ಲಿ ಎಲ್ಲರ ರಾಜ್ಯ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟವ್ರೆ. ಇದನ್ನೇನಾರ ಕಾಂಪಿಟೇಟಿವ್ ಎಕ್ಸಾಮಿಗೆ ಕೊಟ್ಬಿಟ್ರೆ ತುಂಬ ಜನ ಫೇಲ್ ಆಗ್ಬಿಡ್ತಾರೆ. ಯಾಕೆ ಫೇಲ್ ಆಗ್ತಾರೆ ಅಂದರೆ ರಾಜ್ಯ ಅಂದರೆ ದೇ ಆರ್ ಥಿಂಕಿಂಗ್ ದೇಶದ 28 ರಾಜ್ಯಗಳಲ್ಲಿ ಒಂದು ಅಂದ್ಕೊಳ್ತಾರೆ. ಮೇ ಬಿ ಕರ್ನಾಟಕ, ರಾಜಸ್ಥಾನ, ಆಂಧ್ರ. ನಮಗೆ ಸ್ಟೇಟ್ ಅಂತ ಅರ್ಥ ತಿಳ್ಕೊಂಡಿರೋದು ನಮ್ಗೆ ಹೆಂಗೆ ಅಂದರೆ ಒಂದು ಭೂಪ್ರದೇಶವನ್ನು ಹೊಂದಿರುವಂಥ
ತಂದೆಯಾಗಿ ಆಡಳಿತ ನಡೆಸ್ತಾ ಇರುವಂಥ ಒಂದು ರಾಜ್ಯ ಸರ್ಕಾರವನ್ನು ಪ್ರಶ್ನಿಸುತ್ತೆ. ಇಲ್ಲ, ಹಂಗಾರೆ ಇಲ್ಲಿ ಈ ಕಾಂಟೆಕ್ಸಲ್ಲಿ ಬೇರೆ ಆಗ್ತದೆ, ಈ ಸನ್ನಿವೇಶದ ಬೇರೆ ಆಗುತ್ತೆ. ಮೂರನೇ ಭಾಗದಾಗ ಇದರ ಅರ್ಥವೇ ಬೇರೆ. ಹಂಗಾರೆ ಇದು ವಿಶಾಲವಾದದ್ದು, ವಿಶಾಲ ಅರ್ಥವನ್ನು ಹೊಂದಿದೆ. ನಮ್ಮ ರಾಜ್ಯದ ಅರ್ಥ ವಿಶಾಲ. ಸರ್, ವಿಶಾಲ ಅಂದ್ರೇನು? ಈ ರಾಜ್ಯ ಎಂದರೆ, ಸ್ಟೇಟ್ ಅಂದರೆ ಇನ್ನು ಮುಂದೆಲ್ಲ ಏನಂತ ಅರ್ಥ ಮಾಡ್ಕೊಳ್ಳಿ ಅಂದರೆ, ಒಂದನೇದು ಕೇಂದ್ರ ಸರ್ಕಾರ, ಸೆಂಟ್ರಲ್ ಗೌರ್ನಮೆಂಟ್, ಕೇಂದ್ರ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಗೊತ್ತಿರಲಿ. ಎಕ್ಸಿಕ್ಯೂಟಿವ್ ಒನ್ ಡೇ, ಜುಡಿಷಿಯಲ್ ನಾಟ್ ಎ ಜುಡಿಷಿಯಲ್, ಎಕ್ಸಿಕ್ಯೂಟಿವ್ ಒನ್ ಡೇ, ಲೆಜಿಸ್ಲೇಟಿವ್, ಕಾರ್ಯಾಂಗ ಮತ್ತು ಶಾಸಕಾಂಗ, ನ್ಯಾಯಾಂಗ ಅಲ್ಲ. ಅಲ್ಲಿಗೆ ಅರ್ಥ ಕೇಂದ್ರ ಸರ್ಕಾರ ಎಂದರೆ ಸೆಂಟ್ರಲ್ ಗೌರ್ನಮೆಂಟು. ಎರಡನೇದು ಬಂದಾಗ ರಾಜ್ಯ ಸರ್ಕಾರವನ್ನು ಇಂಡಿಕೇಟ್ ಮಾಡ್ತದೆ. ರಾಜ್ಯ ಸರ್ಕಾರ ರಾಜ್ಯದ ಕಾರ್ಯಾಂಗ ಮತ್ತು ಶಾಸಕಾಂಗ, ಜುಡಿಷಿಯಲ್ ಬರಲ್ಲ ಇಲ್ಲಿ. ಅಲ್ಲಿಗೆ ಇಲ್ಲಿ ರಾಜ್ಯ ಅನ್ನೋ ಪದ ವಿಶಾಲವಾದದ್ದು. ಮೂರನೇ ಪಾಯಿಂಟು ಸ್ಥಳೀಯ ಸಂಸ್ಥೆಗಳು, ಲೋಕಲ್ ಬಾಡೀಸ್ಗಳು. ಇಲ್ಲಿ ನಿಮಗೆ ಅರ್ಥ ಆಗ್ತಾ ಇದೆ, ಯಾರ್ಯಾರು ಕಾನೂನನ್ನು ರೂಪಿಸುವಂಥ ಅಧಿಕಾರವನ್ನು ಹೊಂದಿದ್ದಾವೆ ಅಂಥವಕ್ಕೆಲ್ಲ ಹೇಳಿದ್ದಾರೆ ಸರ್ಕಾರದ ಒಡೆತನದ ಸಂಸ್ಥೆಗಳಾಗಿವೆ. ನೆಕ್ಸ್ಟ್ ಬರ್ತೀನಿ, ಪ್ರಾಧಿಕಾರಗಳು, ಅಥಾರಿಟೀಸು, ಪ್ರಾಧಿಕಾರಗಳು ಅಂದರೆ ಸರ್ಕಾರದ ಪ್ರಾಧಿಕಾರಗಳು. ಮೇ ಬಿ ONGC ನಮ್ಮಲ್ಲಿ ಸುಮಾರವೇ, ಅವೆಲ್ಲವೂ ಕೂಡ ಬರ್ತವೆ. BDA ಇರ್ಬೋದು, ಸರ್ಕಾರದ ಒಡೆತನ. ಅಥಾರಿಟೀಸ್ ಅಂತ ಕರಿತಾ ಬರ್ತೀವಿ. ಪ್ರಾಧಿಕಾರಗಳು, ನಗರ ಪ್ರಾಧಿಕಾರಗಳು ಬರ್ತವೆ, ಬೇಕಾದಷ್ಟು ಎಲ್ಲ ಕಾನೂನು ಮಾಡ್ಬೋದು. ಇವೆಲ್ಲವನ್ನು ಒಟ್ಟಾರೆ ಸೇರಿಸಿ ರಾಜ್ಯ ಅಂತ ಕರಿಬೋದು. ರಾಜ್ಯ ಎಂದರೆ ರಾಜ್ಯವಲ್ಲ. ರಾಜ್ಯ ಎಂದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸಂಸ್ಥೆಗಳು ಮತ್ತು ಪ್ರಾಧಿಕಾರಗಳು. ಇವನ್ನೆಲ್ಲ ಒಟ್ಟಾರೆ ಸೇರಿಸಿ ಅಲ್ಲಿಗೆ ಏನಾರ ಮುಂದೆ ಎಲ್ಲೇ ಬರಲಿ ಮೂರನೇ ಭಾಗದಾಗೆ ರಾಜ್ಯವು ಇದನ್ನು ಪಾಲಿಸಬೇಕು, ರಾಜ್ಯವು ಇದನ್ನು ಅನುಷ್ಠಾನಕ್ಕೆ ತರಬೇಕು, ರಾಜ್ಯವು ಇದನ್ನು ಮುರಿಯಬಾರದು ಎಂದರೆ ಕೇಂದ್ರ ಸರ್ಕಾರ ಮುರಿಯಬಾರದು. ಚೂರು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಹೋಗ್ಬಿಡ್ತೀನಿ. ಪ್ರಶ್ನೆಗಳನ್ನು ಈ ವಿಧಿನಲ್ಲಿ ಹೆಂಗೆ ತೆಗಿಬೋದು? 12ನೇ ವಿಧಿಯಲ್ಲಿರುವ ರಾಜ್ಯದ ಅರ್ಥವು ಇದಾಗಿದೆ. 28 ರಾಜ್ಯಗಳಲ್ಲಿ ಒಂದು ರಾಜ್ಯವನ್ನು ಸೂಚಿಸುತ್ತದೆ. ರಾಂಗ್ ಅಲ್ವೇ? ಇದು ಬ್ರಾಡರ್ ಅಲ್ವೇ? ಹಾಗಾದರೆ ಇನ್ನೊಂದು ಕ್ವಶನ್ ತೆಗಿತೀನಿ. ರಾಜ್ಯ ಎಂಬುದು 12ನೇ ವಿಧಿಯಲ್ಲಿರುವ ರಾಜ್ಯ ಎಂಬುದು ರಾಜ್ಯಕ್ಕೆ ಈ ಕೆಳಗಿನ ಯಾವುದು ಸೇರುವುದಿಲ್ಲ. ಒಂದನೇದು ಕೇಂದ್ರ ಸರ್ಕಾರ, ಎರಡನೇದು ರಾಜ್ಯ ಸರ್ಕಾರ, ಮೂರನೇದು ಬೃಹತ್ ಆದಂಥ MNC ಕಂಪನಿ ಬಹುರಾಷ್ಟ್ರೀಯ ಕಂಪನಿ. ನಾಲ್ಕನೇದು ಬಂದಾಗ ಚಿಕ್ಕ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಪುಟ್ಟದಂದ್ರೆ ಗ್ರಾಮ ಪಂಚಾಯಿತಿ. ನಿಮ್ಗೆ ಅನಿಸುತ್ತೆ ಗ್ರಾಮ ಪಂಚಾಯತಿ ತೆಗೆದಾಕ್ಬೇಕು ಅನಿಸುತ್ತೆ. ಯಾಕೆಂದರೆ ಇದು ಬೃಹತ್ ಅಂತ ಇದೆಯಲ್ಲ, ದೊಡ್ಡ ಕಂಪ್ನಿ ಅಂತ ಇದೆಯಲ್ಲ. ಕಂಪ್ನಿ ದೊಡ್ಡದಿರ್ಬೋದು, ಇಸ್ ನಾಟ್ ಎ ಗೌರ್ನಮೆಂಟ್ ಬಾಡಿ. MNC ಕಂಪ್ನಿ ಯಾವುದೋ ಒಂದು ಖಾಸಗಿ ಕಂಪ್ನಿ, ಬೃಹತ್ ರಾಷ್ಟ್ರೀಯ ಕಂಪ್ನಿ ಖಾಸಗಿದು ಬರಲ್ಲ. ಅಲ್ಲಿಗೆ ಅರ್ಥ ಯಾರ್ಯಾರು ಕಾನೂನು ಮಾಡೋದು ಶಕ್ತಿ ಇದೆಯೋ ಗ್ರಾಮ ಪಂಚಾಯತಿ ತಂದೆಯಾದ ಕಾನೂನು ಮಾಡ್ಬೋದು. ಕಾನೂನನ್ನು ಮಾಡುವಂಥ ಅವೆಲ್ಲವೂ ಕೂಡ ಬೈಲಾಗಳನ್ನು ಮಾಡ್ಬೋದು. ಅವೆಲ್ಲವೂ ಕೂಡ ವರ್ಡು ಸ್ಟೇಟ್ ಅಂತ ಬರ್ತದೆ. ಆದರೆ ನಿಮಗೆ ಗೊತ್ತಿರಲಿ, 5ನೇ ಭಾಗದಲ್ಲಿ ಸ್ಟೇಟ್ ಅಂತ ಬಂದರೆ, ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಅಂತ ಬಂದರೆ, ರಾಜ್ಯಕ್ಕೊಬ್ಬ ರಾಜ್ಯಪಾಲ ಇರಬೇಕು ಅಂದರೆ 5ನೇ ಭಾಗದಲ್ಲಿ ಕಾಂಟೆಕ್ಸ್ ಬೇರೆ. ಅಲ್ಲಿ ಭೌಗೋಳಿಕ ಪ್ರದೇಶದ ಒಂದು 28 ರಾಜ್ಯಗಳಲ್ಲಿ ಒಂದನ್ನು ಸೂಚಿಸುತ್ತೆ. ಮತ್ತು 4ನೇ ಭಾಗದಲ್ಲಿ 36ನೇ ವಿಧಿನಲ್ಲಿ ರಾಜ್ಯ ನಿರ್ದೇಶಕ ತತ್ವದಲ್ಲಿ ರಾಜ್ಯ ಎಂದರೆ 12ನೇ ವಿಧಿಯಲ್ಲಿರುವ ರಾಜ್ಯದ ಅರ್ಥವೇ ಆಗುತ್ತದೆ ಅಂತ ಹೇಳವನೇ. ಅಲ್ಲಿಗೆ 36ನೇ ವಿಧಿನಲ್ಲಿ ಮತ್ತೆ ನಾವು ತೆಗಿಬೇಕಾದ ಅವಶ್ಯಕತೆ ಇಲ್ಲ. 3rd ಪಾರ್ಟಲ್ಲಿ 12ನೇ ಆರ್ಟಿಕಲ್ಗೆ ಹೇಳಿರುವಂಥ ರಾಜ್ಯದ ಅರ್ಥವೇ ರಾಜ್ಯ ನಿರ್ದೇಶಕ ತತ್ವ. ನಿಮಗೀಗ ಅರ್ಥ ಆಗ್ತೈತೆ. ರಾಜ್ಯ ನಿರ್ದೇಶಕ ತತ್ವ ಅಂದರೆ ರಾಜ್ಯಕ್ಕೆ ಹೇಳಿಲ್ಲ, ಕೇಂದ್ರಕ್ಕೂ ಹೇಳೈತೆ, ರಾಜ್ಯಕ್ಕೂ ಹೇಳೈತೆ, ಲೋಕಲ್ ಬಾಡೀಸ್ಗೂ ಹೇಳೈತೆ, ಇಂತಿಂಥವು ಫಾಲ್ಸ್ರಪ್ಪ ಅಂತ ಹೇಳೈತೆ. ಆ ನಿರ್ದೇಶಕ ತತ್ವಗಳೇ ರಾಜ್ಯ ನಿರ್ದೇಶಕ ತತ್ವಗಳು. ಅಲ್ಲಿ ಭಾಳ ಚೆನ್ನಾಗಿ ಹೇಳಿದರೆ, ಭಾಗ 4 ಆರ್ಟಿಕಲ್ ನಂಬರ್ 36ಅಲ್ಲಿ ರಾಜ್ಯ ನಿರ್ದೇಶಕ ರಾಜ್ಯ ಎಂದರೆ 12ನೇ ವಿಧಿಯಲ್ಲಿ ಬಳಸಿರುವ ರಾಜ್ಯವೇ. ನೀವು 3ನೇ ಚಾಪ್ಟ್ರ್ ಸರಿಯಾಗಿ ಓದ್ಕೊಳ್ಳಿಲ್ಲ ಅಂದರೆ 4ನೇ ಚಾಪ್ಟ್ರ್ ಬರಲ್ಲ. 12 ಗೊತ್ತಿಲ್ಲ ಅಂದರೆ 36 ಗೊತ್ತಾಗಲ್ಲ. 36ರಾಗ ಹೋದಾಗ 12 ಏನಪ್ಪ ಅಂತ ಕೂತ್ಕೊಂಡ್ರೆ 12ರ ಅರ್ಥ ಚೆನ್ನಾಗಿ ಗೊತ್ತಾದರೆ 36 ಆರಾಮಾಗಿ ಹೋಗ್ಬೋದು.
ಆರ್ಟಿಕಲ್ ನಂಬರ್ 13 ಬರ್ತೀನಿ, ವಿಧಿ 13ನೇ ವಿಧಿ ಆರ್ಟಿಕಲ್ ನಂಬರ್ 13. ಏನು ಸರ್, ಭಾಳ ಸಿಂಪಲ್ಲಾಗಿ ಹೇಳ್ಕೊಳ್ತೀನಿ, ಪೂರ್ತಿ ಪುರಾಣ ಓದಬೇಡಿ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದೋದೊಂದು ಸ್ಕಿಲ್ಲು. ಏನದು ಸ್ಕಿಲ್ ಅಂದರೆ ತುಂಬ ಜನ ಗಟ್ಟು ಹೊಡಿತಾರೆ. ಏನಿಲ್ಲ ಇದ್ರಾಗೆ, ಒಂದೇ ಒಂದು ಪದನ ಎತ್ಕೊತೀನಿ ನಾನೀಗ. ಕಾನ್ಸೆಪ್ಟ್ ಎತ್ಕೋಬೇಕು, ಎಳ್ಕೋಬೇಕು ಅದನ್ನು. ನೀವು ಯಾರು ಕೂಡ ಅವರು ಅದೇ ಪದಗಳು ಬರೀತೆ ಯಾರು ಕೇಳಲ್ಲ. ಮೀನಿಂಗ್ ಚೇಂಜ್ ಆಗಬಾರ್ದು, ಕಾನ್ಸೆಪ್ಟ್ ಚೇಂಜ್ ಆಗಬಾರ್ದು. ಪದಗಳು ಆ ಕಡೆ ಹೋಗ್ಬೋದು. ಏನದು? ಹಾಗಾದ್ರೆ ರಾಜ್ಯಗಳು ಮೂಲಭೂತ ಹಕ್ಕನ್ನು ಮುರಿಯುವ ಕಾನೂನು ಮಾಡಬಾರದು. ಎಸ್, ಭಾಳ ಸಿಂಪಲ್ಲಾಗಿ ಹೇಳ್ಕೊಂಡಿದ್ದೀನಿ. ಅದ್ರಾಗಿರೋ ಟರ್ಮಿನಾಲಜಿನೆಲ್ಲ ತೆಗೆದುಹಾಕಿ ಶುದ್ಧವಾದ ಸರಳ ಭಾಷೆ ಹೇಳ್ಕೊಂಡ್ಬಿಟ್ಟಿದ್ದೀನಿ. ಏನದು? ರಾಜ್ಯಗಳು ಮೂಲಭೂತ ಹಕ್ಕುಗಳನ್ನು ಮುರಿಯುವ ಕಾನೂನು ಮಾಡಬಾರ್ದು. ಸರ್ ಹಂಗಂದ್ರೆ ಅರ್ಥ ಏನು? ರಾಜ್ಯ ಅಂದರೆ ಗೊತ್ತಾಯ್ತು, ಕೇಂದ್ರ ಸರ್ಕಾರ ನಾಳೆ ಬೆಳಗ್ಗೆ ಯಾರ್ದೋ ಫಂಡಮೆಂಟಲ್ ರೈಟ್ಸನ್ನು ಕಿತ್ಕೊಳ್ಳೋ ಅಂತ ಕಾನೂನು ಜಾರಿ ಮಾಡಿದ್ರೆ ಅದು ಊರ್ಜಿತವಾಗಲ್ಲ. ಆರ್ಟಿಕಲ್ ನಂಬರ್ 13 ವೈಲೇಷನ್ ಮಾಡ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಅಂದಾಗ ಯಾರೋ IAS ಅಧಿಕಾರಿ, ಯಾರೋ IPS ಅಧಿಕಾರಿ, KS ಅಧಿಕಾರಿ, ಯಾವುದೋ ಒಂದು ಸರ್ಕಾರ ಲೆಜಿಸ್ಲೇಟಿವ್ ಇರ್ಬೋದು ಅಥವಾ ನಮ್ಮ ವಿಧಾನಮಂಡಲದಲ್ಲಿ ತರ್ಬೋದು. ಆಗಲ್ಲ ರೀ ಸರ್, ಹಾಗಾದ್ರೆ ತರೋಕ್ಕಾಗೋದಿಲ್ವ? ತರ್ಬೋದು. ಎಲ್ಲಿಗೆ ತರ್ಬೋದು ಗೊತ್ತಾ? ಪಾರ್ಲಿಮೆಂಟಲ್ಲಿ ತರ್ಬೋದು. ಹಂಗಾರೆ ಯಾರು ಮೂಲಭೂತ ಹಕ್ಕುಗಳನ್ನ ಪಾರ್ಲಿಮೆಂಟಿಗೆ ಹೆಂಗೆ ತರ್ಬೋದು ಗೊತ್ತಾ? ಬರೇ ತರೋಕ್ಕಾಗಲ್ಲ. ಏನು ಮಾಡಿ ತರ್ಬೋದು ಅಂದರೆ ತಿದ್ದುಪಡಿ ಮಾಡಿ ತರ್ಬೋದು. ಅದಕ್ಕೆ 2/3 ಮೆಜಾರಿಟಿ ಬೇಕು. 2 ಹೌಸಲ್ಲೂ ಪಾಸ್ ಆಗಬೇಕು. ಸುಮ್ಮನೆ ಆಗಲ್ಲ. ಹಂಗಾರೆ ಬೆಳಗ್ಗೆ ಎದ್ದುಬಿಟ್ಟು ಒಂದು ಕಾನೂನನ್ನು ಮಾಡೋಕ್ಕಾಗಲ್ಲ. ಈ ಕಾನೂನು ಮಾಡಿ ಉಳಿಯೋದು ಇಲ್ಲ. ಯಾವ ಮುಖಾಂತರ ಉಳಿತು? ಹಂಗಾರೆ ತೆಗೆದು ಹಾಕೋಕ್ಕಾಗದೇ ಇಲ್ವಾ? 1967 ಗೋಲ್ಕನಾಥ್ ಕೇಸಿಗೆ, ಗೋಲ್ಕನಾಥ್ ವರ್ಸಸ್ ಪಂಜಾಬ್ ಸರ್ಕಾರ, ಅದ್ರಾಗ ಹೇಳ್ತು ಅಖಂಡವಾದ ಮೂಲಭೂತ ಹಕ್ಕುಗಳು ಕಿತ್ತಾಕಂಗಿಲ್ಲ, ತೆಗಿಯಂಗಿಲ್ಲ, ಯಾವುದೇ ಕಾರಣಕ್ಕೂ ತಿದ್ದುಪಡಿ ಮಾಡೋಂಗಿಲ್ಲ ಅಂತು. ಆದರೆ 1973 ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಅದರಲ್ಲಿ ಹೇಳ್ತು ಅಮೆಂಡ್ ಮಾಡ್ಬೋದು, ಬೇಸಿಕ್ ಸ್ಟ್ರಕ್ಚರ್ಗೆ ತೊಂದರೆ ಆಗಬಾರ್ದು. ಮೂಲ ರಚನೆಗೆ ಜಾತ್ಯತೀತ ಕಲ್ಪನೆಗಳು, ಸಮಾಜವಾದಿ ಕಲ್ಪನೆಗಳು, ಡೆಮಾಕ್ರೆಟಿಕ್ ಕಲ್ಪನೆಗಳಿಗೋ ತೊಂದರೆ ಆಗದಂಗೆ ಮಾಡಿದ್ರು. ಅಲ್ಲಿಗೆ ತಿದ್ದುಪಡಿ ಮಾಡ್ಬೋದು. ತಿದ್ದುಪಡಿ ಮಾಡೋರು ಯಾರಿದು? ಸಂಸತ್ತು ಮಾಡಬೇಕು. ಬರೀ ಸಂಸತ್ತು ಅಂದ್ರೆ ಒಂದು ಹೌಸು ಅಲ್ಲ ಇದು. ಅದ್ರಾಗೆ 3 ಪದ ಇದೆ ಸಂಸತ್ ಅಂತಿದೆ. ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿ ಕೂಡ ಸೇರ್ತಾರೆ. ಅಂಕಿತನೂ ಹಾಕಬೇಕು ಅವರು. ಲೋಕಸಭೆನ ಅಂಗೀಕಾರ ಆಗಿ, ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗಿ, ರಾಷ್ಟ್ರಪತಿ ಇದಾದರೆ ಸಂಸತ್ತು ಒಪ್ಪಿದೆ ಅಂತ. ಸಂಸತ್ತು ಎಂದರೆ ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿ 3 ಸೇರಿದ್ರೆ ಸಂಸತ್ತು ಒಪ್ಪಿದ್ರೆ ಮಾತ್ರ. ಅದರ್ವೈಸ್ ಸುಮ್ಮನೆ ಕಾನೂನುಗಳು ಮಾಡಿದರೆ ನಾಳೆ ಯಾವ ಸರ್ಕಾರವೂ ಕೂಡ ಸಾಮಾನ್ಯ ಜನ ಕೊಟ್ಟಿರುವಂಥ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳುವ ಅಧಿಕಾರವಿಲ್ಲ. ಅಲ್ಲಿಗೆ ಭಾಳ ಸಿಂಪಲ್ಲು. ರಾಜ್ಯಗಳು, ರಾಜ್ಯ ಎಂದರೆ ಕೇಂದ್ರ ಸರ್ಕಾರ, ರಾಜ್ಯ ಯಾವುದು ಕೂಡ ಸರ್ ಮಾಡಬಹುದು. ಬಟ್ ಆದರೆ ಥ್ರೂ ದ ಅಮೆಂಡ್ಮೆಂಟ್ ಓನ್ಲಿ. ತೆಗಿಯೋಕ್ಕಾಗೋದಿಲ್ಲ. ಹೆಂಗೆ ಅಮೆಂಡ್ಮೆಂಟ್ ಮಾಡಿದ್ರು ಕೂಡ ನಿಲ್ಲಲ್ಲ. ಒಂದೊಂದು ಟೈಮು ಫಂಡಮೆಂಟಲ್ ರೈಟ್ಸ್ಗೆ ಕೈ ಹಾಕ್ಬಿಟ್ರೆ ಯಾವ ಬೇಕಾದ್ರೂ ತೆಗೆದಾಕ ಆಗಲ್ಲ. ಅದನ್ನು ಮತ್ತೆ ಏನು ಮಾಡುತ್ತೆ ಗೊತ್ತಾ? ಸುಪ್ರೀಂ ಕೋರ್ಟ್ ನೋಡ್ತದೆ. ಹಾಗಾದ್ರೆ ಇದು ಬೇಸಿಕ್ ಸ್ಟ್ರಕ್ಚರನ್ನು ವೈಲೇಷನ್ ಮಾಡಿದೆಯಾ ಇಲ್ವಾ ಅಂತ. ಅದಕ್ಕೆ ಇದನ್ನು ಸಂವಿಧಾನವನ್ನು ಕಾಯುವಂಥ ಕಸ್ಟಡಿಯನ್ ಅಂತ ಕರೆದರೆ, ರಕ್ಷಕ. ಹಾಗಾದ್ರೆ ಸಂವಿಧಾನದ ರಕ್ಷಕ. ನಮ್ಮ ದೇಶದ ಸಂವಿಧಾನಕ್ಕೆ ಯಾವುದು ಬೇಕೋ ಹಾಗೆ ಅಮೆಂಡು ಮಾಡೋಂಗಿಲ್ಲ ಸರ್. ಹಾಗಾದ್ರೆ 44ನೇ ತಿದ್ದುಪಡಿನಲ್ಲಿ 1978 ನಮ್ಮ ಮೊರಾರ್ಜಿ ದೇಸಾಯಿರವರು ಆಸ್ತಿ ಹಕ್ಕನ್ನು ಕಿತ್ಕೊಂಡ್ರಲ್ಲ. ಎಲ್ಲೂ ಬೇಸಿಕ್ ಸ್ಟ್ರಕ್ಚರ್ಗೆ ತೊಂದರೆ ಆಗಲಿಲ್ಲ. ದೇಶದ ಅನುಕೂಲಕ್ಕಾಗಿ ಕಾಮಗಾರಿಗಳು ನಡೆಯೋದಕ್ಕೆ, ರೈಲ್ವೆ ಯೋಜನೆಗಳಿಗೆ, ಕೈಗಾರಿಕೆಗಳು ನಡೆಯೋದಕ್ಕೆ, ಮತ್ತು ಯಾವುದಾದ್ರೂ ಕೂಡ ಒಂದು ಸಮಾಜಕ್ಕೆ ಅನುಕೂಲವಾಗುವಂಥ ಉದ್ಯಮವನ್ನು ಸ್ಥಾಪನೆ ಮಾಡೋಕ್ಕೆ ಆಸ್ತಿಗಳನ್ನು, ಖಾಸಗಿ ಆಸ್ತಿಗಳನ್ನು ಕಿತ್ಕೊಂಡು ಸರ್ಕಾರ ವಶಪಡಿಸ್ಕೊತದೆ, ಸ್ವಾಧೀನಪಡಿಸ್ಕೊತದೆ. ಬೇಡ ಅಂದರೆ ವಾಪಸ್ ಕೊಡ್ಬೋದು ಬೇಕಾರೆ. ಬಟ್ ಆದರೆ ರೈಟ್ಸ್ ಅಲ್ಲ, ವ್ಯಕ್ತಿಗಳು ಫಂಡಮೆಂಟಲ್ ರೈಟ್ಸ್ ಅಲ್ಲ. ಇನ್ನೊಂದು 86ನೇ ಅಮೆಂಡ್ಮೆಂಟ್ಗೆ 21A, 86ನೇ ಅಮೆಂಡ್ಮೆಂಟ್ 2002ಗೆ 21A ಆಡ್ ಮಾಡ್ಯವ್ರೆ. ತಿದ್ದುಪಡಿ ಆಡ್ ಮಾಡೋದ್ರಿಂದ ಮಕ್ಕಳಿಗೆ ಶಿಕ್ಷಣ ಸಿಕ್ತು. 16 to 14 ಇಯರ್ಸ್, 6 ಇಂದ 14 ವರ್ಷದ ಒಳಗಡೆ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸಿಕ್ಕಿದೆ. ಇಲ್ಲೆಲ್ಲೂ ಬೇಸಿಕ್ ಸ್ಟ್ರಕ್ಚರು ಧಕ್ಕೆ ಆಗಿಲ್ಲ. ಬೇಸಿಕ್ ಸ್ಟ್ರಕ್ಚರ್ ಧಕ್ಕೆ ಆಯಿತು ಅಂದರೆ ಟಕ್ ಅಂತ ಕಾಯ್ಕೊಂಡ್ಕೊಂತವ್ರೆ ಯಾರು? ಸುಪ್ರೀಂ ಕೋರ್ಟು ತಡೆ ಹಿಡಿಯುತ್ತೆ. ನೀವು ಬಾಯಿಗೆ ಬಂದಂಗೆಲ್ಲ ತಿದ್ದಂಗಿಲ್ಲಪ್ಪ ಅಂತ ಹೇಳುತ್ತೆ. ಮೇಲೆ ಕುತ್ಕೊಂಡಿದೆ. ಹಂಗಾರೆ ಸಂವಿಧಾನ ರಕ್ಷಕ ಅಂತ ಯಾರನ್ನು ಕರಿತೀವಿ? ಸುಪ್ರೀಂ ಕೋರ್ಟನ್ನು. ಹಂಗಾರೆ ಇದನ್ನು ತಿದ್ದಕ್ಕಾಗೋದಿಲ್ಲ. ತಿದ್ದಬಹುದು, ಬಟ್ ಸುಮ್ಮನೆ ಏನು ಮಾಡೋಂಗಿಲ್ಲ. ಬಾಯಿಗೆ ಬಂದಿದ್ದೆಲ್ಲ ಕಾನೂನು ಮಾಡೋಂಗಿಲ್ಲ. ಹಾಗಾದರೆ ಇವು ವ್ಯಕ್ತಿಗೆ ಕೊಟ್ಟಿರುವಂಥ ಮೂಲಭೂತ ಹಕ್ಕುಗಳನ್ನು ಒಂದು ಸರ್ಕಾರ ಯಾವ ಟೈಮಲ್ಲಿ ಬೇಕಾದ್ರೂ ಕಿತ್ಕೊಳ್ಳೋಕ್ಕೂ ಆಗಲ್ಲ.
ಸರ್ ಮೊಟ್ಟುಗೊಳಿಸಿರುವ ಸಂದರ್ಭಗಳಿದೆಯಾ? ಎಸ್ ಇದೆ. ಯಾವಾಗ ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಂದಾಗ, ತಾತ್ಕಾಲಿಕವಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಂದಾಗ, ಪರಿಸ್ಥಿತಿ ಸಂದರ್ಭದಲ್ಲಿ ಅಟ್ ದ ಟೈಮ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ ಟೈಮಲ್ಲಿ ಅವರು ತಾತ್ಕಾಲಿಕವಾಗಿ ತಡೆ ಹಿಡಿಬೋದಷ್ಟೇ. ಇದು ಆರ್ಟಿಕಲ್ ನಂಬರ್ 352. ಆದರೆ ನಿಮಗೆ ಗೊತ್ತಿರಲಿ, 3 ವಿಧದ ತುರ್ತು ಪರಿಸ್ಥಿತಿ: ರಾಷ್ಟ್ರ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸಿನ ತುರ್ತು. 356ರಾಗಲ್ಲ, ಇದು ರಾಜ್ಯ ತುರ್ತು ಪರಿಸ್ಥಿತಿ. ಸ್ಟೇಟ್ ಎಮರ್ಜೆನ್ಸಿ. ಈ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಮೂಲಭೂತ ಹಕ್ಕಿಗೆ ಕೈ ಹಾಕಲ್ಲ. ಒಂದು ರಾಜ್ಯದಲ್ಲಿ ಸರ್ಕಾರ ಬಹುಮತ ಇಲ್ಲ ಅಂದಾಗ, ಅಥವಾ ಕಾನೂನು ಮತ್ತು ಸುವ್ಯವಸ್ಥೆ ಇಲ್ಲ ಅಂದಾಗ, ಸರಿ ಇಲ್ಲ ಅಂದಾಗ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಡಳಿತವನ್ನು ಹೇಳ್ತಾರೆ. ಅದೊಂದು ರಾಜ್ಯಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಆಗ ಫಂಡಮೆಂಟಲ್ ರೈಟ್ಸಿಗೆ ಕೈ ಹಾಕಲ್ಲ. ಒನ್ಸ್ ಅಗೈನ್, ಹಣಕಾಸಿನ ವ್ಯವಸ್ಥೆ ಸರಿ ಇಲ್ಲ ಅಂದರೆ ಆರ್ಟಿಕಲ್ ನಂಬರ್ 360 ಪ್ರಕಾರ ಹಣಕಾಸಿನ ತುರ್ತು ಪರಿಸ್ಥಿತಿ ಇರ್ತಾರೆ, ಫೈನಾನ್ಷಿಯಲ್ ಎಮರ್ಜೆನ್ಸಿ ಇರ್ತಾರೆ. ಹಣದುಬ್ಬರ ಉಂಟಾದಾಗ, ಕಪ್ಪು ಹಣ ಜಾಸ್ತಿ ಆದಾಗ, ನಮ್ಮಲ್ಲಿ ಕಪ್ಪು ಹಣದ ಬಳಕೆ ಜಾಸ್ತಿ ಆದಾಗ, ಕೋಟಾ ನೋಟ್ಗಳು ಜಾಸ್ತಿ ಆದಾಗ, ನಮ್ಮಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಉಂಟಾದಾಗ, ಆಗ ಫೈನಾನ್ಷಿಯಲ್ ಎಮರ್ಜೆನ್ಸಿ ಏನು ಮಾಡ್ತಾರೆ? ನಮ್ಮ ನೋಟ್ಗಳನ್ನೇ ಫುಲ್ ರದ್ದು ಮಾಡಿಬಿಡ್ಬೋದು. ಇವೆಲ್ಲ ಫೈನಾನ್ಷಿಯಲ್ ಎಮರ್ಜೆನ್ಸಿ. ನನ್ನ ದೇಶ ಇದುವರೆಗೂ ಒಂದು ಸಾರಿನೂ ಹಾಕಿಲ್ಲ. 106 ಬಾರಿ ಹಾಕವ್ರೆ ಇದನ್ನು ರಾಜ್ಯ ತುರ್ತು ಪರಿಸ್ಥಿತಿಗಳ ಎಲ್ಲ ರಾಜ್ಯಗಳ ಮೇಲೆ. ನಮ್ಮ ರಾಜ್ಯದ ಮೇಲೆ 6 ಬಾರಿ ಹಾಕವ್ರೆ. 1971 ವೀರೇಂದ್ರ ಪಾಟೀಲ್ ಅವರ ಪೀರಿಯಡಲ್ಲಿ ಫಸ್ಟ್ ಟೈಮ್ ಹಾಕಿದ್ದು 1971ನಲ್ಲಿ. ಅಲ್ಲಿಂದ ಈಚೆಗೆ 6 ಬಾರಿ ಹಾಕವ್ರೆ. ಬಟ್ ಇವು ಆಡಳಿತಾತ್ಮಕವಾದವೇ ಹೊರತು, ಇದು ಹಾಕಿದ್ರೆ ಮಾತ್ರ ವಿ ಕ್ಯಾನ್ ಟೆಂಪರರಿ ನಾವು ಮೂಲಭೂತ ಹಕ್ಕುಗಳನ್ನು ತಡೆ ಹಿಡಿಬೋದು. ಆದರೆ ಈ ಟೈಮಲ್ಲೂ ಕೂಡ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳವ್ರೆ, 20 ಮತ್ತು 21ನೇ ವಿಧಿಯನ್ನು ಹೊರತುಪಡಿಸಿ 20 ಮತ್ತು 21 ಕೂಡ ರದ್ದಾಗಲ್ಲ. ಯಾವುದು ರದ್ದಾಗಲ್ಲ ಅಂತ ಕೇಳ್ತಾರೆ. ರದ್ದಾಗುವುದಿಲ್ಲ. ಯಾವ ಟೈಮಲ್ಲೂ ಕೂಡ ಜೀವಿಸುವ ಹಕ್ಕನ್ನು ತೆಗೆಯೋಕ್ಕಾಗಲ್ಲ. 20ನೇ ವಿಧಿ ಅಪರಾಧಿಗಳಿಗೆ ನೀಡಿರುವಂಥ ಹಕ್ಕು, ಅಪರಾಧಿಗಳ ಹಕ್ಕು. ಅವರು ತಮ್ಮ ಹಕ್ಕನ್ನು ಅಲ್ಲೂ ಚಲಾಯಿಸ್ಬೋದು. ಜೊತೆಗೆ 21ನೇ ವಿಧಿ ಯಾವ ಹಕ್ಕೋದು? ಜೀವಿಸುವ ಹಕ್ಕು. ಈ ಜೀವಿಸುವ ಹಕ್ಕನ್ನು ಕೂಡ ಯಾವುದೇ ಕಾರಣಕ್ಕೂ ಕಿತ್ಕೊಳಕ್ಕಾಗಲ್ಲ. ಈ 2 ವಿಧಿಗಳನ್ನು ಈ ಸಂದರ್ಭದಲ್ಲೂ ಕಿತ್ಕೊಳಕ್ಕಾಗಲ್ಲ. 3 ಸಾರಿ ನಮ್ಮಲ್ಲಿ 1962 ಅಕ್ಟೋಬರ್ 26ರಂದು ಮೊಟ್ಟ ಮೊದಲ ಬಾರಿಗೆ 26ರಂದು ಮೊಟ್ಟ ಮೊದಲ ಬಾರಿಗೆ ನಮ್ಮಲ್ಲಿ ಭಾರತ ಚೀನಾ ಯುದ್ಧದ ಸಂದರ್ಭದಲ್ಲಿ 26 ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅಕ್ಟೋಬರ್ 26 ಇದೇ ಚೀನಾದಲ್ಲಿ ಮೊಟ್ಟ ಮೊದಲ ಬಾರಿಗೆ 352 ಇರುತ್ತೆ. ಮೊದಲ ಬಾರಿಗೆ 62, ಎರಡನೇ ಬಾರಿಗೆ 1971 ಭಾರತ ಪಾಕ್ ಯುದ್ಧ 1975 ಜೂನ್ 25 ಏರಿದ್ರು, ಜೂನ್ 26 ಜಾರಿ ಬಂತು. ಜೂನ್ 25 ಏರ್ತಾ ಬರ್ತಾರೆ, ಜೂನ್ 26ರಿಂದ ಬೆಳಗ್ಗೆ ಜಾರಿ ಬರ್ತದೆ. ಇದನ್ನು ಆಂತರಿಕ ತುರ್ತು ಪರಿಸ್ಥಿತಿ ಕೂಡ ಕರಿತೀವಿ. ಈ ಸಂದರ್ಭದಲ್ಲಿ ನಾವು 19ನೇ ವಿಧಿ ಎಲ್ಲವನ್ನ ಕಿತ್ಕೊತೀವಿ ಎಕ್ಸೆಪ್ಟ್ 20 and 21. ಗೊತ್ತಿರಲಿ, ನಿಮಗೆ ಸ್ಪಷ್ಟವಾಗಿ ಅರ್ಥ ಆಯಿತು. ನಾಳೆ ಬೆಳಗ್ಗೆ ಯಾವ ಹಕ್ಕುಗಳನ್ನು ಯಾವ ಸರ್ಕಾರಗಳು ಕೂಡ ಕಸ್ಕೊಳಕ್ಕಾಗಲ್ಲ. ಅದಕ್ಕೆ ರಾಜ್ಯಗಳು ಹಂಗಾರೆ ಯಾವುದೋ ಒಂದು ಕಾನೂನು ಮಾಡಿಬಿಟ್ಟು ಕಾಯ್ದೆ ಮಾಡಿ ತೆಗಿಲೇಬೇಕು ಅಂದರೆ ತಿದ್ದುಪಡಿ, ಅದು ತೆಗಿಬೇಕು ಅಂದರೆ ಬೇಸಿಕ್ ಸ್ಟ್ರಕ್ಚರ್ಗೆ ಧಕ್ಕೆ ಆಗದಂಗೆ ತೆಗಿಬೇಕು. ಇಲ್ಲಿ ಕಾಯ್ಕೊಂಡು ಕುಂತಿದೆ ಸುಪ್ರೀಂ ಕೋರ್ಟು. ನಮ್ಮ ದೇಶದ ಮೂಲ ಅಂಶಗಳಿಗೆ, ಮೂಲ ತತ್ವಗಳಿಗೆ, ಮೂಲ ರಚನೆಗೆ ಧಕ್ಕೆ ಆದರೆ ಏನು ಮೂಲ ರಚನೆ ಸರ್? 1975ನಲ್ಲಿರುವಂಥ ಇಂದಿರಾ ಗಾಂಧಿ ವರ್ಸಸ್ ರಾಜನಾರಾಯಣ್ ಕೇಸಲ್ಲೂ ಕೂಡ ಹೇಳ್ತಾ ಬರ್ತಾರೆ ಬೇಸಿಕ್ ಸ್ಟ್ರಕ್ಚರ್ ಅಂದರೆ. 73ರಿಂದಲೂ ಕೂಡ ಹೇಳ್ಕೊಂಬರ್ತಾರೆ. ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ, ಅಲ್ಲಿಂದಲೂ ಹೇಳ್ತಾ ಬರ್ತಾರೆ ವಾಟ್ ಈಸ್ ಬೇಸಿಕ್ ಸ್ಟ್ರಕ್ಚರ್ ಅಂದರೆ. ನಾವು ತಿಳ್ಕೊಂಡಿರೋದು ಬೇಸಿಕ್ ಸ್ಟ್ರಕ್ಚರ್ ಅಂದರೆ ನಮ್ಮ ದೇಶದಲ್ಲಿ ಇರುವಂಥ ನೆಲಗಟ್ಟಿಗೆ ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಇಂಥವೆಲ್ಲ ಬೇಸಿಕ್ ಸ್ಟ್ರಕ್ಚರ್ಸ್. ಅವಕ್ಕೆ ಧಕ್ಕೆ ಆದರೆ ಇವರು ಕಾಯ್ತಾ ಕುಂತವ್ರೆ ಕಸ್ಟಡಿಯನ್ನು. ಯಾರು ಕಸ್ಟಡಿಯನ್ನು? ನಮ್ಮ ಸಂವಿಧಾನವನ್ನು ಕಾಯುವಂಥ ಕಸ್ಟಡಿಯನ್ನು ಸುಪ್ರೀಂ ಕೋರ್ಟು, ಹೈಕೋರ್ಟ್ ಅಲ್ಲ. 143ನೇ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಇನ್ನೊಂದಿದೆ, ಸಲಹಾಧಿಕಾರ ಇದೆ. ಏನಾದರೂ 3 ಬಾರಿ ನಮ್ಮಲ್ಲಿ ಏರವ್ರೆ. ಯಾವುದೇ ಎಷ್ಟು ಸಾರಿನಾರ ಇರಲಿ, ನಾವು ಯಾವುದನ್ನು ಮಾತ್ರ ಕಸ್ಕೊಳಕ್ಕಾಗಲ್ಲ ಅಂದರೆ ಆರ್ಟಿಕಲ್ ನಂಬರ್ 20 ಮತ್ತು 21 20 ಮತ್ತು 21ನೇ ವಿಧಿಗಳನ್ನು ರದ್ದು ಮಾಡೋಂಗಿಲ್ಲ. ಯಾವ ಹಕ್ಕನ್ನು ಪರ್ಮನೆಂಟ್ ರದ್ದು ಮಾಡಲ್ಲ, ಟೆಂಪರರಿ ರದ್ದು ಮಾಡ್ತಾರೆ. ಹಾಗಾದರೆ ವಾಕ್ ಸ್ವಾತಂತ್ರ್ಯ ಇರಲ್ಲ, ಸಭೆ ಸೇರೋ ಸ್ವಾತಂತ್ರ್ಯ ಇಲ್ಲ, ಪತ್ರಿಕೆಗಳ ಮೇಲೆ ನಿರ್ಬಂಧ ಹಾಕಿದ್ದಾರೆ. ಹಾಗಾದರೆ ಏನದು? ನ್ಯಾಷನಲ್ ಎಮರ್ಜೆನ್ಸಿ. ಯುದ್ಧಗಳು ಬಂದಾಗ, ಆಕ್ರಮಣವಾದಾಗ, ದೇಶವು ಯಾವುದೋ ಆಪತ್ತು ಸಿಗಾಕ್ಕೊಂಡಾಗ
ಆರ್ಮಡ್ ರೆಬೆಲಿಯನ್ ಅಂತ ಮಾಡ್ಯಾರೆ, ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ಇತ್ತು. ಮತ್ತೆ ಅದನ್ನು 44ನೇ ಅಮೆಂಡ್ಮೆಂಟ್ಗೆ ಆರ್ಮಡ್ ರೆಬೆಲಿಯನ್ ಅಂತ ಮಾಡ್ಯಾರೆ. ಈಗ ಬೇರೆ ದೇಶ ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ಆಗ ನಮ್ಮ ದೇಶದಲ್ಲಿ ಶಾಂತಿ ಕಾಪಾಡಿಸೋದಕ್ಕಾಗಿ ನಾವು ಮೂಲಭೂತ ಹಕ್ಕನ್ನು ವಜಾಗೊಳಿಸ್ತೀವಿ. ಆದರೆ ಎರಡನ್ನು ಮಾತ್ರ ರದ್ದುಗೊಳಿಸುವುದಿಲ್ಲ. 20 ಮತ್ತು 21 ಜೀವಿಸುವ ಹಕ್ಕನ್ನು ಯಾವತ್ತೂ ಕಿತ್ಕೊಳಲ್ಲ. ಮುಂದೆ ಬರ್ತಾಯಿದ್ದೀನಿ. 12 ಮತ್ತು 13 ಮುಗೀತು. ಮುಂದಿಂದು ನೆಕ್ಸ್ಟು ಸಮಾನತೆ ಹಕ್ಕು. ಸಮಾನತೆಯ ಹಕ್ಕು. ಆರ್ಟಿಕಲ್ ನಂಬರ್ ರೈಟ್ ಟು ಈಕ್ವಾಲಿಟಿ, ಆರ್ಟಿಕಲ್ ನಂಬರ್ 14 to 18. ಇಲ್ಲೊಂದು ಭಾಳ ಗಮನಿಸ್ಬೇಕು. ಸಮಾನತೆ ಫಸ್ಟ್ ಬಂದುಬಿಡ್ತೀನಿ. ಸಮಾನತೆ 14ರಿಂದ 18 ಆಮೇಲೆ ಮಾತಾಡ. 14 ಏನು ಹೇಳ್ತಾ, 15 ಏನು ಹೇಳ್ತಾ, 16 ಹೇಳ್ತಾ, 17, 18 ಎಲ್ಲ ಸಮಾನ. ಯಾಕೆ ಗೊತ್ತಾ, ನಮ್ಮ ಪ್ರಿಯಾಂಬಲ್ಗೆ ಸಮಾನತೆ ಹೇಳಿದರು. ಈ ಸಮಾನತೆ ಕಾನ್ಸೆಪ್ಟ್ಸನ್ನು ನಾವು 1789 ಫ್ರಾನ್ಸ್ ಕ್ರಾಂತಿಯಲ್ಲಿದ್ದಂಥ ಕಲ್ಪನೆಯನ್ನು ಎತ್ಕೊಂಡ್ಬಂದಿದ್ದೀವಿ. ನಮ್ಮ ಪ್ರಿಯಾಂಬಲ್ಗೂ ಇದೆ ಈಕ್ವಾಲಿಟಿ, ಸಮಾನತೆ. ಯಾಕೆ ಸಮಾನತೆ? ನಮ್ಮಲ್ಲಿ ಆಗರೆ ಮಾಲೀಕ ಇದ್ದಾನೆ, ಸೇವಕ ಇದ್ದಾನೆ, ಮಾಲೀಕ ಇದ್ದಾನೆ, ಸೇವಕ ಇದ್ದಾನೆ, ಉಳ್ಳೋರಿದ್ದಾರೆ, ಆಗರೆ ಇಲ್ದೋರಿದ್ದಾರೆ. ಭಾಳ ಅಂತರ ಇದೆ. ಸಮಾಜ ಇನ್ಇಕ್ವಾಲಿಟಿ ತಾಂಡವಾಡ್ತಾ ಇದೆ. ನಮ್ಮ ಭಾರತದ ಸಮಾಜದಲ್ಲಿ ಅಸಮಾನತೆ ಅನ್ನೋದು ಅನಾದಿ ಕಾಲದಿಂದಲೂ ಬಂದಿದೆ. ಇದನ್ನು ತೆಗೆದಾಕಬೇಕು ಅಂತ ಡಾಕ್ಟರ್ BR ಅಂಬೇಡ್ಕರ್ ಇವರೆಲ್ಲರಿಗೂ ಏನು ಮಾಡ್ತಾ ಬಂದರು ಅಂದರೆ ಸಮಾನತೆಯನ್ನು ಸೇರ್ಪಡೆ. ಸಮಾನತೆ ಅಂದರೆ ನಮಗೀಗ ಗೊತ್ತಿರಲಿ ನಿಮಗೆ, ನಮ್ಮ ದೇಶದ ಸಂವಿಧಾನದ ಎಲ್ಲ ಕಡೆಯೂ ಸಮಾನತೆ ಮಾಡಿದ್ದಾರೆ. ಶಾಲೆಗೆ ಒನ್ ಎಕ್ಸಾಂಪಲ್, ಎಲೆಕ್ಷನ್ ಸಿಸ್ಟಮಲ್ಲೂ ಸಮಾನತೆ ಮಾಡಿದ್ದಾರೆ. ಹಾಗಾದರೆ ಒನ್ ಪರ್ಸನ್ ಒನ್ ವೋಟ್, ಒನ್ ವ್ಯಾಲ್ಯೂ ಇದೇನು ಸರ್ ಇದು ಅಂದರೆ ಇಲ್ಲೆಲ್ಲ ಈಕ್ವಾಲಿಟಿ ಬಂತು. ತುಂಬ ಶ್ರೀಮಂತ, ತುಂಬ ಬಡವ ಇದ್ದಾನೆ, ಇಬ್ಬರು ವೋಟ್ ಹಾಕಿರೆ ಒನ್ ಪರ್ಸನ್ ಒನ್ ವೋಟ್ ಒನ್ ವ್ಯಾಲ್ಯೂ. ಮುಂಬೈನಲ್ಲಿ ಮುಖೇಶ್ ಅಂಬಾನಿ ವೋಟ್ ಹಾಕ್ತಿದ್ರು. ಮುಖೇಶ್ ಅಂಬಾನಿ ಹಿಂದ್ಗಡೆ ಯಾರೋ ಭಾಳ ಬಡವ ನಿಂತಿದ್ದ. ಮುಖೇಶ್ ಅಂಬಾನಿ ವೋಟ್ ಹಾಕಿದಾಗ ಯಾವುದೋ MLAಗೋ MP ಗೋ ವೋಟ್ ಹಾಕಿರೆ ಅವನದು ಒಂದೇ ವೋಟು. ಏಷ್ಯಾದಲ್ಲೇ ಶ್ರೀಮಂತ, ಭಾರತದಲ್ಲೇ ಸತತವಾಗಿ ಶ್ರೀಮಂತ, ಅವನದು ಒಂದೇ ವೋಟು, ಅವನು ಒಂದೇ ಪರ್ಸನ್ನು, ಅವನದು ಒಂದೇ ವೋಟು, ಒಂದೇ ವ್ಯಾಲ್ಯೂ. ಓನ್ಲಿ 18 years ಇಸ್ ಕನ್ಸಿಡರ್ಡ್. ಏಜ್ ಮಾತ್ರ ಉಂಟಷ್ಟೇ, ಧರ್ಮ ಇಲ್ಲ, ಲಿಂಗ ಇಲ್ಲ. ಹೆಣ್ಮಗಳು ಹಾಕಿರೋ ವೋಟು ಅಷ್ಟೇ, ಗಂಡು ಮಗ 18 ತುಂಬೈತೆ ಅವ್ರು ಹಾಕಿರೋ ಅಷ್ಟೇ. ಇಲ್ಲಿ ಇದಿಲ್ಲ, ಕ್ಯಾಸ್ಟ್ ಇಲ್ಲ, ಮೇಲ್ವರ್ಗದವನು ಕೀಳ್ವರ್ಗದವನು ಬೇಕಾಗಿಲ್ಲ, ಬಡವ ಶ್ರೀಮಂತ ಇಲ್ಲ, ತುಂಬ ಓದಿದ್ದಾನೆ, ಅವನು ಒಟ್ಟಾಗ್ತಾ ಸುಮ್ಮನೆ ಸಿಕ್ಕಾಪಟ್ಟೆ ಓದ್ಕೊಂಡಿರ್ತಾರೆ. MSc MD PhD ಎಲ್ಲ ಶಿಕ್ಷಣ ಎಲ್ಲ ಓದಿರಿ, ಓಟ್ ಹಾಕ್ತಾರೆ. ಒಂದು ಕ್ಲಾಸ್ ಓದಿರಲ್ಲ, ಅವನು ಓಟ್ ಹಾಕಿರೋ ಒಂದೇ. PhD ಮಾಡಿದ್ರೆ 4 ಓಟ್ ಕೌಂಟ್ ಆಗುತ್ತೆ, ಇಲ್ಲ ಒಂದೇ ಓಟ್ ಕೌಂಟ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ಒನ್ ಪರ್ಸನ್ ಒನ್ ವೋಟ್ ಒನ್ ವ್ಯಾಲ್ಯೂ. ಮುಂದೆ ಬರ್ತೀನಿ. ಇದೇ ಥರ ನನ್ನ ಕಾನ್ಸ್ಟಿಟ್ಯೂಷನ್ ಪೂರ್ತಿ ಕಂಟಿನ್ಯೂ ಮಾಡೋಕ್ಕೆ 14ನೇ ವಿಧಿನಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಆಲ್ ಆರ್ ಈಕ್ವಲ್ ಬಿಫೋರ್ ಲಾ. ಸರ್ ಏನು ಸರ್ ಕಾನೂನು ಮುಂದೆ ಎಲ್ಲರೂ ಸಮಾನರು? ಯಾವನ್ ತಪ್ಪು ಮಾಡಿದ್ರು ಕೂಡ ಎಲ್ಲರೂ ಈಕ್ವಲ್ಲು, ತಪ್ಪು ಮಾಡಿದ್ರೆ ಎಲ್ಲರೂ ಈಕ್ವಲ್ಲೇ. ಇಲ್ಲಿ ಅವನು ತಪ್ಪು ಮಾಡಿದ್ರು ಒಂದೇ ಸರ್. ಅದ್ರ ಶ್ರೀಮಂತ ಇಲ್ಲ, ಯಾವುದೋ ಧರ್ಮದವನು ಇಲ್ಲ, ಬೇರೆ ದೇಶದಾಗಿರ್ಬೋದೇನೋ, ನನ್ನ ದೇಶದಾಗಿಲ್ಲ. ತಪ್ಪು ಮಾಡಿ ಸಿಕ್ಕಾಕ್ಕೊಂಡ ಪ್ರೂವ್ ಆಯ್ತು. ಬಟ್ ಎಷ್ಟೋ ಸಾರಿ ತಪ್ಪಿಸ್ಕೊತಾರಲ್ಲ ಸರ್, ಆದರೆ ಅವರು ಆರೋಪಿಗಳು ಆಗಿದ್ದಾರೆ ಹೊರ್ತು ಏನಾಗಿಲ್ಲ, ಅಪರಾಧಿ ಆಗಿಲ್ಲ. ಆರೋಪ ಸಾಬೀತಾದ್ಮೇಲೆ ಅಪರಾಧಿ. ಎಲ್ಲ ಆರೋಪಿಗಳು ಅಪರಾಧಿಗಳಲ್ಲ. ಆರೋಪ ಬಂದಿದೆ ನ್ಯಾಯಾಲಯದಲ್ಲಿ ಸಾಕ್ಷ್ಯ ಸಮೇತ ಏನಾದರೆ ಪ್ರೂವ್ ಆದರೆ ಅದು ಅಪರಾಧಿ, ಆಗ ಅವನು ಪನಿಷ್ಮೆಂಟ್ಗೆ ಒಳಪಡ್ತಾನೆ. ಎಷ್ಟೋ ಜನ ಹಂಗಾರೆ ನೀವು ಅನ್ಬೋದು ಕಾನೂನು ಮುಂದೆ ಎಲ್ಲರೂ ಸಮಾನರು ಅಂದರೆ ಎಷ್ಟೋ ಜನ ತಪ್ಪಿಸ್ಕೊಂಬತ್ತಾರಲ್ಲ. ಅದೆಂಗೆ ಅಂದರೆ ನ್ಯಾಯಾಲಯದಲ್ಲಿ ಸರಿಯಾದ ಏನು ಸಿಕ್ಕಿಲ್ಲ, ಸಾಕ್ಷ್ಯಗಳು ಸಿಕ್ಕಿಲ್ಲ, ಸಾಕ್ಷ್ಯಗಳ ಕೊರತೆ ಇಲ್ಲ, ಅವನಿಗೆ ಸರಿಯಾದಂಥ ಮಾಹಿತಿ ಸಿಕ್ಕಿಲ್ಲ, ಇಲ್ಲ ಅವನು ತಪ್ಪು, ಅವನು ಪ್ರೂವ್ ಆಗಿಲ್ಲ, ಅದರಿಂದ ಹೊರಗಡೆ ಬರ್ತಾರೆ. ಆದ್ದರಿಂದ ಅವರು ಏನಾಗಿಲ್ಲ, ಅಪರಾಧಿ ಆಗಿಲ್ಲ. ಇಲ್ಲೂ ಕೂಡ ಅನ್ಬೋದು ಎಷ್ಟೇ ಸಮಾನತೆ ಬಂದರೂ ಇನ್ನೂ ಹೋಯ್ತಲ್ಲ ಅಂತ ಚರ್ಚೆ ಮಾಡ್ಬೋದು. ಇದೆ ಮುಂದಿನ ಇದು ಇಲ್ಲ ಅಂದಿದ್ರೆ ನಾವಿನ್ನೂ ಅಸಮಾನತೆ ತಾಂಡವಾಡೋದು. ಹಾಗಾದರೆ ಇನ್ನೊಂದು ಪ್ರಶ್ನೆ ತೆತ್ಕೊತೀನಿ ನಾನೀಗ. ಆರ್ಟಿಕಲ್ ನಂಬರ್ 361ಗೆ ರಾಷ್ಟ್ರಪತಿ ಮತ್ತು ಹಾಗಾದರೆ ರಾಜ್ಯಪಾಲರಿಗೆ ವಿಶೇಷವಾದಂಥ ಏನನ್ನು ಕೊಟ್ಟಿದ್ದಾರೆ ಗೊತ್ತಾ? ಅವಕಾಶ ಸವಲತ್ತು ಕೊಟ್ಟಿದ್ದಾರೆ. ಆಗ ಇಲ್ಲೇನು ಸಾರ್ ಅಂದರೆ ಗೊತ್ತಿರ್ಬೋದು, ನೀವು ಕ್ವಶನ್ ರೈಸ್ ಮಾಡ್ತೀರಾ ಏನಂತ ಸಮಾನತೆ ಅಂದಾಗ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಯಾಕೆ ಅಂದರೆ ಇವುದು ವ್ಯಕ್ತಿ ಅಲ್ಲ, ಇದು ನಮ್ಮ ದೇಶದ ಅತ್ಯುನ್ನತ ಹುದ್ದೆಗಳು. ನ್ಯಾಯಾಧೀಶರುಗಳಿಗೆ ಕೊಟ್ಟಿದ್ದೀವಿ. ಯಾಕೆ ಕೊಟ್ಟಿದ್ದೀವಿ ಅಂದರೆ ಅದನ್ನು ಹುದ್ದೆ ಅಂತ ನೋಡಿದ್ದೀವಿ, ಗೌರವಿತವಾಗಿ ನಡ್ಕೊತೀವಿ ಅವ್ರನ್ನ.
ವ್ಯಕ್ತಿಯಲ್ಲ ಅವರನ್ನು ಪೂಜ್ಯ ಭಾವದಿಂದ ನೋಡ್ತೀವಿ. ಹಾಗೆ ಒನ್ಸ್ ಅಗೇನ್ ಈ ರಾಷ್ಟ್ರಪತಿಗಳು ನನ್ನ ದೇಶದ ಮೊಟ್ಟ ಮೊದಲ ಪ್ರಜೆ, ರಾಜ್ಯಪಾಲರು ರಾಜ್ಯದ ಮೊದಲ ಪ್ರಜೆ, ನಂತರ ಹುದ್ದೆಯಿಂದ ಇಳಿದ ಮೇಲೆ ಬೇಕಾದ್ರೆ ಅವ್ರ ಮೇಲೆ ಚಾರ್ಜಸ್ಸನ್ನು ಫೈಲ್ ಮಾಡ್ಬೋದು. ಈಗ ಇವರು ಹುದ್ದೆನಲ್ಲಿದ್ದಾಗ ಯಾವುದೇ ಮೊಕದ್ದಮೆಗಳನ್ನು ಹೂಡುವುದಿಲ್ಲ, ನ್ಯಾಯಾಲಯ ಕರ್ಸ್ಕೊಳಲ್ಲ, ಅನೇಕ ವಿನಾಯಿತಿಗಳನ್ನು ಕೊಟ್ಟಿದ್ವಿ. ಯಾಕೆ ವಿನಾಯಿತಿ ಕೊಟ್ಟಿದ್ವಿ ಅಂದರೆ ಇಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರೇ, ಇವರು ಸಮಾನರೇ. ಬಟ್ ಆದರೆ ಹುದ್ದೆಗೆ ಗೌರವ ಕೊಟ್ಟಿವಿ. ಮತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ನೀವು ಅರ್ಥ ಮಾಡ್ಕೋಬೇಕು, MLAಗಳು MP ಗಳಿಗೆ MLCಗಳಿಗೆ ಯಾಕೆ ಹಂಗೆ ಸ್ವಲ್ಪ ಅವಕಾಶ ಸೆಷನ್ ನಡೆಯೋ ಸಂದರ್ಭದಲ್ಲಿ ಅವ್ರಿಗೆ ಸ್ವಲ್ಪ ವಿನಾಯಿತಿ ಕೊಡ್ತಾರೆ. ಯಾಕೆ ಅಂತಂದರೆ ಅವರು ಜನಗಳಿಂದ ಆಯ್ಕೆ ಆಗಿರೋವಂಥವ್ರು ಏಕಾಏಕಿ ಇದು ಮಾಡಲ್ಲ. ಹಂಗಾರೆ ಅವರೇನು ಪ್ರಶ್ನಾತೀತರ ಅಥವಾ ಅವ್ರನ್ನ ಪ್ರಶ್ನೆ ಮಾಡಲೇಬಾರ್ದಾ, ಅವ್ರನ್ನ ಯಾವತ್ತೂ ಕೂಡ ಪ್ರಶ್ನೆಗೆ ಒಳಪಡೋದೇ ಅಲ್ವಾ ಅಂದರೆ ಅವ್ರ ಮೇಲೆ ಗ್ಯಾರಂಟಿ. ಆ ಹುದ್ದೆಯಿಂದ ಬಂದಾಗ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಕೊಟ್ಟಿದ್ದೀವಿ ಹೊರತು ನಮ್ಮ ದೇಶದವರು ಎಲ್ಲರೂ ಕೂಡ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ರೆಸ್ಪೆಕ್ಟ್ ದ ಲಾ. ಭಾರತದ ಈ ನೆಲದ ಕಾನೂನನ್ನು ಎಲ್ಲರೂ ಗೌರವಿಸ್ಬೇಕು. ಗೌರವಿಸಲಿಲ್ಲ ಅಂದರೆ ಒಂದಲ್ಲ ಒಂದು ದಿವಸ ಪನಿಷ್ಮೆಂಟ್ ಆಗೇ ಆಗ್ತದೆ. ಸ್ವಲ್ಪ ಲೇಟ್ ಆಗ್ಬೋದು, ಹಾಗೇ ಆಗುತ್ತೆ. ಬಟ್ ಎಷ್ಟೋ ಜನ ತಪ್ಪಿಸ್ಕೊಂಡಿದ್ದಾರೆ ಅಂದರೆ ಸಾಕ್ಷ್ಯಗಳ ಕೊರತೆ ಇರ್ಬೋದು ಅಷ್ಟೇ. ಅದಕ್ಕೆ ಈ ನೆಲದ ಮಾಸ್ಕ್ ಹಾಕಬೇಕು ಅಂದರೆ ಎಲ್ಲ ಹಾಕಬೇಕು, ಹೆಲ್ಮೆಟ್ ಹಾಕಬೇಕು ಅಂದರೆ ಎಲ್ಲ ಹಾಕಬೇಕು. ಈ ಕಾನೂನಲ್ಲೆಲ್ಲರೂ ಫಾಲೋ ಮಾಡಿ. ಹಾಗಾದ್ರೆ ಎಲ್ರಿಗೂ ಕೂಡ ಒಂದೇ ಕಾನೂನು ಅಂತಂದರೆ ಜಾತಿ ಇಲ್ಲ, ಧರ್ಮ ಇಲ್ಲ, ಒಂದೇ ಇದೆ. ಈಗಲೂ ಕೂಡ ಕೆಲವರು ಅಂತ ಇರ್ಬೋದು ಸಮಾನ ನಾಗರಿಕ ಸಂಹಿತೆ ತರಬೇಕಲ್ಲ ಅಂತ ಚರ್ಚೆಯಲ್ಲಿದೆ. ಅದು ತರಲಿ, ಇನ್ನೂ ಕೂಡ ಸಣ್ಣ ಮಾರ್ಪಾಟುಗಳನ್ನು ಮಾಡಿ ಎಲ್ಲರೂ ಸಮಾನರು ಅಂತ ತರೋವಂಥದ್ದು ಅತ್ಯಂತ ಅಗತ್ಯ. ಅದನ್ನೆಲ್ಲರೂ ನಾವು ಗೌರವಿಸಬೇಕು. ಈ ನೆಲದ ಕಾನೂನನ್ನು ಎಲ್ಲರೂ ಕೂಡ ಸಮಾನವಾಗಿ ಗೌರವಿಸಬೇಕು. ಯಾರೇನು ಭಿನ್ನರಲ್ಲ, ಎಲ್ಲರಿಗೂ ಕೂಡ ಒಂದೇ ಅಂತ ಹೇಳಿದ್ದಾರೆ. ಆರ್ಟಿಕಲ್ ನಂಬರ್ 14ಗೆ 15ನೇದು ತಾರತಮ್ಯ ಮಾಡಬಾರ್ದು. 15 ಆರ್ಟಿಕಲ್ ನಂಬರ್ 15 ತಾರತಮ್ಯ, ಜಾತಿ, ಧರ್ಮ, ಲಿಂಗ, ಅದರ ಮೇಲೆ ಜನ್ಮಸ್ಥಳದ ಮೇಲೆ ತಾರತಮ್ಯ, ಡಿಸ್ಕ್ರಿಮಿನೇಷನ್ ಅಂತ ಕರಿತೀವಿ. ಮುಂದಿನ ಅವಧಿನಲ್ಲಿ ಈ ಡಿಸ್ಕ್ರಿಮಿನೇಷನ್ನು 16ನೇದು ಸಾರ್ವಜನಿಕ ಹುದ್ದೆಗೆ ಸಂಬಂಧಪಟ್ಟಂತೆ, 17 ಅಸ್ಪೃಶ್ಯತೆ ಆಚರಣೆಗೆ ಸಂಬಂಧಪಟ್ಟಂತೆ, 18ನೇದು ಬಿರುದು ಬಾವಳಿ ಎಲ್ಲವೂ ಕೂಡ ಮಾತಾಡ್ತಾ ಬರ್ತೀನಿ. ಮುಂದಿಂದು ತಾರತಮ್ಯವನ್ನು ಮಾಡಬಾರ್ದು ಅಂತ ಹೇಳ್ತಾ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಸೆಷನಲ್ಲಿ ಮಾತಾಡ್ತಾ ಬರ್ತೀನಿ. 15ನೇ ವಿಧಿ ಇದು ಪಾಠ ಮುಂದುವರಿತಾ ಬರ್ತದೆ. ಇಲ್ಲಿವರೆಗೂ ಕೂಡ ಹೆಚ್ಚಿನದಾಗಿ ಇನ್ನೆಲ್ಲ ಹೇಳಿದ್ದೀನಿ. KS, PSI ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, PC ಗೆ, ST FDAಗೆ ಎಲ್ಲ ಇದನ್ನು ಇಟ್ಕೊಂಡು ಓದಿದ್ರೆ ಬೇರೆ ಪುಸ್ತಕಗಳನ್ನು ಓದಿ ಚೆನ್ನಾಗಿ ಅರ್ಥ ಆಗ್ತಾ ಬರ್ತದೆ. ನಿಮಗೀಗ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡನ್ನು ಪೂರ್ತಿ ಕವರ್ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಬರೀ 15ನೇ ಆರ್ಟಿಕಲ್ನಿಂದ ಸ್ಟಾರ್ಟ್ ಮಾಡ್ತೀನಿ, 15ನೇ ವಿಧಿಯಿಂದ ಮುಂದುವರಿಸ್ತಾ ಬರ್ತೀನಿ. ಆಗ ಮೂಲಭೂತ ಹಕ್ಕುಗಳು ಸ್ಪಷ್ಟವಾಗಿ ಚಿತ್ರಣ ಸಿಕ್ಕುತ್ತೆ. ಯಾವುದೇ ಪುಸ್ತಕ ಓದಿರು ಕೂಡ ಗೊತ್ತಾಗುತ್ತೆ ನಿಮಗೆ. ಮಾನವ ಹಕ್ಕುಗಳ ಘೋಷಣೆ ಭಾಳ ಇಂಪಾರ್ಟೆಂಟು. ನಮ್ಮ ಮೂಲಭೂತ ಹಕ್ಕುಗಳು ಬೇರೆ ದೇಶದ ಮೂಲಭೂತ ಹಕ್ಕುಗಳಿಗೆ ಹೇಗೆ ಭಿನ್ನ, ಎಲ್ಲರೂ ಅನುಭವಿಸುವಂಥ, ಎಲ್ಲ ವರ್ಗಕ್ಕೂ ಸಂಬಂಧಿಸಿದ, ಯಾರನ್ನು ಒಬ್ಬರನ್ನ ಗಮನದಾಗ ಇಟ್ಕೊಂಡು ಮಾಡಿಲ್ಲ, ಎಲ್ರಿಗೂ ಕೊಟ್ಟಿರೋದ್ರಿಂದ ಇದು ಸರ್ವಶ್ರೇಷ್ಠವಾದದ್ದು. ನಾವು ನೀವೆಲ್ಲ ಓದಲೇಬೇಕಾದದ್ದು. ಎಲ್ಲರೂ ಓದಿ ಅಂತ ಹೇಳ್ತಾ ಎಲ್ಲರಿಗೂ ವಿಶ್ ಬೆಸ್ಟ್ ಆಫ್ ಲಕ್.